ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರಮ್ಮ. ಹಲೋ, ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ರಾತ್ರಿ 9 ಗಂಟೆ ಆಯ್ತು. ಶುರು ಮಾಡೋಣ. This is Nippon Paint Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tupa, Cadbury's Gems, Sudarshan Sills Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, associate sponsors Volkswagen, Wattis, Ibaco, digital streaming partner Z5. ನಟ. ಈ ನಟ ಅಂದ್ರೆ ಯಾರು? ಅವನಾಡೋ ಮಾತು ಕಾಲ್ಪನಿಕ, ಅವನ್ ಹಾಕೊಂಡ್ರು ಉಡುಪು ಅವಂದಲ್ವೇ ಅಲ್ಲ, ಆ ಪಾತ್ರನೇ ಅವನಲ್ಲ. ಆದ್ರೂ ಅದು ಎಲ್ಲವನ್ನ ತನ್ನದಾಗಿಸ್ಕೊಂಡು ಅದು ಬರೀ ಪಾತ್ರ ಅಲ್ಲ, ಉಸಿರಾಡುವ ಜೀವ ಅಂತ ನೀವೆಲ್ಲರೂ ಒಪ್ಪೋ ಹಾಗೆ ರಂಜಿಸೋನೆ ಕಲಾವಿದ. ನವರಸಗಳ ಮೂಲಕ ನಟರಾಜನ ಪ್ರತಿನಿಧಿಯಾಗಿರೋನೆ ಕಲಾವಿದ. ಇವತ್ತಿನ ನಮ್ಮ ಸಾಧಕರು ಹೀಗೆ ಬಾಲ್ಯದಲ್ಲೇ ಬಣ್ಣದ ಕಡೆ ಆಸಕ್ತಿ ಬೆಳೆಸ್ಕೊಳ್ತಾರೆ, ಬಣ್ಣದ ಬದುಕಿನಲ್ಲಿ ಹೊಸ ಇತಿಹಾಸವನ್ನೇ ಬರೀತಾರೆ. ಪ್ರೀತಿಯಿಂದ ಸ್ವಾಗತಿಸಿ ನಾಡು ಕಂಡಂತ ಶ್ರೇಷ್ಠ ರಂಗಕರ್ಮಿ, ಹವ್ಯಾಸಿ ರಂಗ ಕಲಾವಿದ ಶ್ರೀ ಮಂಡ್ಯ ರಮೇಶ್. Thank you. ಸರ್, ಇದು ನನ್ನ ಬದುಕಿನ ದಿವ್ಯ ಕ್ಷಣ. ನನ್ನಂಥ ತೀರಾ ಸಾಧಾರಣವಾದ ಒಬ್ಬ ಮನುಷ್ಯನನ್ನು ಇಲ್ಲಿ ಕೂಡಿಸೋ ಪ್ರಯತ್ನ ಮಾಡಿದರೆ ಅದಕ್ಕೆ ನನಗೆ ಧೈರ್ಯ ಬರೋಕ್ಕೋಸ್ಕರ ದಯಮಾಡಿ ನೀವು ಒಂದು ಕ್ಷಣ ಕೂತು ಎದ್ದು ನಾಳೆ ಪೂರ್ಣ ಕೇಳಿ ಪ್ಲೀಸ್. ಒಂದು ಕ್ಷಣ ಕೂತು ನಾವು ಕೂತಾಯ್ತು ಸರಿ, ನಮಗೂ ಸರ್ ಎಲ್ಲರೂ ದಯವಿಟ್ಟು ಜ್ವರ ಚಪ್ಪಾಳೆ ಕೊಡ್ರಪ್ಪ. ರಮೇಶ್ ಅರವಿಂದ್ ಸಾಧಕರ ಸಾಧಕ. ನನ್ನನ್ನು ನೀವು ಸಾಧಕ ಅಂತ ಕರಿಬಹುದಾದ್ರೆ ರಮೇಶ್ ಅರವಿಂದ್ ಅವರು ಸಾಧಕರ ಸಾಧಕ. ಹಾಗಾಗಿ ದಯವಿಟ್ಟು ಕೂತ್ಕೋಬೇಕು. ಕನ್ನಡ ಚಿತ್ರರಂಗದಲ್ಲಿ ಒಂದೇ ಟರ್ಮಲ್ಲಿ 7 ಹಿಟ್ ಪಿಕ್ಚರ್ಗಳನ್ನ ಒಂದೇ ವರ್ಷದಲ್ಲಿ ಕೊಟ್ಟು ಒಬ್ಬ ಮಹನೀಯ ಆದಿದ್ರು ರಮೇಶ್ ಅರವಿಂದ್ ಅವ್ರು. ಕೂತ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಭಾವನೆಗೆ ಥ್ಯಾಂಕ್ ಯು. ನೀವು ಕೂತ್ರೆ ನಾವು ಕೂತೇವೆ. ಬನ್ನಿ, ನೀವು ಹೆಸರು ಬೇರೆ ರಮೇಶ್, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಾ, ರಮೇಶ್ ಕೂತ್ರು. ಓಕೆ, ರೆಡಿ ಸರ್. ಇವರು ಕುಂತೂರು ಸುಬ್ರಹ್ಮಣ್ಯ ರಮೇಶ್, ಇವರು ಮಂಡ್ಯ ರಮೇಶ್. ಹುಟ್ಟಿದ್ದು 1963 ಆಗಸ್ಟ್ 15 ಮಂಡ್ಯ ಜಿಲ್ಲೆಯಲ್ಲಿ. ತಾಯಿ ನಾಗಲಕ್ಷ್ಮಮ್ಮ, ತಂದೆ ಸುಬ್ರಹ್ಮಣ್ಯಂ. ಈ ದಂಪತಿಯ 3 ಜನ ಮಕ್ಕಳಲ್ಲಿ ಇವರು 3ನೇಯವರು. ಇವರ ಧರ್ಮಪತ್ನಿ ಸರೋಜಾ ಹೆಗಡೆ, ಮಗಳು ದಿಶಾ ರಮೇಶ್ 1982ರಲ್ಲಿ ರಂಗಭೂಮಿಗೆ ಪದಾರ್ಪಣೆ ಮಾಡ್ತಾರೆ. ನಂತರ ನೀನಾಸಂ ಪದವಿ ಮುಗಿಸಿ ಆನಂತರ ರಂಗಾಯಣದೊಂದಿಗೆ ತಮ್ಮ ಕಲಾ ಬದುಕನ್ನ ಪ್ರಾರಂಭಿಸ್ತಾರೆ. 4 ದಶಕಗಳಿಂದ ರಂಗಭೂಮಿಯ ನಟನಾಗಿ, ನಿರ್ದೇಶಕನಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ನಿರ್ದೇಶನದ ನಾಟಕಗಳು ಸಾವಿರಾರು ಪ್ರದರ್ಶನಗಳನ್ನ ಕಂಡಿದೆ. ರಂಗಭೂಮಿಯ ಜೊತೆಗೆ ಜನ್ಮದ ಜೋಡಿ ಚಿತ್ರದ ಮೂಲಕ ಚಿತ್ರರಂಗಕ್ಕೂ ಪದಾರ್ಪಣೆ ಮಾಡಿದ ಇವರು 350ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೂ ಕಿರುತೆರೆಯಲ್ಲೂ ತಮ್ಮ ನಟನಾ ಛಾಪನ್ನ ಮೂಡಿಸಿದ್ದಾರೆ. 2001ರಲ್ಲಿ ನಟನಾ ಸಂಸ್ಥೆಯನ್ನ ಪ್ರಾರಂಭಿಸುವ ಮೂಲಕ ನಿರಂತರವಾಗಿ ರಂಗ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 40 ವರ್ಷ ರಂಗಭೂಮಿಯ ಅನುಭವ ಹಾಗೂ 27 ವರ್ಷಗಳ ಸಿನಿ ಪಯಣದ ಇವರ ಸಾಧನೆಗೆ ಕರ್ನಾಟಕ ನಾಟಕ ಅಕಾಡೆಮಿ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಮಂಡ್ಯ ರಮೇಶ್ ಅವರಿಗೆ ಲಭಿಸಿದೆ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಮಂಡ್ಯ ರಮೇಶ್.
ರೈಟ್, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಮೂರನೇ ಬೆಲ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕಲ್ಲ ಸರ್? ಎಸ್ ಸರ್. ಮೂರನೇ ಬೆಲ್ ಆಗಿದೆ, ಶುರು ಮಾಡೋಣ. ಎಸ್ ರಮೇಶ್, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಸ್ಟಾರ್ಟ್ ಮಾಡೋದೆ ನಿಮ್ಮ ಹುಟ್ಟಿನಿಂದ. ಆ ದಿನಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ ನೋಡ್ಕೊಂಡ್ ಬಂದು ನಿಮ್ಮ ಕಥೆಗಳನ್ನ ನಾನು ಕೇಳ್ತೀನಿ. ಹಾಯ್ ರಮೇಶ. ಹಾಯ್ ರಮೇಶ. ರಮೇಶ, ನೀನು ಹುಟ್ಟಿದ್ದು ಗೌರ್ಮೆಂಟ್ ಹಾಸ್ಪಿಟ್ಲು ಮಂಡ್ಯದಲ್ಲಿ. ಆಷಾಢದ ಒಂದು ದಿವಸ ಜೋರ್ ಮಳೆ. ಡಾಕ್ಟರ್ ರಾಮಸ್ವಾಮಿ ಅವರು, ಚಿನ್ನಮ್ಮ ನರ್ಸ್ ಡೆಲಿವರಿ ಮಾಡಿ ಮುದ್ದಾದ ಮಗುನ ತಂದು ಅಪ್ಪನ ಕೈನಲ್ಲಿಟ್ಟಾಗ ಅಪ್ಪ ಅಜ್ಜಿ ಖುಷಿ ಆಗ್ಬಿಟ್ಟಿದ್ರು. ಅಯ್ಯೋ ನಂಗೊಂದು ತಮ್ಮ ಬಂತು ಅಂತ. ನಮ್ಗೆ ತುಂಬಾ ಖುಷಿ ಆಗೋಗಿತ್ತು. ಪಟಾಕಿ ಹಚ್ಚಿ ಕೈ ಸುಟ್ಟಿ ಬೆಂದೋದಾಗ ನಾನು ತಿಂಗಳಾನ್ಗಟ್ಲೆ ನಿನಗೆ ಕೈ ತುತ್ತು ಊಟ ಮಾಡಿಸ್ತಾ ಇದ್ದೆ. ಅದು ತುಂಬಾ ಸಂಕಟದ ದಿನಗಳು ಅವಾಗ. ನೀನು ಮಿಡ್ಲಿ ಸ್ಕೂಲ್ನಲ್ಲಿದ್ದೆ. ಆ ಮಿಡ್ಲಿ ಸ್ಕೂಲ್ನಲ್ಲಿದ್ದಾಗ ನಾವು ಅಜ್ಜಿ ಮನೆಗೆ ಬರ್ತಾ ಇದ್ವು. ಯಾರೋ ದಾರಿನಲ್ಲಿ ಮಾರ್ಕೊಂಡ್ ಬರ್ತಾ ಇರೋರು, ಪುರಿ ಕಡ್ಲೆಪುರಿ 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 ಅಂತ. ನೀನು ಅವಾಗ ತಮಾಷೆಯಾಗಿ ಜೋಬುಗ್ ಸರಿ ಜೋಬುಗ್ ಸರಿ ಜೋಬುಗ್ ಸರಿ ಅಂತ ಅವಾಗ್ಲೇನೆ ಪ್ರಾಸಬದ್ಧವಾಗಿ ಮಾತಾಡ್ತಾ ಇದ್ದೆ. ಎಲ್ಲಿದ್ರು ಖುಷಿಯಾಗಿರೋ. ನಿನ್ನ ರಂಗ ಕಾಯಕ ರಂಗ ಚಟುವಟಿಕೆ ನಿರಂತರವಾಗಿ ಹಿಂಗೆ ಸಾಕ್ತಾ ಇರ್ಲಿ ಅಂತ ವಿಶ್ ಮಾಡ್ತೀನಿ ಕಣೋ ನಾನು. ರೈಟ್, ಏಕಾದಶಿ ದಿನ ಹುಟ್ಟಿದ್ರಂತೆ. ನಿಮ್ಮ ಅಣ್ಣ ಆನಂದ್ ಅವರು ಮಾತಾಡಿದ್ದಾರೆ, ನಿಮ್ಮ ಅಕ್ಕ ಮಾತಾಡಿದ್ರು. ನಮ್ಮಪ್ಪ ಹೇಳೋ ಪ್ರಕಾರ ಬಿಡದ ಜಡಿ ಮಳೆ ಹೊಡಿತಾ ಇತ್ತು. ಬೆಳಗಿನ ಜಾವ ಮನೆಯಲ್ಲಿ ಇದ್ದಂಥ ಮೇಲಿನಿಂದ ಸೋರ್ತಾ ಇದ್ದ ನೀರನ್ನೆಲ್ಲ ನಮ್ಮಪ್ಪ ಮತ್ತು ನಮ್ಮ ಅಜ್ಜಿ ಆ ನೀರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ರು. ಮೇಲಿನಿಂದ ಸೋರ್ತಾ ಇತ್ತು ಅಂತ. ಹಾಸ್ಪಿಟ್ಲಿಂದ ಸುದ್ದಿ ಬರುತ್ತೆ, ಹೀಗೆ ಮಗು ಹುಟ್ಟಿದೆ ಅಂತ. ಇಬ್ಬರು ಓಡ್ ಬಂದು ನೋಡ್ತಾರೆ. ಆ್ಯಕ್ಚುಲ್ ಆಗಿ ನಮ್ಮ ತಾಯಿಗೆ ಮೂರನೇ ಮಗು, ಯಾಕೆಂದ್ರೆ ಆಗ ನಾವಿಬ್ಬರು ನಮ್ಮ ಇಬ್ಬರೇ ಮಕ್ಕಳು ಅಂತ ಸರ್ಕಾರ ಶುರುವಾಗಿತ್ತು. ಹೌದು, ನಾನು ಮೂರನೇವನ್ ಹುಡ್ತಾ ಇದ್ದೀನಿ, ಬೇಕಾಯ್ತು ಅಂತ ನಮ್ಮಮ್ಮ ಆಗಲೇ ತುಂಬಾ ಪರಂಗಿಕಾಯಿ ತಿಂದಿದ್ರಂತೆ ಸರ್. ಆದ್ರೆ ಬೇರೆ ದಾರಿ ಇರಲಿಲ್ಲ. ನಾನು ಹುಟ್ಟಾಯ್ತು. ಹುಟ್ಟಿದ ಮೇಲೆ ನಮ್ಮ ಅಜ್ಜಿ ಮನೇಲಿ ಓದ್ಲಿ ಅಂತ ನಮ್ಮ ತಂದೆ ಸರ್ಕಾರಿ ಕೆಲಸದಲ್ಲಿದ್ರು. ಒಂಚೂರು ಬಡತನ ಗಿಡತನ ಗೊತ್ತಾಗ್ಲಿ, ಯಾಕೆ ನಮ್ಮ ಅಜ್ಜಿ ಮನೇಲಿ ಒಂಚೂರು ಬಡತನ ಇತ್ತು ಅನ್ನೋ ಕಾರಣಕ್ಕಾಗಿ ಮಂಡಿಕೆ ತಗೊಂಬಂದು ಸೇರಿಸ್ತಾರೆ. ರೈಟ್, ನಿಮ್ಗೆ ಆ ಬಾಲ್ಯದಲ್ಲಿ ಅಮ್ಮನ ಜೊತೆ ನಿಮ್ಗಂತ ಘಟನೆಗಳು ಏನೋ ನೆನಪಿದ್ಯಾ ಸರ್? 2 ಘಟನೆಗಳು ನಾನು ಹೇಳಲೇಬೇಕು. ಒಂದು, ನಮ್ಮಮ್ಮ ತುಂಬಾ ಪಿಕ್ಚರ್ ನೋಡ್ತಾ ಇದ್ರು ಸರ್, ಸಿಕ್ಕಾಬಿಟ್ಟೆ ಫಿಲ್ಮ್ ನೋಡೋ ಹುಚ್ಚು. ತುಳಸಿ ಅನ್ನೋ ಪಿಕ್ಚರ್ನ ಒಂದು 15-20 ಸಲ ನೋಡಿದ್ವಿ, ತುಳಸಿ ಅಂತ. ಒಂದು ಆ ಪಿಕ್ಚರ್ಗಳನ್ನ ನೋಡ್ಕೊಂಡ್ಬಂದು ಆ ಪಿಕ್ಚರ್ಗಳನ್ನ ಬಣ್ಣಿಸ್ತಾ ಇದ್ದಿದ್ ರೀತಿ ನಮ್ಮಮ್ಮ ನಮ್ಮಪ್ಪನ ಕತೆ ಹೇಳ್ತಾ ಇದ್ದಿದ್ದು. ನಮ್ಮಪ್ಪ ಜೋಬ್ನಲ್ಲಿ ದುಡ್ಡು ಕಾಣಿಸ್ತಾ ಇಲ್ಲ ಅಂತ ಗೋಳಾಡ್ತಾ ಇದ್ದಿದ್ದು. ಇದು ಚೆನ್ನಾಗಿ ನಂಗೆ ಗೊತ್ತಿತ್ತು. ನಿಮ್ಮ ಅಕ್ಕ ಹೇಳಿದ್ರು ಅದೇನೋ ಪಟಾಕಿ ಇಂದ ಕೈ ಸುಟ್ಟೋಯ್ತು ಅಂತ. ಅದೇನ್ ಘಟನೆ ಅದು? ಸರ್, ನಾನು ಫಸ್ಟ್ PUC ಬಂದಿದೆ ಅಂತ ಅನ್ಕೋತೀನಿ ನಾನು. ನಮ್ಮ ಮನೆಯ ಪಕ್ಕದಲ್ಲಿ ಸುಭಾಷ್ ನಗರದಲ್ಲಿ ಇದ್ದು ಪಕ್ಕದಲ್ಲಿದ್ದವನ ಒಬ್ಬ ಮನುಷ್ಯ ಒಂದು ಹೂವಿನ ಕುಂಡ ಹಚ್ಚಿ ಅಂತ ಕೊಟ್ಟ. ಬೇಡ ಸರ್, ನನಗೆ ಅದೆಲ್ಲ ಅಷ್ಟು ಪಟಾಕಿ ಬಗ್ಗೆ ವ್ಯಾಮೋಹ ಹೋಗಿದೆ. ಇಲ್ಲ, ಹಚ್ಚಿ ಹಚ್ಚಿ ಹಚ್ಚಿ. ಸರಿ, ಮಾರನೇ ದಿವಸ ನಾಟಕ ಇದೆ ನನಗೆ. ನಾನೇನೋ ಧೈರ್ಯದ ಮೇಲೆ ಆದ್ರೂ ಪಟಾಕಿ ಹಿಂಗೆ ಹಚ್ಚಕ್ಕೆ ಅಂತ ಹೋದೆ. ಇಷ್ಟೆತ್ತರದ್ದು ಹೂವಿನ ಕುಂಡ, ಅದು ಹೂವಿನ ಕುಂಡ ಹಿಂಗೆ ಹಚ್ಚಿದ ತಕ್ಷಣ ನಾನು ಫ್ಲವರ್ಸ್ ಮೇಲೆ ಬರುತ್ತೆ ಅಂತ ಕಾಯ್ತಾ ಇದ್ರೆ ಅದು ಬ್ಲಾಸ್ಟ್ ಆಗ್ಬಿಡ್ತು ಸರ್. ಇಡೀ ಕೈಯೆಲ್ಲ ಸುಟ್ಟೋಯ್ತು, ಕೈಯೆಲ್ಲ ಪೂರ್ಣ ಸುಟ್ಟ. ನನಗೆ ಹೆಂಗಾಗಿತ್ತು ಅಂದ್ರೆ ಈ ಹೊಸ ಚರ್ಮ ಇದು ಬಂದಿರೋದು ಪೂರ್ಣ. ಮಾರನೇ ದಿವಸ ನಾಟಕ ಇದೆ, ನಮ್ಮ ಗುರುಗಳು ಬಾದಿರ್ದೀನಿ. ಏನ ಕೈ ಸುಟ್ಕೊಂಡ್ಬಂದ್ಬಿಡಿ, ಕೈ ಫುಲ್ ಬ್ಯಾಂಡೇಜು. ಆಮೇಲೆ ಎಷ್ಟೋ ದಿನಗಳ ತನಕ ನಮ್ಮ ಅಕ್ಕ ನನಗೆ ಅವಳು ಕೈ ತುತ್ತು ತಿನ್ನಿಸ್ತಾ ಇದ್ಲು. ಆಮೇಲೆ ಎಡಗೈಲಿ ತಿನ್ನೋದು ಅಭ್ಯಾಸ ಆಯಿತು. ಇದಕ್ಕೊಂಚೂರು ಕೆಲಸ ಬಂತು ಆಗ. ಆಮೇಲೆ ಬ್ಯಾಂಡೇಜ್ನ ನಿಜವಾಗ್ಲೂ ಇಲ್ಲಿಂದ ಇಲ್ಲಿವರೆಗೂ ಪೂರ್ಣ ಬೆಳ್ಳಗಾಗೋಗ್ಬಿಟ್ಟಿತ್ತು ಸರ್. ಅದಕ್ಕಾಗಿ ಹಬ್ಬ ಹರಿದಿನ ಇದ್ದಾಗ ಭಾಳ ಹುಷಾರು. ನಿಮ್ಮ ಸಂತೋಷ, ಉದ್ವೇಗ ಎಲ್ಲ ಇರಬೇಕು, ಆದರೆ ಅದು ಅಪಾಯಕಾರಿಯಾಗಿ ಜನಗಳ ಮಧ್ಯೆ ಹೋಗೋರಿಗೆ ತೊಂದರೆ ಮಾಡಬಾರ್ದು ಅಂತ ಯಾವಾಗ ನನಗೆ. ವೆಲ್ ಸರ್, ನಿಮ್ಮ ಅಕ್ಕ ಬಂದಿದ್ದಾರೆ, ಸ್ವಾಗತಿಸಿ. ಓ, ನಿಮ್ಮ ಅಣ್ಣನೂ ಬಂದಿದ್ದಾರೆ. ಓ, ಬನ್ನಿ ಆನಂದ್ ಅವರೇ, ಬನ್ನಿ 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 ಬನ್ನಿ. ಮೇಡಮ್, ಇವ್ರು ಎಲ್ಲೇ ಹೋದ್ರು ನಮ್ಮ ಅಕ್ಕ ಚಂದದ ಹೆಣ್ಮಗಳು, ನನ್ ಸಾಕು ತಾಯಿ, ಏನೇನೋ ನಿಮ್ನ ಹೊಗಳಿದ್ದೇ ಹೊಗಳಿದ್ದು. ಓಟಿಯು ಅದೆಲ್ಲ ಒಂದು ದೊಡ್ಡ ಮನ್ಸಿನ ಗುಣ ಅಷ್ಟೇ ಸರ್. ಯಾವುದೇ ಒಬ್ಬ ಅಕ್ಕಂಗೆ ಅವನಂತದ್ ಒಂದು ತಮ್ಮ ಸಿಗೋದು ಬಹುಶಃ ಹಲವಾರು ಜನ್ಮದ ಪುಣ್ಯ ಫಲ ಅಂತ ಅನ್ಕೊಂತೀನಿ. ಎಸ್. ಅಂಡ್ ನಿಮ್ಗೆ ಇವರೇ ಬಾಡಿ ಗಾರ್ಡ್ ಅಂತಲ್ಲ ಆ ಟೈಮಲ್ಲಿ? ನಾರ್ಮಲಿ ಅಕ್ಕಂದ್ರಿಗೊಬ್ಬ ಯಾವಾಗ ತಮ್ಮ ಜೊತೆ ಹೋಗ್ತಿರ್ತಾನೆ ಬಾಡಿ ಗಾರ್ಡ್ ಆಗಿ. ತುಂಬಾ ಸಪೋರ್ಟಿವ್, ಅದು ನಿಜ, ಖಂಡಿತ. 5-6ನೇ ಕ್ಲಾಸಿನ ಹುಡುಗ ಇರ್ಬೋದು ಪ್ರಾಬಬಲಿ. ನಾನೊಂದು 7-8ನೇ ಕ್ಲಾಸ್ ಡಿಫ್ರೆನ್ಸ್ ಅಲ್ಲಿ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಸ್ ಬೆಟಾಲಿಯನ್ ಇತ್ತು ನಾಗಮಂಗಲದಲ್ಲಿ. ನಾವು ಹೆಣ್ಮಕ್ಳು ಪುಟ್ ಮಕ್ಳು ಲಂಗ ಬ್ಲೌಸ್ ಹಾಕೊಂಡು ನಾವು ಮುಂದೆ ಹೋಗ್ತಿದ್ರೆ, ಅಮ್ಮ ನಾನು ಅವಳನ್ನ ಕಾಯ್ಬೇಕಮ್ಮ, ನಾನು ಅವಳಿಗೆ ಜೊತೆಗೆ ಹೋಗಿರ್ತೀನಿ, ಇಲ್ಲ ಏನಾರು ಪ್ರಾಬ್ಲಮ್ ಆಗೋದ್ರೆ ನಾನು ಮಾಡ್ತೀನಿ ಅಂತ. ಇವನ್ ರಮೇಶ, ಅವನಿಗೆ ಸತೀಶ, ರುದ್ರೇಶ, ನಾಗೇಶ, ಕೇಳ್ಬಿಟ್ಟಿ ನಾವು
ಅದು ನಮಗೆ ಒಂದು ಖುಷಿ ಆಗುತ್ತೆ. ಇದು ಮಾವಿನಕಾಯಿ ಸೀಸನ್ ಬೇರೆ, ಬಹಳ ಎಲ್ಲ 10 ರೂಪಾಯಿ ಮಾವಿನಕಾಯಿ ಇದ್ರೆ 40 ರೂಪಾಯಿ 50 ರೂಪಾಯಿ ಎಲ್ಲ ಕೊಡಲ್ಲ ಅಂತ ಅವ್ರು. ಬಹಳ ದೊಡ್ಡ ಮನ್ಸು ಅಂತಲ್ಲ ಅದು. ಏನ್ ಸರ್ ಇಷ್ಟು ನಿಯತ್ತಾದ ಮನುಷ್ಯ? ಸರ್ ಮರ್ಯಾದೆ ಕಳೀತಾ ಇದಾರೆ ಅಂತ. ಹೇಳಿ ಸರ್ ಅದು ಹೆಂಗ್ ಸರ್ ಅದು? 10 ರೂಪಾಯಿ ಮಾವಿನಕಾಯಿ 50 ರೂಪಾಯಿ ಕೊಡ್ತಿದ್ರಂತಲ್ಲ, ಯಾವ ಕತೆ ಅದು? ಏನ್ ಕತೆ ಅದು? ಮನೆ ಮುಂದ್ಗಡೆ ಹಾಗೆ ಮಾವಿನ ಕಾಲದಲ್ಲಿ ಒಬ್ಬ ಯಾರೋ ಹಣ್ಣಾದವನು ಒಬ್ಬ ಮಾವಿನಕಾಯಿ ಅಂತ ಮಾರ್ಕೊಂಡು ಬರೋನು. ನಮ್ಮನೆ ಮುಂದ್ಗಡೆ ಒಂದು ಸಣ್ಣ ಕಾಂಪೌಂಡು. ಆ ಕಾಂಪೌಂಡ್ ಮೇಲೆ ನಿಂತ್ಕೊಂಡ್ರೆ ಆ ಬುಟ್ಟಿ ಕಾಣಿಸುತ್ತೆ, ಬುಟ್ಟಿ ಎಟಕ್ಸುತ್ತೆ. ನಾವು ಮನೆ ಹೊರಗಡೆ ಗೇಟ್ನಲ್ಲಿ ನಿಂತ್ಕೊಂಡಿದ್ದು, ಮಾವಿನಕಾಯಿ ಬರ್ತಾ ಇದೆ ಕಣೋ, ಮಾವಿನ ಹಣ್ಣು ಬರ್ತಾ ಇದೆ ಕಣೋ ಅಂತ ನಾವೆಲ್ಲ ಅಂದರೆ, ತೊಗೊಳಕ್ಕೆ ಹೋಗ್ಬೇಡ, ನಾನೊಂದು ಪ್ಲಾನ್ ಮಾಡಿದ್ದೀನಿ ಹೇಗೆ ಅಂತ ಅಂದ್ಬಿಟ್ಟು, ಕರಿ ಮಾವಿನ ಹಣ್ಣು ತೊಗೊಳಕ್ಕೆ ಕರಿ ಅನ್ನೋನು. ತಲೆ ಮೇಲೆ ಮಾವಿನ ಹಣ್ಣು ಬಾಮ್ಮ ಅಂತ ನಾನು ಒಳಗಡೆ ಕರೆದ್ರೆ, ಆ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಮಾವಿನ ಹಣ್ಣುಗಳೆಲ್ಲ ತೊಗೊಂಡ್ಬಿಡೋನು. ಆ ಮಾವಿನಗಳು ತೊಗೊಂಡ್ಬಿಟ್ಟು ಅಲ್ಲೇ ತಿನ್ಬಿಟ್ಟು, ಬಾಬು ಚೆನ್ನಾಗಿಲ್ಲ ಬೇಡ ಅಂತ ವಾಪಸ್ ಕಳಿಸ್ಬಿಡು. ಆ ಥರ ಒಂದು ಚತುರತೆ ಎಲ್ಲ ಅವನಿಗೆ ಅವಾಗ್ನಿಂದನೂ ಇರ್ತಾ ಇತ್ತು ನನಗೆ. ಆದರೆ ಇವರಿಬ್ಬರ ಬಗ್ಗೆ ಒಂದು ಮಾತು ಹೇಳಬೇಕು ಸರ್. ಇವತ್ತು ನಾನೇನಾದ್ರು ಸ್ಫುಟವಾಗಿ 4 ಮಾತಾಡ್ತೀನಿ ಕನ್ನಡ ಅಂದರೆ ಅದಕ್ಕೆ ಕಾರಣ ನಮ್ಮ ಅಕ್ಕ. ನೋಡಿದ್ರೆ ಗೊತ್ತಾಗುತ್ತೆ. ಹೌದು ಹೌದು. ಇವತ್ತು ನಾನೇನಾದ್ರು ಆಗಿದ್ದೀನಿ ಅಂದರೆ ಅದರಲ್ಲಿ ಬಹುಪಾಲು ಇವ್ರದ್ದು ತುಂಬ ಇದೆ ಸರ್. ಕಲಾವಿದ ರೈಟ್. ಒಂದು ಲೆಟರ್ ಬಂದಿದೆ, ರಮೇಶನಿಗೆ ಆಶೀರ್ವಾದಗಳು, ನನಗೆ ಬಂದಿರೋ ಸರ್. ಏನ್ ಸರ್ ಅದು? ಲಾಸ್ಟ್ ಪ್ಯಾರಾಗ್ರಾಫ್ ಓದಿ ಸರ್. ಅಯ್ಯೋ ನಮ್ಮ ಅಪ್ಪನ ಅಕ್ಷರ ಇದು. ದೀರ್ಘ ಪತ್ರ ಬರೆಯಲು ಸಮಯ ಇರಲಿಲ್ಲ, ಸೂಕ್ಷ್ಮಗ್ರಾಹಿಯಾದ ನನಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ, ಕರ್ತವ್ಯ ದೃಷ್ಟಿ ಇರಲಿ, ಇಂತಿ ಆಶೀರ್ವಾದಗಳು, ಎನ್ ಸುಬ್ರಹ್ಮಣ್ಯಂ, ಮಂಡ್ಯ. ಅಪ್ಪ ಬರ್ದಿದ್ದಾರೆ ಈ ಲೆಟರ್ನ. ಯಾವಾಗ ಬರೆದ್ರು ಈ ಲೆಟರ್ನ? ನೆನಪಿದೆ ನಿಮ್ಗೆ ರಮೇಶ್? ಇಲ್ಲ ಸರ್. 24/3/85 ಅಂತ ಡೇಟ್ ಆಗಿದೆ. 85 ಮಂಡ್ಯದಲ್ಲಿ 85ನೇ ಇಸ್ವಿ. ಕರೆಕ್ಟ್ ಸರ್. ನಾನಾಗ ನಿನಾಸಮಲ್ ಸ್ಟೂಡೆಂಟ್ ಆಗಿದ್ದೆ ಗುರುಗಳೇ. ಓಕೆ. ಅವಳು ಮದುವೆಗೆ ನಾನು ಹೋಗಿರ್ಲಿಲ್ಲ, ಹಾಗಾಗಿ ನೀನು ಮದುವೆಗೆ ಬರಬೇಕು, ಇದು ಅಪರೂಪ ಆಗ್ತಾ ಇರೋದು, ನೀನು ಯಾವಾಗಲೂ ಮದುವೆ ಆಗುತ್ತಾನೆ, ನೀನು ಒಂದ್ಸಲಿ ಬಂದು ಎಲ್ಲ ಶಾಸ್ತ್ರಗಳನ್ನ ಮುಗಿಸಿ ಆಮೇಲೆ ಹೋಗು ಅಂತ. ನನಗೆ ಆಗ ಪರೀಕ್ಷೆ ಬಿಟ್ಕೊಡಲ್ಲ ಅಂತಾರೆ ಅಲ್ಲಿ ನಿನಾಸಮ್ನಲ್ಲಿ. ಹಾಗಾಗಿ ನಾನು ಬರಲ್ಲ ಅಂತ ಹೇಳಿದಕ್ಕೆ ಬಹುಶಃ ನಮ್ಮ ಅಪ್ಪ ಬರ್ದಿರೋ ಪತ್ರ ಅಂತ. ರೈಟ್. ಬಟ್ ಇದಿನ್ನೂ ಹೆಂಗ್ ತೆಗೆದ್ರಿ ಇದು ಅನ್ನೋದು ಆಶ್ಚರ್ಯ ಸರ್. ಯೂಶಲಿ ನಾ ಇಲ್ಲಿ ಬಂದ್ರೆ ಹಿಂಗ್ ಚೇರ್ ತಿರುಗಿಸ್ತೀನಿ, ಅಲ್ಲಿ ಯಾರೋ ಕಾಣಿಸ್ತಾರೆ ಅಂತ ನೀವು ಅನ್ಕೊಂಡಿರ್ತೀರಿ. ನಾನು ಸರ್ಪ್ರೈಸ್ ಕೊಡಲ್ಲ, ನಾನೇ ತಿರುಗಿಸ್ಬಿಡ್ತೀನಿ. ಅಲ್ಲೊಬ್ರು ಬರ್ತಾರೆ, ನೋಡಿ ನಿಮ್ಮ ಪ್ರತಿಕ್ರಿಯೆ ಹೇಳಿ. ರಮೇಶ ನನಗೆ 3ನೇ ಮಗ. ಅವನು ಬಾಲ್ಯದಲ್ಲಿ ಅತ್ಯಂತ ವಿನಯ ಸ್ವಭಾವದವನು. ಹಾಗೆ ನ್ಯಾಷನಲ್ ಚಿಲ್ಡ್ರನ್ ಸ್ಕೂಲ್ಗೆ ಸೇರಿಸಿದಾಗ ಅಲ್ಲಿ ಅವನು ಕಲೆಯ ಬಗ್ಗೆ ತುಂಬಾ ಆಸಕ್ತಿಯನ್ನು ವಹಿಸಿಕೊಂಡ. ಶಾಲಾ ದಿನಾಚರಣೆಯಲ್ಲಿ ಗಾಂಧಿ ಪಾತ್ರವನ್ನ ಮಾಡ್ದ. ಅದು ಅವನಿಗೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಸಿದ್ಧಿಯನ್ನು ತಂದುಕೊಡ್ತು. ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ಅವನು ನಮ್ಮ ಕರ್ನಾಟಕದಿಂದ ಇಂಥ ಒಬ್ಬ ಪ್ರತಿಭಾವಂತನಾಗಿ ಇಡೀ ದೇಶ ವಿದೇಶಗಳಲ್ಲೂ ಸಹಿತ ಹೋಗಿ ತನ್ನ ಪ್ರತಿಭೆಯನ್ನು ತೋರಿಸೋದಕ್ಕೆ ಅವಕಾಶ ಆದಂತಹದ್ದು, ಮತ್ತೆ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಎತ್ತಿ ಹಿಡಿಯುವಂಥದ್ದು ನನಗೆ ಬಹಳ ಹೆಮ್ಮೆ ಅನಿಸುತ್ತೆ. ನನಗೆ ಇಂಥ ಒಬ್ಬ ಪುತ್ರನ ದಯಪಾಲಿಸಿದ್ದು ನಮ್ಮ ಭಗವಂತನ ಆಶೀರ್ವಾದ ಅಂತ ಹೇಳಿ ಎಲ್ಲ ನಾನು ಯೋಚನೆ ಮಾಡ್ತೀನಿ. ಸರ್ ಇವತ್ತು ಅವರಿಲ್ಲ, ಆದರೆ ಯಾಕೋ ನನಗೆ ಅವರಿಲ್ಲ ಅಂತ ಯಾವಾಗಲೂ ಅನಿಸಿಲ್ಲ ಸರ್. ಅವರು ಇಷ್ಟೇ ಪ್ರೀತಿ ಯಾವಾಗಲೂ ಇದ್ದರು. ಅವರು ಕಾಲವಾದ ದಿನ ಅವ್ರನ್ನ ದೇಹವನ್ನು ಎತ್ತಿ ನಾವು ಕೆಳಗಡೆ ಇಟ್ಟುವು. ಆಮೇಲಿಂದ ಅಲ್ಲಿರೋ ವಸ್ತುಗಳ ಜಮಖಾನ ಇದನ್ನೆಲ್ಲ ಬೇರೆಯವ್ರಿಗೆ ಬಡವ್ರಿಗೆ ಏನೋ ಕೊಡಬೇಕು ಅಂತ ಹಾಸಿಗೆನ ಹಿಂಗೆ ಸುತ್ತಕ್ಕೆ ಅಂತ ನನ್ನ ಹಾಸಿಗೆನ ಹಿಂಗೆ ಮಡಚಿದೆ ಸರ್. ದಿಂಬು ಕೆಳಗಡೆ ನನ್ನ ಬಗ್ಗೆ ಇದುವರೆಗೂ ಬಂದಿರುವಂಥ ಅಷ್ಟೂ ಪೇಪರ್ ಕಟ್ಟಿಂಗ್ಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೆ. ಇದಕ್ಕೆ ನನಗೇನು ಹೇಳಬೇಕು ಅಂತಲೇ ಗೊತ್ತಿಲ್ಲ. ನನಗೆ ಆ ಪೇಪರ್ ಕಟ್ಟಿಂಗ್ಗಳೆಲ್ಲ ನೋಡ್ಬಿಟ್ಟು ಗಾಬರಿ ಆಗ್ಬಿಡ್ತು. ಎಲ್ಲ ಔಸಿಟ್ಕೊಂಡಿದ್ರು ಸರ್ ಅವರು. ಅದ್ರಲ್ಲಿ ಯಾವಾಗಲೂ ಬಿಡುವಿದಾಗ ಓದ್ಕೊಳ್ಳೋದು ಮತ್ತೆ ಮಡಚಿಡೋದು. ಎಂಥ 100 ಶತಮಾನಕ್ಕೆ ಮತ್ತೆ ನಾನು ಹುಟ್ಟಿದ್ರು ಇಂಥದೇ ಒಬ್ಬ ಅಪ್ಪ ಸಿಗಲಿ ಅಂತ ನಾನು ಆಸೆ ಪಡ್ತೀನಿ. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ನಮ್ಮ ರಿಸರ್ಚ್ ಟೀಮ್ ಅವರು ಏನು ಮಾಡೋದು, ಅವ್ರು ನಮ್ಮ ಜೊತೆ ಇಲ್ಲ ಅಂತಿದ್ದಾಗ ಯಾರೋ ಒಬ್ರು ನಮ್ಮ ಸೀಸನ್ 1 ವರ್ಕ್ ಮಾಡೋದಂಥ ವ್ಯಕ್ತಿ ನಿಮ್ಮ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ಅಪ್ಪೊಂದು ಬೈಟ್ ಯಾವಾಗಲೂ ತೆಗೆದಿಟ್ಟಿದ್ದು ನಮ್ಗೆ ಸಿಕ್ತು. ಅದನ್ನ ಇಲ್ಲಿ ಪ್ಲೇ ಮಾಡೋಂಥ ಅವಕಾಶ ನಮ್ಗೆ ಸಿಕ್ತು. ಎಸ್, ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು. ಅಲ್ಲಿ ಅವರು ಬನ್ನಿ ಕೂತ್ಕೊಳ್ಳಿ. ಎಸ್ ರಮೇಶ್ ಅವರೇ, ನಿಮ್ಮ ಶಾಲೆಯ ದಿನಗಳಿಗೆ ಬರೋದಾಗಿದ್ರೆ, ಶಾಲೆಯ ದಿನಗಳು ನಮ್ಮೆಲ್ಲರಿಗೂ ಒಂದೊಂಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ ದಿನಗಳ ಬಗ್ಗೆ ಹೇಳಿ ನನಗೆ. 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್ ಇರ್ಬೋದು, ರೈಟ್?
ಇದೇನ್ ಸರ್ ಈ ಫೋಟೋ ನಾವೆಲ್ಲ ಆ ಟೈಮಲ್ಲಿ ತೆಗಿತಾ ಇದ್ವಿ ಎಲ್ರು ಹ್ಞೂ ಸರ್. ಪ್ರತಿಯೊಂದು ಕ್ಲಾಸಲ್ಲೂ ನಾವೆಲ್ಲ ಜೊತೆಗೆ ನಿಂತ್ಕೊಂಡು 8-9 ಕ್ಲಾಸಿಂದ ಸರ್, ಸೆಂಟ್ರಲ್ ಕೂತಿ ನೋಡಿ ಸರ್ ಅದು ಕೆಳಗಡೆ. ಸೆಂಟ್ರಲ್ ನೋಡೋದೇ ಗೊತ್ತಾಗುತ್ತಲ್ಲ. ಇದು ಅಲ್ಲ ರಮೇಶ್? ಹೌದು ಸರ್, ನಾನೇ ಅದು. ಇದು ರಮೇಶ್ ಅವರು. ಎಸ್. ನಿಮ್ಮ ಸ್ಕೂಲ್ ಡೇಸ್ ಹೇಗಿತ್ತು ಸರ್, ಪ್ರೈಮರಿ ಸ್ಕೂಲಲ್ಲಿ ನಾನು ಮ್ಯಾಥ್ಸ್ ಅಲ್ಲಿ ಮುಂಚಿನಿಂದಲೂ ವೀಕು ಸರ್. Okay. ಮಾನೋ ಆಕ್ಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿದ್ದೆ. ಓಕೆ. ಸೈನ್ಸ್ ಅಲ್ಲಿ ತುಂಬಾ ವೀಕು, ಅದರ ಸಂಘಟನೆ ಸ್ಟ್ರಾಂಗ್ ಆಗಿದ್ದೆ. ವೆರಿ ಗುಡ್. 4 ಜನ ಸೇರಿಸ್ಕೊಂಡು ಬಾವುಟ ಕಟ್ಟೋದು, ಇಡೀ ಸ್ಕೂಲ್ ನೀಟಾಗಿ ಕಸ ಗುಡಿಸಿ ಎಲ್ಲ ಜೋಡಿಸಿಡೋದು, ಮತ್ತು ಎಲ್ಲರನ್ನು ಬಹಳ ಪ್ರೀತಿಯಿಂದ ಸೇರಿಸ್ಕೊಂಡು ಮಾವಿನ ಸೊಪ್ಪು ಕಟ್ಟೋದು, ಗಣೇಶೋತ್ಸವ ಮಾಡೋದು, ಸರಸ್ವತಿ ಪೂಜೆ ಮಾಡೋದು. ಆ ಕಾಲದಲ್ಲಿ ಏನೇನ್ ಮಾಡ್ತಾ ಇರೋದು. ಯಾವ ನೀವು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದ್ದು ಸ್ಕೂಲಲ್ಲಿ? ಸ್ಕೂಲಲ್ಲಿ ಅದು ಮೋಹಿನಿ ಭಸ್ಮಾಸುರ ಅಂತ ಹೇಳಿದ್ನಲ್ಲ ಸರ್, ಅದೇ ಡ್ರಾಮಾ ಫಸ್ಟ್. ಅದು 4ನೇ ಕ್ಲಾಸು. ಬಟ್ 6ನೇ ಕ್ಲಾಸ್ ಅಷ್ಟೊತ್ತಿಗೆ ನಾನೇ ಒಂದು ತಂಡವನ್ನು ನಿರ್ಮಾಣ ಮಾಡ್ಕೊಂಡಿದ್ದೆ ಸರ್. ಆಕ್ಟಿಂಗ್ ಶಿವಶಂಕರ ಸಮಿತಿ ಅಂತ ನಾನೇ ಒಂದು ಟೀಮ್ ಕಟ್ಕೊಂಡಿದ್ದೆ. ಆ ಊರ್ನಲ್ಲಿ ಆಗ್ತಾ ಇದ್ದಂತ ಕುರುಕ್ಷೇತ್ರ, ರಾಮಾಯಣ, ಮಹಾಭಾರತ ಈ ತರದ ನಾಟಕಗಳನ್ನೆಲ್ಲವೂ ನೋಡಿ ಇನ್ಸ್ಪೈರ್ ಆಗಿ ನಾನೇ ಕೌರವನ ಗರ್ವಭಂಗ ಅಂತ ಒಂದು ನಾಟಕ ಬರ್ಕೊಂಡಿದ್ದೆ. ನನ್ನ ಜೊತೆಲಿ ಒಂದಷ್ಟು ಜನ ಬೇರೆ ಬೇರೆ ಗೆಳೆಯರನ್ನೆಲ್ಲ ಸೇರಿಸ್ಕೊಂಡು ನಮ್ಮಲ್ಲಿ ಒಬ್ಬ ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದ. ಅವನ ಹತ್ರ ಟಿಕೆಟ್ ನ ಪ್ರಿಂಟ್ ಮಾಡಿಸಿ 10 ಪೈಸೆ ಟಿಕೆಟ್ ಪ್ರಿಂಟ್ ಮಾಡಿಸಿ ಮಾರಿ 20 ರೂಪಾಯಿ ಕಲೆಕ್ಟ್ ಮಾಡಿದ್ವು ಸರ್. ನೀವು ಮಧ್ಯದಲ್ಲಿ ಆ ಈಶಾ ಗ್ಯಾಂಗ್ ಅಂತ ಏನೋ ಒಂದು ಅವರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ನೀವು ಅದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಏನದು ಈಶಾ ಗ್ಯಾಂಗ್ ಅಂದ್ರೆ ಏನು? ಊರಿನಲ್ಲಿ ಏನೇ ಚಟುವಟಿಕೆ ನಡೆದ್ರು ನಮ್ದೊಂದು ಬಾಲ್ಯದ ತಂಡ, ಬಾಲ್ಯದ ಊರಲ್ಲಿ ನಾಟಕ ಆಯ್ತು ಅಂದ್ರೆ ಮತ್ತೆ ನಾವು ಅದನ್ನ ನಾವೊಂದು ನಾಟಕ ಮಾಡೋದು. ಅದು ಬಹಳ ರೋಮಾಂಚನ ಕೊಟ್ಟಿದೆ ಸರ್. ಅಂದ್ರೆ ಆ ಬಣ್ಣದ ಪರದೆಗಳನ್ನ ತಿಂದೆ ನೋಡ್ತಾ ಇದ್ದು, ಲಪ್ಪ ಅಂತ ಕೈ ಎತ್ಕೊಂಡು ಟಪ 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 ಅಂತ ಆಗಿನ ಕಾಲದ ಮೇಕಪ್ ದಪ್ಪು ಇದನ್ನೆಲ್ಲ ಮಾಡ್ಕೊಂಡು ನಾವು ನಮ್ಮ ನಾಟಕಗಳಲ್ಲಿ ಈ ಕುರಿ ತುಪ್ಪಟ ಸಿಗ್ತದಲ್ಲ, ಉಣ್ಣೆ ಅಂತ ಕರೀತಾರೆ. ಆ ಉಣ್ಣೆಯನ್ನ ಈ ಸೈಕಲ್ ಟ್ಯೂಬ್ ಏನ್ ಮಾಡ್ತಾರೆ, ಪಂಚರ್ ಹಾಕ್ತಾರಲ್ಲ, ಅದನ್ನ ಹಾಕಿ ಎಂಟಿಸಿ ಮೀಸೆ ಅಂಟಿಸಿ ಎಷ್ಟೋ ಟೈಮ್ ಅನ್ನು ಕಿತ್ತಾಗ ಚರ್ಮ ಸಮೇತ ಬಂದ್ಬಿಡೋದು. ಸೊ ಇದೆಲ್ಲ ಮಾಡ್ತಿದ್ದು ಈಶಾ ಗ್ಯಾಂಗ್ ಜೊತೆ? ಹೌದು, ಈಶಾ ಗ್ಯಾಂಗ್ ಅಂದ್ರೆ ಯಾರು? ನಾನು, ನಾಗೇಶ, ಸತೀಶ, ರುದ್ರೇಶ, ಚೀನಿ ಅಂತ ಒಬ್ಬ ಇದ್ದ, ಅನೇಕ ಸತೀಶ್ಗಳು. ಇವ್ರೆಲ್ಲರದು ಒಂದು ದೊಡ್ಡ ಗ್ಯಾಂಗ್ ಸರ್. ಒಂಥರ ಯಾವಾಗಲೂ ಉತ್ಸಾಹಿಯಾಗಿ ಬದುಕು. ಇದೆ ಸರ್ ನಾಗೇಶ. ಇವು ಎಲ್ಲಾ ತುಂಟಾಟಗಳು ಕಲ್ತಿದ್ದು ಇವ್ರ ಮನೇಲೆ ಸರ್. ನಾಗೇಶ ಇವರು? ಸರ್. ಓಕೆ. ಈಶಾ 1 ನಾಗೇಶ, ಇದು ಸತೀಶ, ಇದು ಈಶಾ 2 ಸತೀಶ. ಬನ್ನಿ ಸರ್. ಇನ್ನೊಬ್ಬ ಸತೀಶ ಸರ್. ಇದು ಈಶಾ 3 ಸತೀಶ. ಮೋಹನ, ಉಮೇಶ, ಇದು ರಮೇಶ, ಇದು ರಮೇಶ. ಎಷ್ಟು ಈಶಾ ಸರ್ ಇದು? ರೈಟ್. ಹೇಳಿ ಸರ್ ನಿಮ್ಮ ಈಶಾ ಕಥೆಗಳು. ಈಗ ಹೇಳ್ತಾ ಇದ್ದಿದ್ದ ವಿಷಯ ಮಾಡ್ಕೊತಿದ್ವಿ ಇದರಲ್ಲೇ ಕಷ್ಟ ಕುಂಕುಮ ಸರ್ ಎಲ್ಲ ಏನ್ರಿ ಇದು? ಒಂದ್ ನಿಮಿಷ ಇರಿ, ಏನೋ ತಂದಿಯಾರು ಇವರು. ಇದೇನ್ ಸರ್ ಇದು? ಕುರಿ ಉಣ್ಣೆದು. ಇದು ಕುರಿ ಉಣ್ಣೆ ಸರ್. ಅದು ಓಕೆ. ಕುರಿಯ ಮೇಲಿನ ತುಪ್ಪಟ ಇದೆಯಲ್ಲ, ಮೀಸೆ ಕ್ರೇಪಿಯರ್ ಇಲ್ವಲ್ಲ ಸರ್, ಇದನ್ನ ಎತ್ಕೊಂಡ್ಬಂದು ಇದನ್ನ ಅಂಟಿಸ್ಬೇಕಲ್ಲ. ಸೈಕಲ್ ಇದು ಪಂಚರ್ ಪಂಚರ್ ಹಾಕೋ ಟ್ಯೂಬ್ ಸರ್. ಇದು ಸೀಮೆ ಸುಣ್ಣ ಸರ್. ಇದನ್ನ ಪುಡಿ ಮಾಡಿ ವಿಭೂತಿ ಬಳಕೊಳ್ಳೋದು. ಮೀಸೆ ಮೇಕಪ್, ಇದು ಮೇಕಪ್ ಸರ್. ಇವೆಲ್ಲ ಮೇಕಪ್ ಸುಮ್ಮನೆ ನಾವು ಖರ್ಚು ಮಾಡ್ತಾ ಇದೀವಿ ರೀ. ಇದರೆಲ್ಲ ಸಿಗುತ್ತೇನ್ರಿ? ಅಯ್ಯೋ, ಇದೇನ್ ಸರ್ ಇದು? ಇದು ಅರಿಶಿನ ಕುಂಕುಮ ಸರ್. ಇದು ರಬ್ಬರ್ ಟ್ಯೂಬ್ ಹಾಕೋದಲ್ವಾ? ಇದು ಪಂಚರ್ ಹಾಕೋದು. ಇದನ್ನ ಮೈಗೆ ಹಾಕೊಳ್ಳವು ಸರ್ ನಾವು. ಸೈಕಲ್ ಪಂಚರ್ ಹಾಕಿದ್ರೆ ಮೀಸೆ ಅಂಟಿಸ್ಕೊಳ್ತಾ ನಮ್ಮ ಇದ್ದೀರಾ? ರಂಗಭೂಮಿ ಆರಂಭ ದಿನಗಳ ಮೇಕಪ್ ಸಾಮಗ್ರಿಗಳು ಸರ್. ಅರಿಶಿನ ಕುಂಕುಮ. ಇದೇನಿದು? ಬ್ಲಡ್ಗ, ರಕ್ತಕ್ಕ? ಯಾವುದೇ ರಾಸಾಯನಿಕಗಳು ಇರಲಿಲ್ಲ ಮೇಕಪ್ಗೆ. ಅರಿಶಿನ ಕುಂಕುಮದಿಂದಾನೇ ನಾವು ಮೇಕಪ್ ಮಾಡ್ತಾ ಇದ್ವಿ. ಎಲ್ಲ ಕಲರ್ ಐಟಮ್ಸ್ ಎಲ್ಲ ಅದು. ಅರಿಶಿನ ಕುಂಕುಮ ಉಪಯೋಗಿಸಿ ಮತ್ತೆ ಈ ಪಂಚರ್ ಸೊಲ್ಯೂಷನ್ ಹಾಕಿ ಮೀಸೆ ಗಡ್ಡ ಅಂಟಿಸಿ ಮಾಡ್ತಾ ಇದ್ವಿ. ಎಷ್ಟೋ ಸರಿ ನಾಟಕದ ಮಧ್ಯದಲ್ಲಿ ಆ ಮೀಸೆ ಗಡ್ಡ ಬಿದ್ದೋಗ್ಬಿಡೋದು. ಆಗ್ಲೂ ಸಹ ಪ್ರೇಕ್ಷಕರು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ನಾಟಕ ನೋಡ್ತಾ ಇದ್ರು. ಒಂದೇ ಒಂದು ಆಸೆ ಸರ್, ನಿಮ್ ಈಶಾ ಗ್ಯಾಂಗ್ ಎಲ್ರಿಗೂ ಮೀಸೆ, ಅವ್ರಿಗೆ ಮಾತ್ರ ಇಲ್ಲ ಸರ್. ಬನ್ನಿ ಸರ್. ಅದು ಈ ಟೈರ್ ಪಂಚರ್ ಹಾಕೋ ಲಿಕ್ವಿಡ್ ಅಲ್ಲಿ ಮೀಸೆ ಅಂಟಿಸ್ತೀರ ಅಂದ್ರೆ ಹೇಗ್ ಸರ್ ಅದು? ಸರ್ ಇವನು ಆಂಜನೇಯನ್ ಪಾತ್ರ ಬಹಳ ಚೆನ್ನಾಗಿ ಮಾಡ್ತಿದ್ದ ಸರ್. ದಯವಿಟ್ಟು ಕ್ಷಮಿಸಿ. ಸಾಕ್ರಿ, ಪರ್ಮನೆಂಟ್ ಆಗಿ ಸರ್. ಇದು ಯಾವುದೋ ಒಂದು ರಾಕ್ಷಸನ್ ಪಾತ್ರ ಅನ್ಕೊಳ್ಳಿ ಸರ್. ನೀವು ರಾಕ್ಷಸನ ಸರ್? ಮಹಿಷಾಸುರ ಅಂತ ಅನ್ಕೋಬಹುದು ಸರ್ ನೀವು. ಸರ್ ಇಲ್ಲ ಸರ್, ಭಸ್ಮಾಸುರ ಹಿಂಗೆ ಇರ್ತಾ ಇದ್ದ ಸರ್. ಸರ್ ನೋಡಿ ಸತೀಶ್, ನಮಗೆ ಬಂದಿದ್ದ ಐಡಿಯಾ ಚಂದ ಕಾಣ್ತಿದ್ದೀರಾ ನೀವು. ಸರ್ 2 ನಿಮಿಷದ ಮೇಕಪ್ ನೋಡಿ ಸರ್. ನೋಡಿ ಸರ್, ವಾವ್, ಸೂಪರ್. ಈಗ ಇವ್ರ ಕೈಲಿ ಒಂದು ಡೈಲಾಗ್ ಹೇಳಿಸ್ಬಿಟ್ರೆ ನೀವು ಡೈರೆಕ್ಟರ್ ಆಗಿ ಒಂದು ಕಂಪ್ಲೀಟ್ ಸಿಕ್ಬಿಡುತ್ತೆ. ನಾನು ಹೇಳ್ತೀನಿ ಅದನ್ನ ಹೇಳ್ಬೇಕು. ಅವನು ಅವಾಗ್ಲೂ ನಾನು ಡೈರೆಕ್ಟರ್ ಸರ್. ಇವ್ರು
ನಾನಂತ ಚಕ್ರವರ್ತಿ, ನಾನೆಂತ ಚಕ್ರವರ್ತಿ, ಇಹಲೋಕ ಸಾರ್ವಭೌಮ. ಇಹಲೋಕ ಸಾರ್ವಭೌಮ. ಹಿಂಗೆ ಮಾಡ್ತಾ ಇದ್ದ ಸರ್. ಸರ್ ಮೈ ಕೊಡಿಲ್ಲ ಅವರು. ನರಹೃದಯ ಮಣಿಯುವುದು ರಾಜರಿಗೆ, ನರಹೃದಯ ಮಿಡಿಯುವುದು ರಾಜರಿಗೆ. ರಾಜರಿಗೆ. ರಾಜರು ನಾ ಬರುವ ಶುಭ ವಾರ್ತೆಯನ್ನು ಕೇಳಿ, ನಾವು ಬರುವ ಶುಭ ವಾರ್ತೆಯನ್ನು ಕೇಳಿ ಕಪ್ಪ ಕಾಣಿಕೆಗಳು ಹಿಡಿದು, ಹಬ್ಬ ಕಾಣಿಕೆಗಳು ಹಿಡಿದು ಹೋಗ್ಲಿ ಬಿಡ. ಈ ಆಕಾಶ ನಂದು, ಈ ಆಕಾಶ ನಂದು, ಈ ಭೂಮಿ ನಂದು, ಭೂಮಿ ನಂದು, ಮೀಸೆ ಮಾತ್ರ ನಂದಲ್ಲ, ಅದು ಮಾತ್ರ ನಂದಲ್ಲ. ಕರೆಕ್ಟ್. ಎಸ್, ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು. ಮರಳಿ ಸ್ವಾಗತ. ಮಂಡ್ಯ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಇದೀವಿ. ಅಲ್ಲಿಂದ ನೀವು ನೀನಾಸಂಗೆ ಹೋಗ್ತೀರಾ. ನಾನೊಂದು ನಾಟಕ ಮಾಡಿಸ್ಕೊಂಡು ಡೆಲ್ಲಿಯಿಂದ ವಾಪಸ್ ಬರ್ಬೇಕಾದ್ರೆ ಪೇಪರ್ನಲ್ಲಿ ನನ್ನ ಗೆಳೆಯರು ಸುರೇಶ್ ಅನ್ನೋ ಯಾರೊಬ್ಬ ತರಂಗ ಪತ್ರಿಕೆಯನ್ನು ಕೊಡ್ತಾನೆ. ಆ ಪತ್ರಿಕೆಯನ್ನು ಓಪನ್ ಮಾಡಿದಾಗ ಪತ್ರಿಕೆಯಲ್ಲಿ ನನಗೆ ಈ ನೀನಾಸಂ ಬಗ್ಗೆ ಬಂದಿರುತ್ತೆ. ಓದ್ತೀನಿ, ಏನಿದು ಅದ್ಭುತ, ನಾಟಕ ಕಲಿಯೋಕೆ ಒಂದು ಸ್ಕೂಲ್ ಬೇರೆ ಇದೆಯಾ? ನನಗೆ ಆಶ್ಚರ್ಯ, ನಾಟಕ ಕಲಿಯೋಕ್ಕೆ ಸ್ಕೂಲ್ ಯಾಕಪ್ಪ ಅಂತ. ಆದ್ರೆ ಓದ್ತೀನಿ ಏನು ಅದ್ಭುತ ಅನ್ಸುತ್ತೆ. ಪ್ರತಿಯೊಂದು ಊರಿಗೂ ಜಿಲ್ಲೆಗೂ ಕೆ.ವಿ. ಸುಬ್ಬಣ್ಣ ಥರ ಒಂದು ವ್ಯಕ್ತಿತ್ವ ಬೇಕು ಅಂತ ನನಗನ್ಸುತ್ತೆ. ಏನು ಅದ್ಭುತವಾಗಿ ಸಾಧನೆ ಮಾಡಿದರೆ ಕೆ.ವಿ. ಸುಬ್ಬಣ್ಣ ಅಂತ. ನನ್ನ ಬದುಕಿನ ಅತ್ಯಂತ ವಿರಾಟ್ ಸ್ವರೂಪದ ಒಬ್ಬ ಮನುಷ್ಯ ನೋಡಿದರೆ ಕೆ.ವಿ. ಸುಬ್ಬಣ್ಣ ಸರ್. ಅಪ್ಲೈ ಮಾಡ್ತೀನಿ, ಮನೇಲಿ ಸುದ್ದಿ ಗೊತ್ತಾಗುತ್ತೆ. ಏನೋ ಅದು ಏನೂ ಇಲ್ಲ, ನಾನು ಕನಕಪುರದಲ್ಲಿ ನಮ್ಮ ಸೋದರ ಮಾವ ಒಬ್ಬರು ಇದ್ದರು, ತಿಮ್ಮಪ್ಪಯ್ಯ ಅಂತ, ಗೋಪಾಲರಾವ್ ಅಣ್ಣ. ಅವ್ರ ಮನೆಯಲ್ಲಿ ಏನಿಲ್ಲ, ಡಿಪ್ಲೊಮಾ ಮಾಡಿಬಿಟ್ರೆ ನಾನು ತಕ್ಷಣ ಕೆಲಸ ಕೊಟ್ಬಿಡ್ತಾರೆ. ಡಿಪ್ಲೊಮಾ ಇನ್ ಸೆರಿಕಲ್ಚರ್ ಅಂತ ಇದು. ಡಿಪ್ಲೊಮಾ ಇನ್ ಸೆರಿಕಲ್ಚರ್, ಸರಿ ಹೋಗು ಅಂದಿರ್ತಾರೆ. ಡಿಪ್ಲೊಮಾ ಇನ್ ಸೆರಿಕಲ್ಚರ್ಗೆ ಸೇರ್ಕೋತಾ ಇದೀನಿ ಕನಕಪುರದಲ್ಲಿ ಅಂತ ಸುಳ್ಳು ಹೇಳಿ ನೀನಾಸಮ್ಮಿನ ಸಂದರ್ಶನಕ್ಕೆ ಹೋಗ್ತೀನಿ ಸರ್. ಮಳೆ ಬೀಳ್ತಾ ಇದೆ, ದಟ್ಟವಾದ ಕಾಡು, ಅರಣ್ಯ, ಎಲ್ಲ ಮಳೆ ಸೋರ್ತಾ ಇರೋಂಥ ಬಸ್ಗಳು, ಸುಂದರವಾದ ಹುಡುಗಿರು, ಭಾಳ ಚೆನ್ನಾಗಿರ್ತಾ ಇತ್ತು ಲವಲವಿಕೆ. ಅಂಥದ್ದೊಂದು ಜಾಗದಲ್ಲಿ ನನಗೆ ಇಂಟರ್ವ್ಯೂ ನಡೆಯುತ್ತೆ. ಏನು ಸಂದರ್ಶನ ಮಾಡ್ತಾ ಇದ್ದಾರೆ ಇವ್ರು, ಏನು ಕೇಳ್ತಾರೆ, ನಿಮ್ಮ ಮೆಚ್ಚಿನ ಚಲನಚಿತ್ರ ಯಾವುದು? ಅದೇ ಸರ್, ನನಗೆ ಪಾಠ ಕಲಿಸಿಕೊಟ್ಟ ಅದ್ಭುತವಾದ ಶಾಲೆ ಎಸ್, ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ. ಸಾರು 65-70 ವರ್ಷಗಳ ಹಿಂದೆ ಹುಟ್ಟಿರೋ ಸಂಸ್ಥೆ ಸರ್ ಇದು, ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಸ್ಥೆ. ಒಂದು ಸಣ್ಣ ಯಕ್ಷಗಾನ ತಂಡವಾಗಿ ಊರಲ್ಲಿ ಹವ್ಯಾಸಿ ತಂಡವಾಗಿ ಶುರುವಾಗಿದ್ದು ಕೆ.ವಿ. ಸುಬ್ಬಣ್ಣವ್ರ ತಂದೆ ಕಾಲದಲ್ಲಿ. ಕೆ.ವಿ. ಸುಬ್ಬಣ್ಣವರು ಇದನ್ನು ಸಂಪೂರ್ಣವಾಗಿ ಆಧುನಿಕ ಪ್ರಜ್ಞೆ ಉಳ್ಳಂಥ ಅನೇಕ ವಿಚಾರಗಳನ್ನ ತಿಳ್ಕೊಂಡು ಏನೋ ಕಲಿಸ್ಬೇಕು ಅಂತ. ಅದು ಸುಮ್ಮನೆ ನೇರವಾಗಿ ಹೇಳೋದಲ್ಲ ನಮ್ಮ ಗುರುಗಳು. ಎಂಥ ಮಹಾಮಾನ್ವಿತ ಮನುಷ್ಯ ಅಂದ್ರೆ ಇದು ಸರ್. ಇವರು ಓದಿದ ರೀತಿಗೆ ಅನಂತಮೂರ್ತಿ ಅವ್ರ ಜೊತೆ, ಲಂಕೇಶ್ ಜೊತೆ ಬದುಕಿದ್ದು. ಇವರು ಸಿಟಿಗಳಲ್ಲಿ ಲೆಕ್ಚರ್ ಆಗೋ, ಪ್ರೊಫೆಸರ್ ಆಗೋ, ಪ್ರಿನ್ಸಿಪಾಲ್ ಆಗೋ ಅಥವಾ VC ಆಗೋ ಇದು ಬಿಡ್ಬೋದಾಗಿತ್ತು. ಆದರೆ ಇವರು ಅದನ್ನೇನು ಮಾಡದೆ ಮರಳಿ ತಮ್ಮ ಊರಿಗೆ ಹೋಗಿ ಇಡೀ ಜಗತ್ತಿನ ಪ್ರಜ್ಞಾವಂತರನ್ನೆಲ್ಲ ಅಲ್ಲಿ ಕರೆಸ್ಕೊಂಡ್ರು ಸರ್. ಹೌದು, ಅದಕ್ಕೆ ಆತ ಮಹಾ ಸಾಧಕ ಅಂತ. ತಾನು ಇರುವೆಡಿಯಲ್ಲೇ ಎಲ್ಲ ಕರೆಸ್ಕೋತಾನಲ್ಲ. ನನ್ನಂಥ ಹಳ್ಳಿ ಹುಡುಗಂಗೆ ಬರ್ಗ್ಮನ್ ಪಾಠ ಓದಿಸಿದ್ರು, ಫೆಲಿನಿ ಯಾರು ಅಂತ ಹೇಳ್ಕೊಟ್ರು, ಸತ್ಯಜಿತ್ ರೇ ಯಾರು ಅಂತ ಹೇಳ್ಕೊಟ್ರು. ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು, ಆಮೇಲೆ ಜಗತ್ತಿನಲ್ಲಿ ಒಟ್ಟು ರಂಗಭೂಮಿ ಯಾಕೆ ಬೇಕು, ರಂಗಭೂಮಿ ಅಂದ್ರೆ ಏನು, ನಾಟಕ ಅನ್ನುವುದು ಹೇಗೆ ಶಿಕ್ಷಣದ ಮಾಧ್ಯಮವಾಗುತ್ತದೆ, ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ರಂಗಭೂಮಿ ಎಷ್ಟು ಪ್ರಬಲವಾದ ಮಾಧ್ಯಮ, ಎಷ್ಟು ಶಕ್ತಿ ಇದೆ, ಒಬ್ಬ ಮತ್ತೊಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಸಂವಹನ ಯಾಕೆ ಮುಖ್ಯ, ಅದಿಲ್ಲದಿದ್ರಿಂದನೇ ದೇಶದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಅಪ್ಪ ಮಗಳ ನಡುವೆ ಇವತ್ತೊಂದು ಸಂವಹನದ ಸಮಸ್ಯೆಯಿಂದ ಬೇರೆ ಆಗಿದ್ದಾನೆ, ತಂದೆ ತಾಯಿ ನಡುವೆ ಪ್ರತಿಯೊಬ್ಬರ ತೊಂದರೆ ಆಗಿದೆ. ಇದನ್ನೆಲ್ಲದನ್ನು ರಂಗಭೂಮಿಯನ್ನು ಶಾಸ್ತ್ರೋಕ್ತವಾಗಿ, ಲವಲವಿಕೆಯಾಗಿ, ಖುಷಿಯಿಂದ, ಫನ್ಗಳ ಮೂಲಕ, ರಂಗಾಟಗಳ ಮೂಲಕ, ಚಟುವಟಿಕೆಗಳ ಮೂಲಕ, ಬರೀ ಥಿಯರಿನೂ ಅಲ್ಲ, ಇವಿಷ್ಟನ್ನು ಸುಬ್ಬಣ್ಣವರು ಸತತವಾಗಿ ಅವ್ರಿಗಿರೋ ದೊಡ್ಡ ಸ್ಟಾಫ್ಗಳ ಮೂಲಕ ಹೇಳ್ಕೊಡ್ತಾ ಹೋಗ್ತಾರೆ. ಅದೆಷ್ಟು ಚೆನ್ನಾಗಿದೆ ನೀನಾಸಂ ಅಂತಂದರೆ ಸರ್, ಬೆಳಗ್ಗೆ 6 ಗಂಟೆಯಿಂದ ಕ್ಲಾಸ್ಗಳು ಶುರುವಾಗ್ತವೆ ಸರ್. 6ಕ್ಕೆ ಯೋಗ ಶುರುವಾಗುತ್ತೆ, 7ಕ್ಕೆ ಕತ್ತಿ ವರ್ಷೆ ಶುರುವಾಗುತ್ತೆ, 8ರಿಂದ ಯಕ್ಷಗಾನ ಶುರುವಾಗುತ್ತೆ, ಆಮೇಲೆ ರಾತ್ರಿವರೆಗೂ 9 ಗಂಟೆವರೆಗೂ ರಿಹರ್ಸಲ್ಸು. ಶೇಕ್ಸ್ಪಿಯರು, ಬರ್ನಾಡ್ ಶಾ, ಆಮೇಲೆ ನಿಮ್ಮ ಭಾಸ, ಬಹುಭೂತಿ ಎಲ್ಲರನ್ನೂ ಅಭ್ಯಾಸ ಮಾಡಬೇಕು. ಆಮೇಲೆ ಎಲ್ಲ ಜಾನಪದ ಪ್ರಕಾರಗಳು ಕಲಿಬೇಕು. ನಿಮಗೆ ಮಾಸ್ಕ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ನಿಮಗೆ ಕಿರೀಟ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ, ಮತ್ತು ಮೇಕಪ್ ಹಚ್ಚಿದ್ರೆ ಯಾವ್ಯಾವ ಥರದ ಮೇಕಪ್ಗಳಲ್ಲಿ ಏನು ಬದಲು ಮಾಡ್ಬೋದು ಅಂತ. ಇವತ್ತಿನ ಕಾಲೇಜ್ ಹುಡುಗ ಒಬ್ಬ ಸಿನಿಮಾ ಹೀರೋ ಆಗಬೇಕು ಅಂತಂದ್ರೆ ರಪ್ ಅಂತ ರಾತ್ರಿ ಆಗ್ಬಿಡ್ತೀನಿ ಅಂತ ಅನ್ಕೋತಾರಲ್ಲ, ಹಂಗಾಗಿ ಸಾಧ್ಯವೇ ಇಲ್ಲ. ಅದರಿಂದ ಒಂದು ಟ್ರೈನಿಂಗ್ ಇದೆ, ಸ್ವಲ್ಪ ಕಷ್ಟಪಡಪ್ಪ. ನೀನು ಯಾವುದೇ ದೊಡ್ಡ ಕಲಾವಿದ ಹಿನ್ನೆಲೆ, ಒಂದು ಹಿನ್ನೆಲೆ ಇದೆ, ಅದನ್ನು ಅಭ್ಯಾಸ ಮಾಡು ಅನ್ನೋದನ್ನ ನೀನಾಸಮ್ಮು ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. 1 ವರ್ಷ ಡಿಪ್ಲೊಮಾ ಮುಗಿಸೋಷ್ಟೊತ್ತಿಗೆ ನಾನು ಈ ಜಗತ್ತಲ್ಲಿ ಏನು ಬೇಡ, ಬರೀ ರಂಗಭೂಮಿ ಕಲಾವಿದ ಆಗಿ ಉಳ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ. ಅವ್ರನ್ನ ಕೇಳಿದೆ, ಇಲ್ಲೇ ಕೆಲಸ ಕಸ ಉಳ್ಕೊಂಡಿದ್ದೀನಿ, ಉಳಿಸ್ಕೊಳ್ಳಿ ಪ್ಲೀಸ್, ಅಕ್ಷರ ನನ್ನ ದಯವಿಟ್ಟು ಇಲ್ಲೇ ಉಳಿಸ್ಕೊಳ್ಳಿ ಅಂತ. ಅಕ್ಷರ ಪಾಠ ಮಾಡ್ತಾ ಇದ್ದ, TP ಅಶೋಕ್ ಪಾಠ ಮಾಡ್ತಾ ಇದ್ರು, ಪೂರ್ಣಿಮಾ ಪಾಠ ಮಾಡ್ತಾ ಇದ್ರು, ಮಹಾಬಲೇಶ್ವರ ಭಟ್ಟನ್ ಪಾಠ ಮಾಡ್ತಾ ಇದ್ರು. ಅವರು ಉಚ್ಚರಿಸುತ್ತಿದ್ದ ಕನ್ನಡವೇ ಶ್ರೇಷ್ಠವಾದ ಕನ್ನಡ ಸಹ. ಸ್ವಸ್ತಿ ಶ್ರೀಮತ್ ಪಶ್ಚಿಮ ರಂಗನಾಥ ಪಾದಾರವಿಂದ ಮಧುಕರಾಯಿತ ಚಿತ್ತ ಮತ್ತ ರಿಪು ಷಂಡ ಕಂಡನೋ ದಂಡ ದೋರ್ದಂಡ ಅತ್ಯುಜನೆಪ್ಸಿತಾರ್ಥ ದಾನ ಶೌಂಡ ಅಂಗನಾಜನ ಕುಸುಮ ಕೋದಂಡ ಬಾಹುದಂಡ ಧೃತ ವಿವಿಧಾಯುಧ ಪ್ರಕಾಂಡ ಬಿರುದಂತೆಂಬರ ಗಂಡ ಮಿತ್ರ ಕುಲಕಮಲ ಮಾರ್ತಾಂಡ ಮೊನೆಗಾರ ಸುಗುಣ ಗಂಭೀರ ರಾಜಕಂದರ್ಪ ವೀರ ಶೂರ ಅಭಯ ಪ್ರತಾಪಾಧೀಶ್ವರ. ಈ ಎಲ್ಲವನ್ನು
ಈ ಥರ ಹೇಳಬೇಕು ಕನ್ನಡವನ್ನು. ಕನ್ನಡಕ್ಕೆ ಅದರದ್ದೇ ದೊಡ್ಡದೊಂದು ಮರ್ಯಾದೆ ಇದೆ ಅನ್ನೋದನ್ನು ಬಹಳ ಚೆನ್ನಾಗಿ ಒಂದು ಸಣ್ಣ ಪ್ರಜ್ಞಾವಂತಿಕೆ ಇಟ್ಟುಕೊಂಡು ಯಾವುದೇ ಜಾತಿ ವ್ಯಾಮೋಹಗಳ, ಯಾವುದೇ ಧರ್ಮದ ವ್ಯಾಮೋಹಗಳ ಏನೂ ಇಲ್ಲದೇ ಕಲೆಯನ್ನು ಕಲೆಗಾಗಿ ಚಂದವಾಗಿ ಬಳಸೋದಕ್ಕೆ ಸಾಧ್ಯ ಇದೆ. ಅರ್ಥಪೂರ್ಣ ಜೀವನವನ್ನು ಸಾಧಿಸೋದಕ್ಕೆ ಕಲೆ ನಿಮಗೊಂದು ಸರ್ಕಾಗ್ತದೆ ಅನ್ನೋದನ್ನ ನೀನಾಸಂನಲ್ಲಿ ಬಹಳ ಚೆನ್ನಾಗಿ ಹೇಳ್ಕೊಂಡು. ನಿಮ್ಮ ನೀನಾಸಂ ಗೆಳೆಯರೊಬ್ರು ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ನೋಡಿ, ವೀಕೆಂಡ್ ಟೆಂಟಲ್ಲಿ. ಮಂಡ್ಯ ರಮೇಶ್ ಬಗ್ಗೆ ಮಾತಾಡೋದಂದ್ರೆ ಬಹಳ ಪ್ರೀತಿ ಮತ್ತೆ ಹೆಮ್ಮೆ ಅನಿಸ್ತದೆ ನನಗೆ. ನೀನಾಸಂನಲ್ಲಿ ಸೇರಿದ ಕಾಲ ನಾವಿಬ್ರು ಬ್ಯಾಚ್ಮೇಟ್ಸ್. ಮಂಡ್ಯ ರಮೇಶ್ ಹೆಂಗಿದ್ದ ಅಂದ್ರೆ ಅವಾಗ ಬಹಳ ಮುಗ್ಧ, ಬಹಳ ನಾಚಿಕೆ ಸ್ವಭಾವ. ಒಂದ್ ದಿವ್ಸ ರಿಹರ್ಸಲ್ ಒಳಗ ಇಕ್ಬಾಲ್ ಸರ್ ಹೇಳಿದ್ರು, ಹರಿ ರಮೇಶ್ ನೀವು ಓಡಿ ಬಂದು ಆ ಗಿಡದ ಮೇಲೆ ಟೊಂಗೆ ಏರಿ ಕುತ್ಕೊಳ್ತೀರಾ, ಇವ್ರು ನಿಮ್ಮನ್ನ ಹೇಳ್ಸ್ಕೊತಾರ ಅಂತ ಹೇಳಿ. ಇವ್ ನೋಡೋಗಿ ಟೊಂಗೆ ಏರಿ ಕುತ್ಕೊಂಡ. ಇಮಿಡಿಯೇಟ್ ಆಗಿ ನಾನು ಪ್ರಿಯತಮ ಕರುಣೆಯ ತೋರೆಯ ಅಂದೆ. ಅಂದ ತಕ್ಷಣ ಮೇಲಿಂದ ಟಣ್ಣಂತ ರಮೇಶ್ ಜಿಗುದು ಡೈರೆಕ್ಟರ್ ಹತ್ರ ಓಡೋಗಿ, ಸರ್ ನನಗೆ ಈ ಪಾತ್ರ ಬೇಡ ಸರ್, ನನಗೆ ಈ ಪಾತ್ರ ಮಾಡೋಕ್ಕಾಗೋದಿಲ್ಲ ಅಂತ ಮುಗ್ಧ ಮತ್ತು ಮುಜುಗರದ ಸ್ವಭಾವದವ. ರಮೇಶನ ನಟನ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನುವ ಹಾರೈಕೆ ನನ್ನದು. ಆಲ್ ದಿ ಬೆಸ್ಟ್ ರಮೇಶ್. ಇವಳು ವಿಶ್ವೇಶ್ವರಿ ಕಲ್ಮಠ್ ಅಂತ ಸರ್. ನಾನು ಬಾಯ್ಸ್ ಕಾಲೇಜು ಬಾಯ್ಸ್ ಸ್ಕೂಲಲ್ಲೇ ಓದಿದ್ದೆ. ಮೊದಲ ಬಾರಿಗೆ ನನಗೆ ಅಲ್ಲಿಗೆ ಬೂರ್ಜುವಾ ಜಂಟ್ಲ್ಮನ್ ಅನ್ನೋ ನಾಟಕದಲ್ಲಿ ನನ್ನ ಪ್ರಿಯತಮೆಯಾಗಿ ಇವಳನ್ನ ಆರಿಸಿದ್ರು ಸರ್. ಇವಳು ಬಂದು ನನ್ನ ಭುಜವನ್ನು ಹಿಂಗೆ ಹಿಡಿದ ತಕ್ಷಣ ನಾನು ಹೆದರ್ಕೊಂಡು ಮುದುರು ಹೋಗ್ಬಿಟ್ಟಿದ್ದೆ. ನಾನು ಪಾತ್ರ ಮಾಡೋಕ್ಕಾಗಲಿಲ್ಲ. ಇವಳು 3 ದಿವಸ ನೋಡಿದ್ಲು, 4ನೇ ದಿವಸ ನೋಡಿದ್ಲು. ಆಮೇಲೆ ಚಿದಂಬರರಾವ್ ಜಂಬೆ ಅಂತ ನಮ್ಮ ಗುರುಗಳು, ಭಾಳ ದೊಡ್ಡ ಗುರುಗಳು, ಅದ್ಭುತವಾದ ಗುರುಗಳು. ಇವಳು ಅವ್ರ ಹತ್ರ ಹೋಗ್ಬಿಟ್ಟು, ಸರ್ ನನಗೆ ದಯವಿಟ್ಟು ಹೀರೋನ ಚೇಂಜ್ ಮಾಡಿ ಸರ್, ಇವ್ನು ಬೇಡ, ಇವನು 4 ಇದ್ದಾನೆ, ನನ್ನ ಮುಟ್ಟಕ್ಕೆ ಎದುರು ಮುಂದೆ ನೋಡ್ತಾನೆ, ಇವನು ಆ್ಯಕ್ಟಿಂಗ್ ಹಿಂಗೆ ಮಾಡ್ತಾನೆ ಸರ್ ಅಂತೇಳಿ ಅವರು ಬಂದು, ನೀನು ಸರಿಯಾಗಿ ಹೆಣ್ಮಕ್ಳನ್ನ ಮುಟ್ಟಿ ಸರಿಯಾಗಿ ಆ್ಯಕ್ಟಿಂಗ್ ಮಾಡದೆ ಹೋದರೆ ನಿನ್ನ ತೆಗೆದಾಕ್ಬಿಡ್ತೀವಿ ಅಂತ ಹೆದರಿಸಿದ ಮೇಲೆ ನನಗೆ ನಿಧಾನವಾಗಿ ಚಾರ್ಜ್ ಆಗಿ ಮತ್ತೆ ನಾನು ಹೆಣ್ಮಕ್ಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅಭಿನಯಿಸೋದಕ್ಕೆ ಶುರುವಾಯಿತು ಸರ್. ಅಂದರೆ ಆ ನಮೂನಿ ಹೆದರ್ತಾ ಇದ್ದೆ. ರೈಟ್. ನಿಮ್ಮ ನೀನಾಸಂ ಡೇಸಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಇದ್ದಿದ್ದು? ಸರ್ 16 ಜನ ಸರ್. 16 ಜನ. ನೀವೆಲ್ಲ ಜೊತೆಗೆ ನಾಟಕಗಳನ್ನ ಮಾಡ್ತಾ ಇದ್ರಿ. KV ಸುಬ್ಬಣ್ಣ ಅವ್ರು ಬರ್ತಿದ್ರಂತೆ. ಹೌದು. ಬಂದು ಎಲ್ಲರನ್ನೂ ಮಾತಾಡಿಸ್ತಿದ್ರಂತೆ. ಬೇಕಂಬಿಟ್ಟೆ ನಿಮ್ಮನ್ನ ಮಾತಾಡಿಸ್ದೆ ಹೋಗ್ತಿದ್ರಂತೆ. ಆಮೇಲೆ ಒಂದಿನ ವಾಪಸ್ ಬಂದು ಏನೋ ಮಾತಾಡಿದ್ರಂತೆ. ಏನ್ ಹೇಳಿದ್ರು? ಬಹಳ ಒಳ್ಳೆ ಮಾತು ಹೇಳಿದ್ರು. ನನಗೆ ತುಂಬ ಚೆನ್ನಾಗಿ ನೆನಪಿರೋದು, ನಿನ್ನ ಪಾತ್ರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿ, ಆದ್ರೆ ಒಂದೇ ಒಂದು ನಿನಗೆ ಜಾಸ್ತಿ ಚಪ್ಪಾಳೆ ಬೀಳಬಾರ್ದು. ಚಪ್ಪಾಳೆ ಏನಾರ ಬಿದ್ದುಬಿಟ್ರೆ ನೀನು ಜಾಸ್ತಿ ಮಾಡಿಬಿಡ್ತಿ, ದಯವಿಟ್ಟು ಹುಷಾರಾಗಿರು. ನಟನಿಗೆ ಚಪ್ಪಾಳೆ ಅನ್ನೋದು ಎಷ್ಟು ಪ್ಲಸ್ಸೋ, ಅತಿಯಾದ ಚಪ್ಪಾಳೆ ದೊಡ್ಡ ಶತ್ರು ಆಗ್ಬಿಡುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸರ್. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಅದು ನನ್ನ ಬದುಕಿನಲ್ಲಿ ತುಂಬ ಮುಖ್ಯ ಕೂಡ, ಬಹಳ ಮುಖ್ಯ. ಅದು ಚಪ್ಪಾಳೆ ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಏನೇನೋ ಮಾಡಬಾರ್ದು ಅಂತ. ಕರೆಕ್ಟ್, ಪರ್ಫೆಕ್ಟ್. ನಾನು ನೋಡಿದಂತಹ ಅತ್ಯದ್ಭುತವಾದಂಥ ಉಪನ್ಯಾಸಕರಲ್ಲಿ, ವಿಚಾರವಂತರಲ್ಲಿ, ಪ್ರಜ್ಞಾವಂತರಲ್ಲಿ, ನಾಡು ಕಂಡ ಚಿಂತಕರಲ್ಲಿ KV ಸುಬ್ಬಣ್ಣ ಪ್ರಮುಖರು ಅಂತ ಹೇಳಕ್ ತುಂಬಾ ಇಷ್ಟಪಡ್ತೀನಿ. ಖಂಡಿತವಲ್ಲ. ಅಂಡ್ ಶಿವರಾಮ್ ಕಾರಂತ್ ಅವರು ನಿಮಗೆ ಹೌದು ಸರ್ ಕ್ಲಾಸ್ ತಗೊಳ್ತಾ ಇದ್ರಂತಲ್ಲ? ಹೌದು ಸರ್. ಶಿವರಾಮ್ ಕಾರಂತರ ಕೈಲಿ ಪಾಠ ಕೇಳಿದ ಸೌಭಾಗ್ಯ ನಂದು. ಶಿವರಾಮ್ ಕಾರಂತರು ಬಂದಿದ್ರು. ದೇವಿ ಮತ್ತು ದೇಹಿ ಅಂತ ಅವ್ರದ್ದು ಒಂದು ನಾಟಕ ಇದೆ, ಅದನ್ನ ನಮಗೆ ರಿಹರ್ಸಲ್ ಮಾಡಿಸಿದ್ರು. ನನಗೆ ನೆನಪಿರೋ ಹಾಗೆ ಅವ್ರಿಗೆ ಬಹಳ ಇಷ್ಟವಾದ ನಟ ನಾನಾಗಿದ್ದೆ. ಯಾಕೆಂದ್ರೆ ನಾನು ಮುಂಚಿನಿಂದಲೂ ಸ್ಟೇಜ್ನಲ್ಲಿ ತುಂಬ ಜಾಸ್ತಿ ಮಾಡ್ತಾ ಇದ್ದರಿಂದ ನೇಗಿಲೇತಕ್ಕೆ ಇನ್ನು ಅಂತ ಕೇಳೋಂಗೆ ಇಲ್ಲ ಅವ್ರದ್ದು. ನೇಗಿಲೇತಕ್ಕೆ ಇನ್ನು ಹಾಗೆ ಮಾಡಬೇಕು, ನಿನ್ನ ಕೈ ನಿನ್ನವೇ ಗೆಳೆಯ, ಹಿಂಗೆಲ್ಲ ಮಾಡೋರು. ಅಂದರೆ ಅವ್ರದ್ದು ಭಾಳ ಮಜಾ ಇತ್ತು. ಬ್ರಾಡ್ ಜೆಸ್ಚರ್ಸ್ಗಳನ್ನ ಬಳಸಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೂಲಕ ಆ್ಯಕ್ಟ್ ಮಾಡೋದು ಅಭ್ಯಾಸ ಮಾಡಬೇಕು. ಟಿವಿಗೆ ಸಿನಿಮಾದ್ದು ಬೇರೆ ಗ್ರಾಮರ್ ಇದೆ, ನಾಟಕಕ್ಕೆ ಮೈದುಂಬಿ ಮಾಡದಿದ್ದರೆ ನಿಮಗೆ ಅದು ಸಿಕ್ಕೋದಿಲ್ಲ. ವಾಕ್ಯ ಆಗಲಿ ಭಾವ ಆಗಲಿ ಅಂತ ಹೇಳಿ ಕಲಿಸ್ತಾ ಇದ್ರು. ತುಂಬ ಅದ್ಭುತವಾದ ಉಪನ್ಯಾಸಕರು. ಶಿವರಾಮ್ ಕಾರಂತರು ಅಂತವ್ರ ಜೊತೆ ಕೆಲಸ ಮಾಡಿದ್ದು ನಮ್ಮ ಸೌಭಾಗ್ಯ ಸರ್. ಅದಕ್ಕೆ ನೀನಾಸಂಗೆ ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗಿರಬೇಕು. ಅದು ಬಹಳ ಸಂತೋಷ ಕೊಡ್ತಾ ಇತ್ತು. ಎಸ್. ಚಿಂತಾಮಣಿಯಲ್ಲಿ TP ಅಶೋಕ್, BR ಲಕ್ಷ್ಮಣರಾವ್ ಅವರೊಂದಿಗೆ ತಿರುಗಾಟ ತಂಡ, ಮೊಟ್ಟ ಮೊದಲಾದ ನೀನಾಸಂ ತಿರುಗಾಟದ ನಾಟಕ ತಂಡ ಸರ್. ನೋಡಿ ಸರ್, ಎಲ್ಲ ಇದ್ದಾರೆ ಅಲ್ಲಿ, ಒಬ್ರಿಗಿಂತ ಒಬ್ರು ಅದ್ವಿತೀಯವಾದ ಕಲಾವಿದರು, ತುಂಬಾ ವಿಶೇಷವಾದ ಕಲಾವಿದರುಗಳು. TP ಅಶೋಕ್ ಅವರ ಶೇಕ್ಸ್ಪಿಯರ್ ಮಾತುಗಳು ಕೇಳ್ತಾ ಇದ್ರೆ, BR ಲಕ್ಷ್ಮಣರಾವ್ ಅವರ ಕವನಗಳು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ, ಇವರೆಲ್ಲರೂ ನಾವೇನಾದ್ರು ಆಗಿದ್ದೀವಿ ಇವತ್ತು ಇಡೀ ಒಂದು 10-12 ದೇಶಗಳಿಗೆ ಹೋಗಿ ರಂಗ ತರಬೇತಿ ಶಿಬಿರ ಮಾಡ್ತೀನಿ ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ಈ ಥರದವ್ರ ಜೊತೆ ಒಡನಾಡಿದ್ದು ಸರ್. ಅದಕ್ಕೆ ಕೆಲವೊಂದು ಬಲ್ಲವರಿಂದ ಕಲಿತು ಗಂಧದ ಜೊತೆ ಗುದ್ದಾಡಬೇಕು ಅಂತಾರೆ. ಇವ್ರ ಜೊತೆ ಬಹಳ ಚೆನ್ನಾಗಿದ್ದಾರೆ. ಹೌದು, ಗಂಧದ ಜೊತೆ ಗುದ್ದಾಡಬೇಕು. ಈ ಥರದವ್ರು ಗಂಧದ ಜೊತೆ ಗುದ್ದಾಡಿದ್ರಿಂದ ಒಂಚೂರು ಮೈ ಸೊಗಡು ಬಂತು ಅಷ್ಟೇನೆ. ಅದು ತುಂಬ ಸಂತೋಷ ಕೊಟ್ಟಿದೆ ಸರ್ ನನಗೆ. ನೀನಾಸಂ ತಿರುಗಾಟ 3 ವರ್ಷಗಳ ಕಾಲ ಜಗತ್ತಿನ ಅತ್ಯದ್ಭುತವಾದ ನಾಟಕಗಳನ್ನ ತಗೊಂಡು ಇಡೀ ಕರ್ನಾಟಕ ಟೂರ್ ಮಾಡಿದ್ವು ಸರ್. ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ರು, ಶ್ರೇಷ್ಠವಾದಂಥ ಪೋಷಕರು ಸಿಕ್ಕಿದ್ರು. ರಂಗಭೂಮಿಗೆ ಬೇಕಾಗಿದ್ದೇನೆ ಒಂದು ದೊಡ್ಡ ಇವನೊಬ್ಬ ಸರ್. ಇವನ ಬಗ್ಗೆ ಹೇಳಲೇಬೇಕು ನಾನು ನಿಮ್ಗೆ. ಏಣಿಗೆ ನಟರಾಜ್ ಅಂತ ಸರ್. ಗೊತ್ತಲ್ಲ ನಮಗೆ ಸರ್. ಸಾಂಬ ಶಿವಪ್ರಸನ್ನ ಕಂಬಾರು ಅಲ್ಲೇ ಕೂತ್ಕೊಂಡು ಬರೆದಿದ್ದು ನೀನಾಸಂ ತಿರುಗಾಟದ ಮೊಟ್ಟ ಮೊದಲ ಜನಪ್ರಿಯ ನಾಟಕ.
ಜನಪ್ರಿಯ ನಾಟಕವನ್ನು ಯಾಕೆ ಆರಿಸ್ಕೋತಾ ಇದ್ರು ಅಂತಂದ್ರೆ ಅವರು ಪ್ರತಿ ವರ್ಷನೂ ನಾಟಕ ಅಂತಂದರೆ ಬರೀ ಸೀರಿಯಸ್ಸು, ಬುದ್ಧಿಜೀವಿಗಳ ಆಕ್ರಮಣ, ಬರೀ ಬೌದ್ಧಿಕವಾಗಿ ಎಲ್ಲವನ್ನು ಹೇಳಬೇಕು ಅನ್ನೋ ಪ್ರಯತ್ನ ಮಾತ್ರ ಮಾಡಬೇಡಿ. ಜನಸಾಮಾನ್ಯರಿಗೂ ತಲುಪಬೇಕು, ಅವ್ರನ್ನ ಇಲ್ಲಿಗೆ ಶಿಫ್ಟ್ ಮಾಡಬೇಕು, ಅವರಿಗೆ ಕಲೆ ಬಗ್ಗೆ ಶಿಕ್ಷಣ ಕೊಡಬೇಕು ಅಂದರೆ ಅದು ರಂಜನೀಯ ಅಂಶಗಳು ಬೇಕೇ ಬೇಕು ಅನ್ನೋ ನಾಟಕಕ್ಕಾಗಿ ಪ್ರತಿ ವರ್ಷನೂ ತಿರುಗಾಟದಲ್ಲಿ ಒಂದೊಂದು ಕಮರ್ಷಿಯಲ್ ನಾಟಕ ಅಂತ ಇಟ್ಕೋತಾ ಇದ್ರು. ಹಾಗೆ ಇಟ್ಕೊಂಡಂಥ ಕಮರ್ಷಿಯಲ್ ನಾಟಕ ನಾನು ನನ್ನ ಜೀವಮಾನದಲ್ಲಿ ನೋಡಿದಂಥ ಒಬ್ಬ ಶ್ರೇಷ್ಠ ರಂಗಭೂಮಿ ಕಲಾವಿದ ಅಂತಿದ್ರು ಅದು ಎಣಿಗಿ ನಟರಾಜ. ಅವ್ರನ್ನ ಸ್ಟೇಜ್ ಮೇಲೆ ನೋಡೋದೇ ಒಂದು ಹಬ್ಬ ಸರ್. ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಅನ್ನೋದು ಒಂದು ದೊಡ್ಡ ಅಂತ. ಅವರು ಸಾಂಬಾ ಮಾಡ್ತಾಯಿದ್ರು, ನಾನು ಶಿವ ಮಾಡ್ತಾ ಇದ್ದೆ. ಅವನಿಂದ ಬಾಡಿ ಲ್ಯಾಂಗ್ವೇಜು, ಕಣ್ಣುಗಳಲ್ಲಿ ಹೊಳಪು ಮತ್ತು ಚಲನೆ ಮತ್ತು ಆಡ್ಬೇಕಾರೆ ಪ್ರತಿ ಮಾತಿಗೆ ನಡುವೆ ಇರುವಂಥ ಯತಿಗಳು ಪ್ರತಿಯೊಬ್ಬ ಕಲಾವಿದನಿಗೂ ಅದು ತುಂಬ ಮುಖ್ಯ. ಅದನ್ನು ರಂಗದ ಮೇಲೆ ಇವನು ಮಾಡುವ ಸರ್, ತುಂಬ ಚೆನ್ನಾಗಿ ಮಾಡುವ. ಇವನಿಂದ ಆ ಪಾಸು ಮತ್ತು ಪಾಸ್ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಡೈಲಾಗ್ ತೊಗೊಂಡಾಗ ಎಷ್ಟು ಪವರ್ನ ಇನ್ವೆಸ್ಟ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಮಾಡುವ. ಅದನ್ನು ಸೊ ರಂಗಾಯಣಕ್ಕೆ ಹೋಗ್ತೀರಾ, BV ಕಾರಂತ್ ಅವ್ರನ್ನ ಮೀಟ್ ಮಾಡ್ತೀರಾ, ಅದೇಗೆ ಶುರು ಆಯ್ತು ಸರ್? ಈ 21-22 ಆಸ್ಪಾಸ್ನಲ್ಲಿ ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಯುವಕನಿಗೂ ನಾನು ಮುಂದೆ ಏನಾಗಬೇಕು, ನಾನು ಏನು ಸಂಪಾದನೆ ಮಾಡಬೇಕು, ಎಲ್ಲಿರಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಎಲ್ಲರೂ ಟೈಪಿಂಗ್ ಸೇರ್ಕೊಂಡ್ಬಿಡ್ತಾರೆ, ಶಾರ್ಟ್ ಹ್ಯಾಂಡ್ ಸೇರ್ಕೊಂಡಿರ್ತಾರೆ, ಬ್ಯಾಂಕ್ ಎಕ್ಸಾಮ್ ತೊಗೊಂಡ್ಬಿಟ್ಟಿರ್ತಾರೆ, ಪೋಸ್ಟಲ್ ಎಕ್ಸಾಮ್. ನಾನು ಏನು ಮಾಡ್ತಾ ಇಲ್ಲ. ಯಾರು ಕೇಳಿದ್ರು ಏನಾಗ್ತೀಯೋ? ಆರ್ಟಿಸ್ಟ್ ಆಗ್ತೀನಿ. ಆರ್ಟಿಸ್ಟ್ ಆಗ್ತೀವಿ, ಒಟ್ಟಿಗೆ ಏನ್ ಮಾಡ್ತೀವಿ? ಅಲ್ಲಪ್ಪ ಆರ್ಟಿಸ್ಟ್ ಆಗ್ತೀವಿ ಕಣೋ, ಬದುಕು ಹೆಂಗೆ? ನನ್ಗೇನು ಆನ್ಸರೇ ಇಲ್ಲ. ಈ ನಿನಾಸಂ ಮೊದಲ ಬಾರಿಗೆ ನಮಗೆ 400 ರೂಪಾಯಿ ಸಂಬಳ ಕೊಡುತ್ತೆ ಸರ್. 400 ರೂಪಾಯಿ ಸಂಬಳ ತಗೊಂಡು 3ನೇ ವರ್ಷ ತಿರುಗಾಟ ಆಗಿರುತ್ತೆ. 3ನೇ ವರ್ಷ ನಾಟಕ ಡೈರೆಕ್ಟ್ ಮಾಡಕ್ಕೆ BV ಕಾರಂತ್ ಬರ್ತಾರೆ ಅಂತ ಸುದ್ದಿ ಆಗುತ್ತೆ. BV ಕಾರಂತರು ಅಲ್ಲಿಗೆ ಬರ್ತಾರೆ ಸರ್. ಎರಡೂ ಕೈಗಳಲ್ಲೂ ಬ್ಯಾಂಡೇಜ್ ಆಗ್ತಾನೆ ಭೂಪಾಲ್ ಪ್ರಕರಣ ಆಗಿದೆ. ಮಿಸ್ ಸದಾರಮೆ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಕ್ ಬರ್ತಾರೆ. ಹಾರ್ಮೋನಿಯಂ ಮುಂದೆ ಕೂತ್ಕೋತಾರೆ, ಪಕ್ಕದವನಿಗೆ ಶ್ರುತಿ ಹೇಳ್ತಾರೆ ಬಾರ್ಸು ಅಂತ. ಎರಡು ಕೈಯಲ್ಲೂ ಬ್ಯಾಂಡೇಜು ಸಾಕು, ಸುಟ್ಟೋಗಿದೆ ಪಾಪ ಅವಿಭಾ ಮಿಶ್ರಾ ಪ್ರಕರಣದಲ್ಲಿ. ಆದ್ರೆ ಅವನಿಗೆ ಸಮಾಧಾನ ಆಗಲ್ಲ, ಬಾರ್ಸೋನ್ಗೂ ಸಮಾಧಾನ ಆಗಲ್ಲ, ಇವ್ರಿಗೂ ಸಮಾಧಾನ ಆಗಲ್ಲ. 2 ಬ್ಯಾಂಡೇಜ್ ಫುಲ್ ಬಿಚ್ಚಿಬಿಡ್ತಾರೆ ಸರ್. ಇನ್ನೂ ಹಸಿಯಾಗಿ ಒಣಗ್ತಾ ಇದ್ದ ಗಾಯಗಳಿರ್ತವೆ. ಹಾರ್ಮೋನಿಯಂ ಹಿಂಗೆ ಎಳ್ಕೊಂಡು ಟಪ 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 ಅಂತ ಬಾರಿಸ್ತಾರೆ. ಅದ್ಭುತವಾದ ಹಾಡುಗಳು ಮಾಡ್ತಾರೆ. ಮಿಸ್ ಸದಾರಮೆ ಅಂತ ಒಂದು ನಾಟಕ ಮಾಡಿಸ್ತಾರೆ. ಆ ನಾಟಕ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಡುತ್ತೆ ಇಡೀ ತಿರುಗಾಟದಲ್ಲಿ. ನಾನು ಮುಗಿದ ಮೇಲೆ ಏನು ಮಾಡಬೇಕು ಅಂದ್ಕೊಂಡಿರ್ತೀನಿ, ಅಷ್ಟರಲ್ಲಿ BV ಕಾರಂತರು ನೇತೃತ್ವದಲ್ಲಿ ಸರ್ಕಾರದ್ದೇ ಒಂದು ಸಂಸ್ಥೆ, ಕಂಪನಿ ಶುರುವಾಗ್ತಾ ಇದೆ, ರಂಗಾಯಣ ಶುರುವಾಗ್ತಾ ಇದೆ. ಎಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಾಡ್ಕೊಂಡೇ ಇಲ್ಲ, ನಮ್ಗೆ ಗೊತ್ತಿಲ್ಲ. ಕಾರಂತರು ಅವ್ನಿಗೆ ಮಾಡಕ್ಕೆ ಹೇಳ್ರಿ, BV ಕಾರಂತರು ಹೇಳಿ ಅಪ್ಲಿಕೇಶನ್ ಹಾಕಿಸ್ತಾರೆ. 360 ಜನ ಅಪ್ಲೈ ಮಾಡಿರ್ತಾರೆ ಸರ್. 25 ಸೀಟ್ ಇರೋದು. ಮೊದಲ ಇಂಟರ್ವ್ಯೂ ಮೈಸೂರಲ್ಲಿ ಆಗುತ್ತೆ. ನಾವು ಹೋಗೇ ಇಲ್ಲ, ನಮ್ಗೆ ಗೊತ್ತೇ ಇರೋ ವಿಷಯ. ಕೊಂಡಜ್ಜಿ ಅನ್ನೋ ಕಡೆ ದಾವಣಗೆರೆಯಲ್ಲಿ ಅಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಸರ್. 3ನೇ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಲೇಬೇಕು. ಅಲ್ಲಿ ಎಲ್ಲರನ್ನೂ ಸೋಸಿ ಇಡೀ ರಾಜ್ಯದಿಂದ 25 ಜನ ಆಯ್ಕೆ ಮಾಡಕ್ಕೆ. 25 ಜನದಲ್ಲಿ ಬೇರೆ ಬೇರೆ ಇವರು ಎಲ್ಲರೂ ಇರ್ತಾರೆ. ಮೊಟ್ಟ ಮೊದಲನೇ ಹೆಸರು ನಂದಾಗಿರುತ್ತೆ ಸರ್. ರಂಗಾಯಣಕ್ಕೆ ಮೈಸೂರು ರಂಗಾಯಣ ಶುರುವಾದಾಗ ಮೊಟ್ಟ ಮೊದಲ ಹೆಸರು ನಂದಾಗಿರುತ್ತೆ. ಮೊಟ್ಟ ಮೊದಲನೇ ಬಾರಿಗೆ 25 ಜನ ತಂಡ ಮೈಸೂರು ರಂಗಾಯಣ ಶುರುವಾಗುತ್ತೆ ಸರ್. ಆಗ್ತಾನೆ ಆರಂಭ. ಇನ್ನುವೆ ಒಂದು ಪಾಳು ಬಿದ್ದಂತ ಒಂದು ದೊಡ್ಡ ಜಾಗ, ಮೈಸೂರಿನ ಕಲಾಮಂದಿರದ ಹಿಂಭಾಗ ಆರಿಸ್ಕೊಂಡಿರ್ತಾರೆ. ಏನು ಅಂದ್ರೆ ಏನೂ ಇಲ್ಲ, ಅಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇರುತ್ತೆ. ಇವರೇ ಸರ್ ನನ್ನ ಮೊಟ್ಟ ಮೊದಲ 2 ಜನ ಬ್ಯಾಚ್ನವರು. BV ಕಾರಂತ್ ನೋಡಿ ಸರ್, ಎಷ್ಟು ಅದ್ಭುತ. ಒಬ್ಬೊಬ್ರು ಅಲ್ಲಿ ರಘುನು ಇದ್ದಾನೆ. ಹೌದು. ಈಗ ಅವರೆಲ್ಲ ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಇದೇ ಟೆಂಟ್ ಅಲ್ಲಿ ನೋಡೋಣ. VT ಪ್ಲೀಸ್. ಹಾಯ್ ರಮೇಶ. ಹಲೋ ಬಂಡ್ಯ. 1989ರಲ್ಲಿ ಜನವರಿ 14ಕ್ಕೆ ನಮ್ಮ ರಂಗಾಯಣ BV ಕಾರಂತರ ನೇತೃತ್ವದಲ್ಲಿ ಸ್ಟಾರ್ಟ್ ಆಯಿತು. ನಾನು ನಿನ್ನನ್ನು ಮುಖತವಾಗಿ ಭೇಟಿಯಾದದಂದರೆ 1989 ರಂಗಾಯಣಕ್ಕೆ ಬಂದ ಮೇಲೆ. ಆಮೇಲೆ ರಂಗಾಯಣ ರಘು, ಅರುಣ್ ಸಾಗರ್ ಇವರೆಲ್ಲ ನಮ್ಮ ಜೊತೆ ಇದ್ದವರೇ. ಅದಕ್ಕಿಂತ ಮುಂಚೆ ನಾನು ನೀನು ನೋಡಿದ್ದು ನಿನ್ನ ನಿನಾಸಂ ತಿರುಗಾಟದ ನಾಟಕ ತದ್ರೂಪಿಲಿ. ನೀನು ರೆಡಿ ಹಿಡ್ಕೊಂಡು ಬಂದ್ಬಿಟ್ಟು ಕುತ್ಕೊಂಡು ನೀನು ಆಕ್ಟ್ ಮಾಡೋದು ನೋಡು, ಇವ್ನು ಇವ್ನು ಇಷ್ಟು ಆರಾಮಾಗಿರ್ತಾನೆ, ಆರಾಮ ಮಾಡ್ತಾನೆ ಅಂತ ಅನಿಸುತ್ತೆ. ಅಯ್ಯೋ ಎನಗಿಲ್ಲ ಅವರ ಆನಂದ. ನೆನಪಿದೆಯಾ ಕಿಂದರಿ ಜೋಗಿ? ನೀನು ಮಾಡಿದಂಥ ಆ ಕುಂಟನ ರೋಲು ಅದ್ಭುತ. ನಿನ್ನ ಈ ರಂಗ ಪ್ರಜ್ಞೆ ಇದೆಯಲ್ಲ, ನನಗದು ತುಂಬ ಇಷ್ಟ. ಯಾಕಂದರೆ ನಾವು ಈ ಸಾಕಷ್ಟು ನಾಟಕ ಮಾಡಿದ್ವಿ. ನಾವು ಕಿಂದರಿ ಜೋಗಿ, ಹಿಪೋಲಿಟಸ್ ಅಮೆರಿಕದಲ್ಲಿ ಮಾಡಿದ್ವಿ, ಜರ್ಮನಿಲಿ ಮಾಡಿದ್ವಿ, ಮಿಡ್ಸಮರ್ ನೈಟ್ ಡ್ರೀಮ್ಸ್, ಆಮೇಲಿಂದ ಆಸ್ಟ್ರಿಯಾದಲ್ಲಿ ಮಾಡಿದ್ವಿ. ಆಮೇಲೆ ನೀನು ಒಂಥರ ಸಿನಿಮಾದಲ್ಲಿ ಸೀನಿಯರು, ನಮಗಿಂತ ಮುಂಚೆನೇ ಬಂದೆ. ಶಿವಣ್ಣ ಅವ್ರ ಜೊತೆಗೆ, ವಿಷ್ಣು ಸಾರ್ ಜೊತೆಗೆ, ರವಿ ಸಾರ್ ಜೊತೆಗೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾಡಿಕೊಂಡು. ಜನ್ಮ ಜೋಡಿಯಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ, ರಾಜ್ಕುಮಾರ್ ಅವ್ರ ಜೊತೆ, ಎಣಿಗಿ ಬಾಳಪ್ಪನವ್ರ ಜೊತೆ ಎಂತಹ ಸಂದರ್ಭಗಳನ್ನು ಕಳೆದ್ವಿ ನಾವು. ಕೃಷ್ಣ, ನೀ ಯೋಚನೆ ಮಾಡಬೇಡ ಕೃಷ್ಣ. ಕನಕ ಯಾವತ್ತೂ ನಿನ್ನವಳೆ. ಅವಳ ಮನೆಯಾಗ ಏನೋ ಆಗಿರ್ಬೋದು, ಇಲ್ದಿದ್ರೆ ಅವಳಿಗೆ ಮಾಡ್ತಿರ್ಲಿಲ್ಲ. ಆಮೇಲೆ ಮೇಷ ರಾಗಸರಾಗ ಸ್ಟಾರ್ಟ್ ಮಾಡಿದರು. ಅದರಲ್ಲಿ ನಮಗೂ ತುಂಬ ಪೈಪೋಟಿ. ತಾಳ ಯಾರು ಬೇಗ ಹೊಡೆಯೋದು, ತಾಳ ಯಾವ ಥರ ಕ್ರಿಯೇಟಿವ್ ಆಗಿ ಹೊಡಿಬೇಕು. ರಘು, ನಾನು, ನೀನು, ಅರುಣ್ ಸಾಗರ್ ಯಾರು ಮುಟ್ಟಕ್ಕಾಗಲ್ಲ. ಖುಷಿ
ಖುಷಿಯಾಗೋ ವಿಚಾರ ಏನು ಅಂದರೆ ನಿನ್ನೊಳಗೊಂದು ಮುಗ್ಧತೆ ಇಟ್ಕೊಂಡು ಇನ್ನೂ ಬೆಳೀತಾ ಇದೆಯಾ, ಇನ್ನೂ ಚೆನ್ನಾಗಿ ಬದುಕ್ತಾ ಇದೆಯಾ, ನಿನಗೆ ಒಳ್ಳೇದಾಗಿ. ಖಂಡ್ಯ BV ಕಾರಂತರ ಒಂದು ಕನಸಾಗಿತ್ತು, ನಾನು ನಿಮ್ಗೆ ಹುಚ್ಚಿಡಿಸ್ತೀನಿ, ಹುಚ್ಚನ್ನ ನೀವು ಕಂಟಿನ್ಯೂ ಮಾಡಿ ಅಂತ. ನಿಜವಾಗ್ಲೂ ರಂಗಭೂಮಿ ಹುಚ್ಚನ್ನ ನೀನು ಕಂಟಿನ್ಯೂ ಮಾಡ್ತಿದ್ಯಾ. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಎಸ್, ನಿಮ್ಮ ರಂಗಾಯಣ ಗೆಳೆಯರು, ಆ ನಾಟಕಗಳು ಏನೇನು ನೆನಪಿದೆ ಈಗ? ಲೆಜೆಂಡ್ಸ್ ಸರ್ 3 ಜನನವೇ. ಅಂದ್ರೆ ಅಲ್ಲಿ ಬಂದಾಗ್ಲೂ ಮೈಮ್ ರಮೇಶ್ ಅವ್ನಿಗಿರೋ ಸಾಮರ್ಥ್ಯ, ಶಕ್ತಿ ಎಲ್ಲ ಅಂದ್ರೆ ಆ ಕಾಲಕ್ಕೆ ಕಾರಂತರ ತಮಾಷೆ ಮಾಡ್ತಾರೆ, ಇವನೊಬ್ಬ ಸಣ್ಣ ಗುರು ಕಣೆಯ ಅಂತ ತಮಾಷೆ ಮಾಡ್ತಾ ಇದ್ರು. ಅವನು ಲೈಕ್ ಜನ ಅಷ್ಟು ಚೆನ್ನಾಗಿತ್ತು. ಮೈಮ್ ರಮೇಶ ರಘು ಸ್ಟೇಜ್ ಮೇಲೆ ಬಂದ್ರೆ ಅಕ್ಕಪಕ್ಕದಲ್ಲಿ ಯಾರು ಕಾಣಿಸ್ತಾನೆ ಇರಲ್ಲ, ಅಷ್ಟು ಚಂದ. ಅರುಣ್ ಸಾಗರ್ ಅವನು ಸಕಲ ಕಲಾ ವಲ್ಲಭ ಸಹ, ಇಂಥದ್ದು ಗೊತ್ತಿಲ್ಲ ಅಂತ ಪೇಂಟರ್ ಮಾಡುವ ಇಂತಿಂಥ ದೊಡ್ಡ ದೊಡ್ಡ ಕಲಾವಿದರುಗಳ ಜೊತೆ ನಾವು ಬದುಕ್ತಾ ಇದ್ವು. ಆ ಟೈಮಲ್ಲಿ ಒಂದು 8-10 ವರ್ಷ ಅವ್ರ ಜೊತೆಲಿದ್ವು. ಇವರೆಲ್ಲರೂ ಅವರು ಬೇರೆ ಬೇರೆ ಸ್ಥಾನಗಳನ್ನ ನಿರ್ಮಾಣ ಮಾಡ್ಕೊಂಡ್ರೆ ಇವತ್ತು ಕರ್ನಾಟಕದಲ್ಲಿ ಏನದೇ ಒಂದು ದೊಡ್ಡ ಸೌಭಾಗ್ಯ. ನಮ್ನೆಲ್ಲ ಕಾರಂತರು ಏನೇನೂ ಗೊತ್ತಿಲ್ಲದಂತ ಕೈಯಲ್ಲಿ ಒಂದೇ ಒಂದು ನಯಾ ಪೈಸನ ಇಟ್ಕೊಳ್ಳದೆ ನಮ್ಮನ್ನ ಕಾರಂತರು ಅಮೆರಿಕ ಕರ್ಕೊಂಡೋದ್ರು ಸರ್. ಆ ಅಮೆರಿಕದಲ್ಲಿ ಫ್ಲೈಟ್, ಆ ಅನುಭವ, ನಾವೆಲ್ಲ ಹಳ್ಳಿಯಿಂದ ಬಂದು ಹುಡುಗರು. ಜರ್ಮನಿ, ಅದೆಷ್ಟೊಂದು ದೇಶಗಳನ್ನ ಹಳ್ಳಿ ಹುಡುಗನೊಬ್ಬನ ಸುತ್ತಾಡಿಸ್ತಾ ಅಲ್ಲಿ ಮಾಡ್ತಾ ಇದ್ದಂಥ ಪ್ರಯೋಗಗಳು, ರಂಗಭೂಮಿಯ ದೊಡ್ಡ ಆಂದೋಲನವನ್ನ ಮುಂದೊಂದು ದಿವಸ ಕಟ್ಟೋದಕ್ಕೆ ಈ ಎಲ್ಲ ಪ್ರಯಾಣ ತುಂಬಾ ಸಹಾಯ ಮಾಡ್ತು. ರೈಟ್, ರಂಗಾಯಣದ ರಂಗ ಪಯಣಿಗರು ಬಂದಿದ್ದಾರೆ, ಸ್ವಾಗತಿಸಿ. ಬನ್ನಿ ಬನ್ನಿ ಬನ್ನಿ. ಎಸ್ ಮಂಗಳವ್ರೆ, BV ಕಾರಂತರು ನಮ್ಗೆಲ್ರಿಗೂ ಕೇಂದ್ರ ಬಿಂದು, ಅದೊಂದು ಸೆಂಟರ್ ಪಾಯಿಂಟ್. ನಾವೆಲ್ಲರೂ ಅದ್ರ ಸುತ್ತಲೇ ಗಿರಕಿ ಹೊಡೆಯೋ ಒಂದ್ ರೀತಿಯ ಬೊಂಬೆಗಳು. ಅದಕ್ಕಿಂದ್ರೆ ಜೋಗಿ ನಾವು ಅವ್ರ ಹಿಂದೆ ಹೋಗೋ ಅಂತ ಮಕ್ಕಳು. ರಂಗಾಯಣ ಅಂದ್ರೆ ಅದಕ್ಕಿರೋದು ಒಂದೇ ಪದ, ಅದೊಂದು ಕುಟುಂಬ. ಈ ನನ್ನ ಗೆಳೆಯ ನಾಗಮಂಗಲದಲ್ಲಿ ಅವನ್ ನಾಟಕ ಮಾಡಿಸುವಂತ, ಅವನ ಎಲ್ಲ ನಾಟಕಗಳಿಗೂ ಹೆಚ್ಚು ಕಡಿಮೆ ನಾನು ಆಗ ಕಾಸ್ಟ್ಯೂಮ್ ಡಿಸೈನ್ ಮಾಡಿದೆ. ಸೊ ನಾನು ಅವನು ತುಂಬಾ ರಂಗಾಯಣದ ಹೊರಗೆ ನಾಗಮಂಗಲದಲ್ಲಿ ಕಳೆದಿದ್ದೀವಿ. ಕುಸುಮ ಬಾಲೆ ಅನ್ನುವ ಒಂದು ನಾಟಕ ಇದೆಯಲ್ಲ ಸರ್, ಅದು ಬಹುಶಃ ಭಾರತದ ರಂಗಭೂಮಿ ಸಂದರ್ಭದಲ್ಲಿ ಅಷ್ಟು ತೀವ್ರ ಸಂವೇದನಾಶೀಲವಾಗಿ ಒಂದು ಪರಿಸರವನ್ನ ಬಳಸಿ, ಒಂದು ಭಾಷೆಯನ್ನ ಬಳಸಿ ಗುರುಗಳು ಮಾಡಿಸಿದ್ದ ನಾಟಕದ ಶೈಲಿ ಇದೆಯಲ್ಲ, ಅಮೇಸಿಂಗ್ ಸರ್. ನಾನು ವರ್ಣಿಸಕ್ಕೆ ಸರ್ ಎಲ್ಲೆಲ್ಲಿ ಮಾಡ್ತೀವಿ ಅದನ್ನ, ಇಲ್ಲಿ ಬೆಂಗಳೂರಲ್ಲಿ ಚಿತ್ರಕಲಾ ಪರಿಷತ್ ಮಾಡಿದ್ವು ಸರ್. 25 ಶೋನು ಹೌಸ್ಫುಲ್. ನಾಟಕವನ್ನ ನೋಡುವುದನ್ನ ರಂಗಾಯಣ ಕಲಿಸ್ಕೊಡ್ತು ಸರ್ ಎಷ್ಟೋ ಜನ. ಏನ್ ಟೀಮ್ ಅದರದು? ದೇವನೂರು ಮಹಾದೇವರ ಒಂದು ಕೃತಿ ಅದು. ಹೌದು, ಕೃತಿ ಅದು 77 ಪುಟದ ಒಂದು ಕಿರು ಕಾದಂಬರಿ. ಆ ನಾಟಕ ಆಗಿತ್ತ ಕಾರಣ ಅಂದ್ರೆ ಕಾರಂತರು ಏನೋ ಅಡಿಗರ ಭೂಮಿಗೀತ ಮಾಡೋ ತರನೇ ಅದಾದ್ಮೇಲೆ ಕಾವ್ಯ ಅದು ಕಾದಂಬರಿಯನ್ನು ಮಾಡಿದ್ವಿ. ಈ ಎರಡು ನಮ್ಮ ಎಕ್ಸ್ಮೆಂಟ್ ಅಲ್ಲಿ ಭಾರತದ ರಂಗಭೂಮಿಯಲ್ಲಿ ದೊಡ್ಡ ಚರಿತ್ರೆ ಅದು. ಮಂಡ್ಯ ರಮೇಶ್ ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ನಾನು 96 ಅಲ್ಲಿ ಡೈರೆಕ್ಟರ್ ಆಗಿ ಬಂದೆ. ಡೆಲ್ಲಿಲಿದ್ದೆ ನಾನು. ಮುಂಬೈ ಮೊಕ್ಕಾಂ ಮಾಡ್ದು ನಾವು 5 ಲಾರಿಗಳು ಸೆಟ್ ಇಳಿಸ್ಬೇಕು ಹೊತ್ಬೇಕು. ನನ್ಗೆ ಸಂಕಟ ಆಗೋದು, ಇವ್ರು ಇಳಿಸ್ಬೇಕು ಮತ್ತೆ ಅಭಿನಯ ಮಾಡ್ಬೇಕು. ಅಲ್ಲ, ನಾನು ಕೇಳ್ಪಟ್ಟೆ ರಂಗಾಯಣದಲ್ಲಿ ನೀವೇ ಆಕ್ಟ್ ಮಾಡ್ತೀರಾ. ಇನ್ಫ್ಯಾಕ್ಟ್ ಮೊದಲನೇ ರಂಗಭೂಮಿಯನ್ನೇ ನೀವೇ ಕ್ರಿಯೇಟ್ ಮಾಡೋದು, ನೀವೇ ಅದೆಂಗದು ರಮೇಶ್? ಅದು ಯಾಕಂದ್ರೆ ನಾವೇ ಮಣ್ಣುಗಳನ್ನ ಹೊತ್ತು, ಕಲ್ಲು ಹೊತ್ತು, ನಾವೇ ಮೇಷ್ಟ್ರು ಎದುರು ನಿಂತು ನಮ್ಮಿಂದ ಮಾಡಿಸಿದ್ರು, ಕಟ್ಟಿದ್ದು ಸರ್ ರಂಗ, ನಾವೇ ಕಟ್ಟಿದ್ದು. ವಾರದಲ್ಲಿ ಒಂದು ದಿವಸ ಶ್ರಮದಾನ ಅಂತ ಇತ್ತು. ಶ್ರಮದಾನ, ಓಕೆ. ಸೊ ಹಾಗಾಗಿ ನಮ್ಮನ್ನು ಶ್ರಮವನ್ನ ದಾನ ಮಾಡಿ 1 ವರ್ಷದಲ್ಲಿ ಎಲ್ಲ ರೆಡಿ ಮಾಡಿ. ರಂಗಾಯಣ ಹುಟ್ಟಿದ್ದೆ ಒಬ್ಬ ನಟನನ್ನ ಸೃಷ್ಟಿ ಮಾಡಕ್ಕೆ. ಮೇಷ್ಟ್ರದ ಅದೊಂದು ಕನಸಿತ್ತು. ನಟರು ಕಮ್ಮಿದ್ದಾರೆ ನಮ್ಮಲ್ಲಿ, ಆ ನಟರನ್ನ ಹುಟ್ಟಿಸ್ಬೇಕಂತ ಉದ್ದೇಶದಿಂದಲೇ ರಂಗಾಯಣ ರೆಪರ್ಟರಿ ಸ್ಟಾರ್ಟ್ ಮಾಡಿದ್ದು. ಈಗೇನೋ ಮಂಡ್ಯ ರಮೇಶ್ ತಂದೆ ಆದ ನಟನ ಒಂದು ಸ್ಕೂಲ್ ಕಟ್ಟಿದ್ದಾನೆ, ಆಮೇಲೆ ಒಬ್ಬ ನಟ ಒಂದು ರಂಗಮಂದಿರ ಕಟ್ಟಿದ್ದಾನೆ ಅನ್ನೋದು ಕಾರಂತರು ಕಟ್ಟಿಲ್ಲ, ನಾನ್ ಕಟ್ಟಿಲ್ಲ, ಬಟ್ ಇವ್ನು ಕಟ್ಟಿದ್ದಾನಲ್ಲ. ಮಂಡ್ಯ ರಮೇಶ್ ಬಗ್ಗೆ ನಂಗೆ ಖುಷಿ ಅಂದ್ರೆ ಅವನಿಗೊಂದು ಲವಲವಿಕೆ ಇದೆ, ಮಾತಿನ ಅಟ್ರಾಕ್ಟಿವ್, ಎಲ್ಲರನ್ನು ಹಿಡಿದು ಕುಳಿಸುವಂತ ಒಂದು ಆ ಮಾತಿನ ಇದಿದೆಲ್ಲ, ಅದು ನನಗೆ ಖುಷಿ ಆಗುತ್ತೆ. ಆದ್ರಿಂದ ಇವತ್ತು ನಾನು ಮಂಡ್ಯನ ಎಲ್ಲೋ ಬೇಕಾದ್ರೆ ಹೋಗ್ತೇನೆ. ಯಾಕಂದ್ರೆ ಸಿನಿಮಾಕ್ಕೆ ಹೋಗಿ ಸಿನಿಮಾದಲ್ಲೂ ಮಾಡಿ, ಧಾರಾವಾಹಿಯಲ್ಲೂ ಮಾಡಿ, ಇವತ್ತು ರಂಗಭೂಮಿ ಕಟ್ತಾ ಇದ್ದಾನಲ್ಲ, ಅದು ಸಾಮಾಜಿಕ ಚಿಂತನೆ, ಸಾಮಾಜಿಕ ನ್ಯಾಯ ಮತ್ತು ಮಾನವೀಯತೆಯ ಧೋರಣೆ. ಮತ್ತೊಬ್ಬ ನಟನಾಗಿ ಇವತ್ತಿಗೂ ನಾನು ಚಿತ್ರರಂಗದಲ್ಲಿಲ್ಲ, ರಂಗಭೂಮಿಯಲ್ಲಿ ಇದ್ದೇನೆ ಅಂತ ತೋರಿಸಿಕೊಟ್ಟವನು ಮಂಡ್ಯ ರಮೇಶ್. ಎಸ್, ಅದರಿಂದ ಅವನಿಗೆ ಮಾತುಕತೆ ಮುಂದುವರಿಯುತ್ತೆ. ಬನ್ನಿಮ್ಮ, ಅವ್ರು ಮಾಡಿದಂತ ಶ್ರೇಷ್ಠ ಪಾತ್ರಗಳನ್ನ ಒಂದ್ಸಲ ನೋಡ್ಕೊಂಬೋಣ. ವ್ಯಾಸರೇ, ಇಷ್ಟೊಂದು ಅಲ್ಪ ಸಮಯಕ್ಕಾಗಿ ನನಗೇಕೆ ನೀಡಿದಿರಿ ದಿವ್ಯ ದೃಷ್ಟಿ? ಇನ್ನು ಮುಂದೆ ಎಂದೆಂದಿಗೂ ನಾನು ಈ ಸೀಮಿತ ದೃಶ್ಯ ಜಗತ್ತಿನಿಂದ ತೃಪ್ತಿ ಹೊಂದುವುದು ಸಾಧ್ಯವೇ ಇಲ್ಲ. ಈ ಸೀಮೆಗಳ ಬಂಧನವ ಕಿತ್ತೊಗೆದು ನನ್ನ ಆತ್ಮದಲ್ಲಿ ಇರುವುದು ಇನ್ನು ಯಾವಾಗಲೂ. ಗೋಡೆಗಳೇ,
ದಿವ್ಯ ದೃಷ್ಟಿಗೆ ಏನಾಯಿತು? ಗೋಡೆಗಳೇ ಗೋಡೆಗಳೇ ಕಣ್ಣು ತೆರೆಯುವಂತಿಲ್ಲ. ಅಂಧರಿಗೆ ಸತ್ಯ ದರ್ಶಿಸುತ್ತಾ ನಾನು ಅಂಧನ ಆಗಬೇಕೆ? ಗೋಡೆಗಳೇ ದಾರಿ ಬಿಡಿ, ದಾರಿ ಬಿಡಿ. ಜೈ ಅನ್ನೋ, ಜೈ ಅನ್ನೋ, ಜೈ ಅನ್ವನ್ಸ, ಜೈ ಅನ್ನೋ. ಮಹಾರಾಜಕ್ಕೆ ಜೈ ಮನ್ಸ ಅನ್ಸ್ಕೊಳ್ಳೋ ಸೊಕ್ಕು ಎಷ್ಟು ಸುಖದಂತ ಗೊತ್ತಾಯ್ತಾ? ಈಗ ನನ್ನ ತಗೊಳಪ್ಪ, ಹಾದಿಯಾಗಿ ಹೊಂಟ್ರೆ 4 ಜನ ನನ್ನ ಹೆಂಗ ನೋಡ್ತಾರಂತ ಗೊತ್ತಾಯ್ತಾ? ಗೊತ್ತಾಯ್ತಾ? ಇವ ಕಳ್ಳ, ಹೂನಿ, ಉಪಗಾರ್ಗೇಡಿ, ಮೈಗಳ್ಳ, ಆಲ್ಸಿ, ದುಡಿದಲೇ ಹೊಟ್ಟೆ ತುಂಬಿಸ್ಕೊಂತಾನಿವ ಅಂತ ಹೇಳ್ತಾರ. ಎಲ್ಲ ಇವನ ಮನ್ಸ ಆದದಕ್ಕೆ ಹೊಟ್ಟೆ ತುಂಬಿಸ್ಕೊಳ್ಳೋದು ಒಂದ್ ದಂಧೆನ? ಹೊಟ್ಟಿಗೇನಪ್ಪ ಹಂದಿನೂ ತುಂಬಿಸ್ಕೊತವೆ, ಹೌದಂತೀಯೋ ಇಲ್ಲ? ಮನ್ಸ ಆದ್ಮ್ಯಾಗ ಹೊಟ್ಟಿ ಮೀರಿ ಮಾತಾಡ್ಬೇಕ, ಎದೆಯಿಂದ ಮಾತಾಡ್ಬೇಕ. ಮನ್ಸ ಅಂದ್ರ ಬರೀ ಹೊಟ್ಟಿ ಅಲ್ಲ, ಇದನ್ ತಿಳ್ಕ. ವಾವ್. ಏಡು ಕುಳ್ಳುವಡ ಗೋವಿಂದ ಗೋವಿಂದ, ಏಡು ಕುಳ್ಳುವಡ ಗೋವಿಂದ ಗೋವಿಂದ, ఏడు గుడ్లు గోవిందా గోవిందా. ఇప్పుడు ಎಲ್ಲ ಖಾಲಿ అయిపోతే ನಾಳೆ ఎక్కడి నుంచి తరదు? ఏ అయ్యా హరాజు కాదయ్యా, హరాజు కాదు. ಅವ ಹೇಳ್ತಾವನೆ ವನಭೋಜನಂ ಅಂತೆ, ವನಭೋಜನಮ್ಮು. ಊಟಕ್ಕೆ ಕರೆದ್ರೆ ನಮ್ ಜನ ಬರೋದಿಲ್ವಾ, ಅದಕ್ಕೆ ಸೋಲ್ಕ್ ಹಾಕ್ತಾರಂತೆ. ನಮ್ ರಾಜ ತಿಕ್ಕ ನನ್ ಮಗ. ವಾವ್. ಹಾಯಲ್ಲ, ಎಂಥ ಕಲ್ ಹೃದಯ ನಿನ್ನದು. ತಗೋ ತಗೋ ಈ ಚೂರಿ, ನಿನಗಾಗಿ ನಾನು ಸಾಯ್ತಾ ಇದ್ದೀನಿ, ನೀನೇ ಕೊಲ್ಲು. ತಾಳು ತಾಳು ತಾಳು, ನಿನಗೋಸ್ಕರ ನಾನು ಒಂದು ಪ್ರೇಮ ಗೀತೆ ರಚನೆ ಮಾಡಿದ್ದೀನಿ, ಅದನ್ನ ಕೇಳಾದ್ಮೇಲೆ ನೀನ್ ನನ್ನ ಕೊಲ್ಬೋದು. ಓ ಮರ ಪ್ಯಾರ್ ಮರ್ಜಿನಾ, ಮೇ ಪ್ಯಾರ್ ಕರ್ತಾ ಹೂ ನಿನ್ನ. ಯಾಕೆ ಚೆನ್ನಾಗಿರ್ಲಿಲ್ವಾ? ಈಗ ಹೇಳ್ತೀನಿ ಕೇಳಿಸ್ಕೊ. ಓ ಮೇರಾ ಪ್ಯಾರೆ ಮರ್ಜಿನಾ, ಮೇ ಪ್ಯಾರ್ ಕರ್ತಾ ಹೂ ನಿನ್ನ, ಮೇ ಪ್ಯಾರ್ ಕರ್ತಾ ಹೂ ನಿನ್ನ, ಮೇ ಪ್ಯಾರ್ ಕರ್ತಾ ಹೂ ನಿನ್ನ. ನಿರ್ಧರಿಸುತ್ತೇನೆ, ಇನ್ನು ದೂತನಾಡುವುದಿಲ್ಲ. ಈ ಶಿಕ್ಷೆ ಅವಮಾನಗಳು ಒಂದೇ ಜನ್ಮಕ್ಕೆ ಸಾಕು. ಆರ್ಯೆ, ನಾನು ಪಟಾಲಿಪುತ್ರ ನಿವಾಸಿ. ಈ ಊರಿಗೆ ಜೀವನ ಹುಡುಕುತ್ತಾ ಬಂದೆ. ಈ ಉಜ್ಜಯಿನಿಗೆ ಅಲಂಕಾರ ಪ್ರಿಯನಾದ ಧನಿಕ ಬ್ರಾಹ್ಮಣ ಆರ್ಯ ಚಾರುದತ್ತನ ಬಳಿ ಊಳಿಗಕ್ಕೆ ನಿಂತೆ. ದುರ್ದೈವಶಾತ್ ಆತನ ವ್ಯಾಪಾರದ ಅಡುಗುಗಳೆಲ್ಲ ಸಮುದ್ರದ ಮಧ್ಯ ಚಂಡಮಾರುತಕ್ಕೆ ಸಿಕ್ಕಿ ಮುಳುಗಿ ಹೋದವು. ನಾನು ಈ ಅಸಹ್ಯ ನಡತೆಯವರ ಕೈಗೆ ಸಿಕ್ಕಿ ದ್ಯೂತಕ್ಕೆ ಮನ ಕೊಟ್ಟೆ, ಚೆನ್ನಾಗಿ ಒದಿಹಿಸಿಕೊಟ್ಟೆ. ಈಗ ನಿಮ್ಮಿಂದ ಬದುಕಿದೆ. ತಮ್ಮ ಊಳಿಗದವರಲ್ಲಿ ನನ್ನನ್ನು ಒಬ್ಬನೆಂದು ಪರಿಗಣಿಸಬೇಕು. ಅನ್ನವಸ್ತುಗಳನ್ನಿಟ್ಟರೆ ಸಾಕು, ನೀವು ಎಸಗಿದ ಕಾರ್ಯಗಳನ್ನು ಮನಸ ಮಾಡುತ್ತೇನೆ. ನಾನು ಸೋಮಾರಿಯಲ್ಲ, ನಾನು ಸೋಮಾರಿಯಲ್ಲ. ಸರಿಯಾಗಿ ಹೇಳಿದ್ರಿ ಮಿಸ್ಟರ್ ಪೀಚಮ್. ಇನ್ನು ಅರ್ಧ ಗಂಟೆಯಲ್ಲಿ ದರಿದ್ರರಲ್ಲಿ ದರಿದ್ರರು ಸಾಲ್ ಕಟ್ಟಾಗಿ ಹೊರಟಿರ್ತಾರೆ. ನೀವ್ ಯಾವತ್ತಾದ್ರೂ ಟೈಗರ್ ಬ್ರೌನ್ ಅನ್ನೋ ಹೆಸರು ಕೇಳಿದ್ದೀರಾ? ನಿಮ್ ಗೂಡುಂಟಲ್ಲ, ಇಡೀ ಗೂಡನ್ನೇ ಹೊಗೆ ಹೊಗೆ ಹಾಕಿಸ್ಬಿಡ್ತೀನಿ. ನೆಲ್ಲ ಒದ್ದು ಜೈಲಲ್ಲಿ ಹಾಕ್ತೀನಿ. ಆಮೇಲೆ ಜೈಲಲ್ಲಿ ನಿಮ್ನೆಲ್ಲ ಬಂದಾಬಸ್ತ್ ಮಾಡ್ತೀನಿ. ನೀನು ಮತ್ತೆ ನಿನ್ ಭಿಕ್ಷಕರು ಸೇರ್ಕೊಂಡು ಮಹಾರಾಣಿಯವ್ರನ್ನ ಮತ್ತೆ ನನ್ನನ್ನ ಕಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ರಿ ಅಲ್ವೋ? ಈಗ ನೋಡ್ತಾ ಇರು, ನಿನ್ನ ಭಿಕ್ಷಕನೆಲ್ಲ ಒದ್ದು ಒಳಗಾಗ್ತೀನಿ, ಸರಿಯಾಗಿ ಪಾಠ ಕಲಿಸ್ತೀನಿ. ಹಾ ಹಾ, ಅದೇನ್ ತೆಪ್ಪ ಜೇನ್ ಗೆಳಸಿನಲ್ಲಿ ಸಿದೋದ್ರೆ ಕನಸಿನೊಳಗೆ ಕೇಳಿದರೆ ಆ ಮಧುರ ಗಾನ.
ಕನಸಿನಲ್ಲಿ ಕಂಡರೆ ದಿವ್ಯ ಸೌಂದರ್ಯ ಮೂರ್ತಿ. ಆಹಾ, ಕನಸಲ್ಲ ಕನಸಲ್ಲ ಕನಸನಿತು ಕನಸನಿತು. ತಿಳಿಮಾ, ತಿಳಿಯವಾ? ಅಯ್ಯೋ, ಲಾವಣ್ಯಮೇ ಲಾವಣ್ಯಮೇ ಮೂರ್ತಿಮತ್ತಾದಂತೆ ದಿವ್ಯಾಕಾರಿಯೋರ್ವಳ್ ಎನ್ನೊಡೆಯ ಸುಳಿದಾರಿದಂತಾಯಿತು. ಇಂದು ಕೇಳುತ್ತಿದೆ ಕಿವಿಗಳಲ್ಲಿ. ಹೋ, ರಣಸಿಂಹನೇಕೆ ಓಡೋಡಿ ಬರ್ತೀಹನ್? ಕಿಂದ್ರಿನಾಥ, ಎಷ್ಟು ಚೆನ್ನಾಗಿದೆ ಕಿಂದ್ರಿನಾಥ. ಜೋಗಿ ಜೋಗಿ ಇಲ್ಲೋ, ನಾನು ಬರ್ತೀನಿ. ಬಣ್ಣದ ಮನೆಗಳು, ಎಷ್ಟೊಂದು ಬಣ್ಣದ ಮನೆಗಳು. ಕಿಂದ್ರಿನಾಥ, ಹಕ್ಕಿಗಳೆಲ್ಲ ನನ್ನ ಕೈಗೆ ಸಿಗ್ತಾ ಇವೆ. ಇಲ್ಲೇ ನನ್ನ ಹತ್ರನೇ ಇವೆ. ನನ್ನ ಭುಜದ ಮೇಲೆನೆ ಆಟ ಆಡ್ತಾ ಇವೆ. ಮಲ್ಲುಗಳೆಲ್ಲ ನನ್ನ ಭುಜದ ಮೇಲೆನೆ ಇವೆ. ಜೋಗೆ ನಿಲ್ಲೋ, ನಾನು ಬರ್ತೀನಿ. ಅಯ್ಯೋ, ನಿಲ್ರೋ. ಅಯ್ಯೋ ಅಯ್ಯೋ, ಎನಗಿಲ್ಲ ಅವರಾನಂದ, ಎನಗಿಲ್ಲ ಅವರಾನಂದ. ಜೋಗಿಯು ಕಿನ್ನರಿ ಬಾರಿಸೆ ಕಂಡೆವು, ಎನಗಿಲ್ಲ ಅವರಾನಂದ. ಜೋಗಿ ವಾ ಒಬ್ರಿಗಿಂತ ಒಬ್ರು ಏನ್ ಚೆನ್ನಾಗಿ ಮಾಡಿದ್ರು ರಮೇಶ್. ಈಗ ರಮೇಶ್ ನೋಡಿ, ನೀವು ಮಾಡಿದಂತ ಪಾತ್ರಗಳನ್ನ ಇವರೆಲ್ಲ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸಿದ್ದಾರೆ. 41 ವರ್ಷಗಳಲ್ಲಿ ನೀವು ರಂಗಭೂಮಿ ಮೇಲೆ ಪಾತ್ರಗಳಲ್ಲಿ ಕೆಲವು ಸರ್ ಒಂದೊಂದು ಬಹಳ ನನಗೀಗ ಹೌದಾ ಇಷ್ಟೆಲ್ಲ ಮಾಡಿಬಿಟ್ಟಿದ್ದೆ ನನ್ನ ಡೌಟ್ ಶುರುವಾಯಿತು ಸರ್. ಒಂದಕ್ಕಿಂತ ಒಂದು ಬೇರೆ 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 ಪಾತ್ರಗಳು ಬಹಳ ಚೆನ್ನಾಗಿ ಮಾಡಿಸಿದ್ರು. ಕಾರಂತ ಒಂದೊಂದು ಪಾತ್ರನ ಹೆಣಿತಾ ಇದ್ದಿದ್ದ ರೀತಿನೇ ಹಂಗಿತ್ತು ಸರ್. ಕಾರಂತರು ನನಗೆ ಗೊತ್ತಿದ್ದಂಗೆ ಇಡೀ ರಾಷ್ಟ್ರಕ್ಕೆ ಇವತ್ತಿನ ರಂಗಭೂಮಿಗೆ ಮಹಾರೂಪಕ ಸರ್. ದೊಡ್ಡ ಮೆಟಫರ್ ಅಂತಿದ್ರು ಬಿ ಕಾರಂತ ಸರ್. ಈ ಪಾತ್ರ ನನ್ನ ಜೀವಮಾನದಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗದೇ ಇರೋ ಪಾತ್ರ. ಅದನ್ನು ಒಂದೊಂದು ಊರಿನಲ್ಲಿ ಒಂದೊಂದು ಥರ ಮಾಡ್ತಾ ಹೋಗ್ತಾ ಇದ್ದೆ. ನನಗೆ ದಿನಾಸಂ ತಿರುಗಾಡದಲ್ಲಿದ್ದಾಗ ಸಂಕಪ್ಪ ಅಂತ ಸ್ಯಾಟಿನ್ ಅಂತ ಕರೀತಾರೆ. ಜಗತ್ತಿನ ಅತ್ಯಂತ ದೊಡ್ಡ ನಾಟಕಕಾರರಲ್ಲಿ ಮತ್ತೊಬ್ಬ, ದೊಡ್ಡ ಸಾಹಿತಿಗಳಲ್ಲಿ ಮ್ಯಾಕ್ಸಿಮ್ ಗಾರ್ಕಿ ಕೂಡ ಒಬ್ಬ, ತಾಯಿ ಬರ್ದವನು. ಆ ಮ್ಯಾಕ್ಸಿಮ್ ಗಾರ್ಕಿಯ ತಾಯಿ ನನ್ನ ಸ್ಯಾಟಿನ್ ಅಂತ ಸಂಕಪ್ಪ ಅಂತ ರೋಲ್ ಮಾಡ್ತಿದ್ನಲ್ಲ. ಉತ್ತರ ಕರ್ನಾಟಕದ ಭಾಷೆ ಇತ್ತು. ಕೈಯಲ್ಲಿ ಒಂದು ಗುಂಡಿಟ್ಕೊಂಡಿದ್ದಾನೆ, ಒಂದು ಸಿಪ್ಪಿಂಗ್ ಮಾಡ್ತಾನೆ. ಸನ್ಯ ನಮಾಜ್ ಮಾಡಕತ್ತೇನಲ್ಲ, ಮಾಡಲಿ ಬಿಡು. ದೇವ್ರ ಮ್ಯಾಗ ನಂಬಿಕೆ ಇಟ್ಕೊಳ್ಳೋದು ಬಿಡೋದು ಎಲ್ಲ ಅವ್ರವ್ರ ಹಕ್ಕಿ ಏನಪ್ಪ, ಅವ್ರವ್ರ ಹಕ್ಕು. ಹೌದು, ಮನುಷ್ಯ ಅಂದ್ರೆ ಏನಪ್ಪ? ಮನುಷ್ಯ ಅಂದ್ರೆ ನಾನು ನೀನು ಆಟ ಅಲ್ಲ. ನಾನು ನೀನು ಅವ ಹಸನ್ಯ ಗಾಂಧಿ ಮಹಾತ್ಮ ಗೋಡ್ಸೆ ಫಕೀರ ಈ ಎಲ್ಲ ಅಂಶನೂ ಸೇರಿ ಆದವ ಮನುಷ್ಯ ಅಂತಾರಲೇ ಅಂತಾರೆ. ಈ ಥರದೊಂದು ಪಾತ್ರ ಸರ್. ನನ್ನ ಪಾತ್ರಗಳನ್ನ ನನ್ನ ಮುಂದೆನೇ ಬಂದು ಮಾಡುವಂಥ ಈ ಪರಿಕಲ್ಪನೆಯೇ ಒಂದು ರೋಮಾಂಚಕಾರಿ ಆದದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಟೀಮ್. ಬನ್ರಪ್ಪ, ಥ್ಯಾಂಕ್ ಯು. ರಂಗಾಯಣ ಜರ್ನಿಯಲ್ಲಿ ಶೇಕ್ಸ್ಪಿಯರ್ ಪರಿಚಯ ಆಗ್ತಾರೆ, ಬ್ರೆಕ್ಟ್ ಪರಿಚಯ ಆಗ್ತಾರೆ, BV ಕಾರಂತ್ ಅವರು ಪರಿಚಯ ಆಗ್ತಾರೆ. ಇದರ ಜೊತೆಗೆ ಒಬ್ರು VIP ಪರಿಚಯ ಆದ್ರಂತಲ್ಲ ನಿಮಗೆ, ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಕೇಳ್ಬಿಟ್ಟು ಅವ್ರೊಂದು ಲೆಟರ್ ಕಳ್ಸಿದ್ದಾರೆ. ಇವರು ಸ್ವಲ್ಪ ಪರಿಚಯ ಮಾಡ್ಕೊಡಿ ಸರ್. ಸಾರ್ ಹೇಳಿ ಸರ್. ಇದೆಲ್ಲ ಹುಡುಕಿದ್ರಿ ಸರ್ ನೀವು? ಇದು ಅಯ್ಯೋ ದೇವ್ರೇ ಇದು ಬೇಕಾಗಿತ್ತು ಸರ್ ನಿಮಗೆ. ಸರ್, ನೀವು ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ ಸರ್. ಇದು ನನ್ನ ಗೆಳತಿ, ಈಗ ಜೀವದ ಗೆಳತಿಯಾಗಿರೋಳು ಬರೆದಿರೋ ಒಂದು ಪತ್ರ ಸರ್. 90ನೇ ಇಸ್ವಿ ಪತ್ರ. ಎಲ್ಲಿ ಹುಡುಕ್ ತೆಗೆದ್ರೋ ಗೊತ್ತಿಲ್ಲ ಸರ್ ನನಗೆ.
ರಂಗಾಯಣದ ನಿರಂತರ ಚಟುವಟಿಕೆಗಳಿಂದ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಪರಿಸ್ಥಿತಿಯ ಒತ್ತಡದ ಮೇರೆಗೆ ತಿಳಿಯದೆ ಬಿಂದಾಸ್ ಪ್ರವೃತ್ತಿಯವಳಾದೆ. ನನ್ನ ರೂಮಿಗೆ ಬಂದು ನಮ್ಮ ರೂಮಿಗೆ ಬಂದು ಒಳ್ಳೆಯ ನಿಲುವು ಮಾರ್ಗದ ಕಡೆಗೆ ಉಪದೇಶ ಮಾಡಿದ್ದೀರಿ, ಸಂತೋಷ. ನನ್ನ ಕಾಸು ನನ್ನ ಇಷ್ಟ, ಇದರಿಂದ ನಿಮಗೆ ತೊಂದರೆಯಾಗಿದೆಯಾ? ಉಪದೇಶ ಮಾಡುವ ಮೂಲಕ ದೊಡ್ಡವರಾಗೋಕೆ ನೋಡಬೇಡಿ. ನೇರ ನಿಮ್ಮಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ನನಗೆ ಹಿರಿಯರು ಮದುವೆ ಮಾಡಲು ನಿರ್ಧರಿಸಿದ್ದಾರೆ. ಕಲಾವಿದರನ್ನು ಮದುವೆಯಾಗುತ್ತೇನೆ ಎಂದು ತಿಳಿಸಿದ್ದೇನೆ. ಸದಾ ಕ್ರಿಯಾಶೀಲನಾಗುವ ನಿನ್ನ ಪ್ರವೃತ್ತಿ, ನಿನ್ನ ಸರಳ ವ್ಯಕ್ತಿತ್ವ, ಪ್ರಾಮಾಣಿಕತನ ಕಂಡು ಬೆರಗಾಗಿದ್ದೇನೆ. ಖುಷಿ. ಮದುವೆ ಅಂತಾದರೆ ನಿನ್ನನ್ನು ನಿರ್ಧರಿಸಿದ್ದೇನೆ. ಇದಕ್ಕೆ ನಿನ್ನ ಪ್ರಾಮಾಣಿಕ ಅಭಿಪ್ರಾಯ ತಿಳಿಸು. ತಿಳಿಸಿಸಪ್ಪ. ಎಸ್ ಮೇಡಮ್, ಎಲ್ಲಿ ಮೀಟ್ ಮಾಡಿದ್ದು ಫಸ್ಟ್ ನೀವಿಬ್ರು? ನೀನಾಸಂನಲ್ಲಿ ಮೀಟ್ ಮಾಡಿದ್ದು. ಇದು ಆಕ್ಚುಲಿ ನಾನು ಸ್ವಲ್ಪ ಬಿಂದಾಸ್ ಪ್ರವೃತ್ತಿಯೊಳಗಿದ್ದೆ. ಅಂದ್ರೆ ಬಹಳ ಫ್ರೀ. ನನ್ನ ಪಾಡಿಗೆ ಇರ್ತಿದ್ದೆ. ಯಾರು ಫ್ರೆಂಡ್ಸ್ ಎಲ್ಲ ಯಾರು ಏನು ನನಗೆ ಬೇಕಿಲ್ಲ. ನಾನು ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಅವಾಗ ಏನೋ ಒಂದು ಬೈ ಚಾನ್ಸ್ ನಾನು ಕ್ಲಾಸಿಗೆ ಬರುವಾಗ ಒಂದು ಸಣ್ಣ ಮಿಸ್ಟೇಕ್ ಏನೋ ಮಾಡಿದ್ದೆ. ಅಂದ್ರೆ ಇಂಪ್ರೂವೈಸೇಷನ್ ಎಲ್ಲ ನಡೀತಿತ್ತು ಅವಾಗ. ತುಂಬಾ ಪ್ರೊಡಕ್ಷನ್ ಆಗೋಕ್ಕಿಂತ ನೀನಾಸಂ ತಿರುಗಾಟದಲ್ಲಿ ಮತ್ತು ರಂಗಾಯಣದಲ್ಲಿ ಎರಡೂ ಕಡೆನೂ ನನ್ನನ್ನ ಡಿಸಿಪ್ಲಿನ್ ಕಮಿಟಿ ಏನಿದೆಯಲ್ಲ ಅದಕ್ಕೆ ನಾನೇ ಲೀಡರ್ ಆಗಿದೆ ಸರ್. ಓಕೆ. ಅದು ಎರಡೂ ಕಡೆನೂ. ಹಂಗಾಗಿ ರಂಗಾಯಣದಲ್ಲೂ ಡಿಸಿಪ್ಲಿನ್ ಕಮಿಟಿ ಲೀಡರ್ ಮಾಡಿದ್ರು. ಓಕೆ. ಇವಳೇನೋ ಒಂದು ತಪ್ಪು ಮಾಡಿದ್ಲು. ಅಶಿಸ್ತು ಒಂಚೂರು ಅಶಿಸ್ತನಲ್ಲಿ ನಾನು ಇದು ಮಾಡಿದೆ ಅಷ್ಟೇ. ಆಗ ಇವ್ರು ಬಂದು ನನ್ನ ರೂಮಿಗೆ ಬಂದು ಬುದ್ಧಿವಾದ ಹೇಳಿದ್ರು. ನೋಡಮ್ಮ, ಹಂಗೆಲ್ಲ ಮಾಡಬಾರ್ದು. ಥಿಯೇಟ್ರಿಗೆ ಬಂದ್ಮೇಲೆ ನಾವು ಏನಕ್ಕೆ ಬಂದಿದೀವಿ ಅನ್ನೋದನ್ನ ಪಕ್ಕ ಮಾಡ್ಕೋಬೇಕು. ಹಂಗೆ ಇರಬೇಕು. ಅದನ್ನ ಬಿಟ್ಟು ಇನ್ನೊಂದು ಕಡೆ ನಾವು ಮನಸ್ಸನ್ನು ಕೊಡಬಾರ್ದು. ಶಿಸ್ತನ್ನು ಯಾವತ್ತೂ ಕಾಪಾಡ್ಕೊಂಡು ಬರ್ಬೇಕು. ನಿನ್ನದು ಕಾಪಾಡುತ್ತೆ. ನೀ ಮುಂದೆ ಏನಾದ್ರೂ ಆಗ್ತೀಯ. ಇದನ್ನು ಬಿಟ್ಟು ನಿನಗೇನ್ ಅನ್ಸುತ್ತೋ ಅದನ್ನು ಮಾಡ್ತಾ ಹೋದ್ರೆ ನಾಳೆ ನಿನಗೆ ಎಡವಟ್ಟಾಗತ್ತೆ. ನೀ ಏನು ಮಾಡ್ಲಾರೆ ಅಂತ ನನಗ್ ಬುದ್ಧಿ ಹೇಳಿದವರು. ಶುರು ಮಾಡಿರೋದಲ್ಲಿ. ಹೌದು. ಓಕೆ ಓಕೆ ಓಕೆ. ನಂತರ ಪ್ರೀತಿ ಆಯ್ತು, ಮದುವೆ ಆಯ್ತು. ಇಲ್ಲ, ಪ್ರೀತಿ ಯಾಕೆ ಒಂದು ಎಕ್ಸರ್ಸೈಸ್ ಕಾರಣ ಆಯ್ತು ಸರ್. ಓಕೆ. ಸರ್ಕಲ್ ನಿಂತಿರ್ತೀವಿ, ಎಲ್ಲ ಕಣ್ಮುಚ್ಕೊಂಡಿರ್ಬೇಕು. ಯಾರಿಂದನಾರು ಹೋಗಿ ನಿಂತ್ಕೋಬೇಕು. ಆ ನಿಂತ್ಕೊಂಡವರು ಅವ್ರ ಕ್ಲೋಸ್ ಫ್ರೆಂಡ್ ಅಂತ ಆಗುತ್ತೆ. ಯಾಕೆಂದ್ರೆ ಕಣ್ಣು ಮುಚ್ಕೊಂಡ್ರು ಒಂದು ವೈಬ್ಸ್ ಇರುತ್ತೆ ಅಂತ ಒಂದು ಅದ್ಭುತವಾದ ಥಿಯೇಟರ್ ಗೇಮ್ ಸರ್. ಗೊತ್ತಿಲ್ಲದ ಹಾಗೆ ನಾನು ಹೋಗಿ ಇವಳಿಂದ ನಿಂತಿದ್ದೆ. ಎಲ್ಲರೂ ಶುರು ಮಾಡ್ಕೊಂಡ್ಬಿಟ್ರು. ಏನೋ ಇದೆ ಅಮ್ಮ ಮಂಡ್ಯ ಅಂತ ಶುರು ಮಾಡಿದ್ರು. ನಾನು ಇಲ್ಲ ಕಣ್ರಿ, ಆ ಥರದ್ದು ಏನೂ ಇಲ್ಲ ಅಂದೆ. ಅದಾದ ಮುಂದಿನ ವಾರದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ನನಗೆ. ನನ್ನ ಕರ್ಕೊಂಡೋಗಿ ಕಾಮಾಕ್ಷಿ ಹಾಸ್ಪಿಟಲ್ ಮಲಗಿಸಿದ್ದಾರೆ. ಹಿಂಗೆ ಕಂಡುಬಿಟ್ಟೆ. ಎಲ್ಲ ಕಾರಂತರು ಎಲ್ಲ ಏನಾಗಲ್ಲ ಆರಾಮ ಏನಾಗಲ್ಲ. ಮಾರನೇ ದಿವಸ ಮತ್ತೆ ಮೂರ್ಛೆ ಹೋಯ್ತು. ಮತ್ತೆ ಮಾರನೇ ದಿವಸ ಕಂಡುಬಿಟ್ಟೆ. ಇನ್ನೊಂದು 3-4 ಜನ ಇದ್ರು. ಮತ್ತೆ ಮಾರನೇ ದಿವಸ ಕಂಡುಬಿಟ್ಟಾಗಲಿ ಇವಳು ಅಲ್ಲೇ ಇದ್ದಾಳೆ ಕಾಲ್ ಕೆಳಗೆ. ನಂಗೆ ಟ್ರೀಟ್ಮೆಂಟ್ ಮಾಡ್ತಾಳೆ. ನಮ್ಮ ಅಕ್ಕ ನನ್ನನ್ನು ನೋಡೋದು ಬಿಟ್ಬಿಟ್ಟು ಇವಳು ಟ್ರೀಟ್ಮೆಂಟ್ ಮಾಡ್ತಾ ಇವಳನ್ನೇ ನೋಡ್ತಾ ಇದ್ಲು. ಎದ್ದು ಕೂತ್ಕೊಂಡ ತಕ್ಷಣ ಏನು ನಾವೆಲ್ಲ ಇದ್ದಾಗ ಇವಳು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾಳೆ, ಏನು ವಿಶೇಷ ಏನು ಅಂತ ಶುರು ಮಾಡಿದ್ಲು. ತುಂಬಾ ಸಲ ಅನೇಕ ಪ್ರೇಮ ಪ್ರಸಂಗಗಳು. ಹೌದು, ಈ ತರ ಆಗುತ್ತದೆ. ಹೌದು, ಇನ್ನೊಬ್ರು ಹೇಳಿ ನಮ್ಮ ಮನಸ್ಸಲ್ಲಿ ಇರೋದೇ ಇಲ್ಲ ಸರ್. ನಮ್ಮ ಮನಸ್ಸಲ್ಲಿ ಅದೆಲ್ಲ ಇರಲ್ಲ ಸರ್. ನಿಮ್ಮ ಮನಸ್ಸಲ್ಲಿ ಇರಲೇ ಸರ್, ನಂಗೆ ಗೊತ್ತು ಸರ್. ಅಕ್ಕ ಹೇಳಿನ ಆಗಿರೋದು ಮೇಡಮ್. ಆ ಆಕ್ಸಿಡೆಂಟ್ ಆಯ್ತಲ್ಲ ಸರ್, ಅವಾಗ ಬಹುಶಃ ಈ ಪ್ರೇಮದ ಗಳಿಗೆಗಳು ಉತ್ಪತ್ತಿ ಆಗಿರಬಹುದು. ರಾಗ ಹಾಗೆ, ಅನುರಾಗ ಹಾಗೆ, ಜೀವನ ರಾಗ ಆಗಿದೆ ಅನ್ಸುತ್ತೆ. ಚಂದ್ರಹಾಸ ನಾಟಕ ಮಾಡಿಸಿದ್ರು. ನನಗೆ ವಿಷಯ ಕೊಟ್ಟರು ಚಂದ್ರಹಾಸ. ಅಲ್ಲೂ ಜೋಡಿ ಮಾಡಿದ್ರು ಬೇಬಿಕಾರ್ ಅಂದ್ರು. ಹಾಗಾಗಿ ಇದು ಎಲ್ಲ ಕೂಡ್ ಬಂದಿದೆ ಅಂತ ಅನ್ಕೋತೀನಿ. ಕೂಡ್ ಬಂತು. ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತೀರಾ. ನಿಮ್ಮ ಮದುವೆ ಇನ್ವಿಟೇಷನ್ ಅಲ್ಲಿ ಬಹಳ ಸಿಂಪಲ್ ಆಗಿ ಈ ತರ ಒಂದು ಇನ್ವಿಟೇಷನ್ ನೋಡೇ ಇಲ್ಲ ರೀ ನಾನು. ಇಷ್ಟೇ ಸರ್. ಆತ್ಮೀಯರೇ, ಮದುವೆ ಆಗ್ತಿದ್ದೇವೆ ಬನ್ನಿ. ಅಷ್ಟೇ ಸರ್, ಇಷ್ಟೇ ಇನ್ವಿಟೇಷನ್. ಅನ್ನ ಮಾಡಿಸಿದ್ದೆ ಎಷ್ಟು ಸರ್. ಜೀವನದಲ್ಲಿ ತುಂಬಾ ಸರಳ ವ್ಯಕ್ತಿ. ಎಷ್ಟು ಸರಳ ವ್ಯಕ್ತಿ ಅಂದ್ರೆ ನಾನು ಅದಕ್ಕೆ ಮಾರೋಗ್ಬಿಟ್ಟಿದ್ದೀನಿ. ರೈಟ್. ಇಬ್ರು ಆಕ್ಟರ್ಸ್ ಜೊತೆಗೆ ನೀವು ಡ್ರಾಮಾ ಎಲ್ಲ ಮಾಡ್ತಾ ಇದ್ದೀರಾ. ನಂತರ ಮದುವೆ ಆದ ನಂತರ ಮಗು ಹುಟ್ಟುತ್ತೆ. ಆ ಮಗು ಇದ್ದಾಗ ನೀವು ಜೊತೆಗೆ ಆಕ್ಟ್ ಮಾಡೋದು, ತಿರುಗಾಟದಲ್ಲಿ ಹೋಗೋದೆಲ್ಲ ಹೇಗೆ ಸಾಧ್ಯ? ಇದು ಮಾತ್ರ ಎಷ್ಟು ಎಕ್ಸ್ಪ್ಲೇನೇ ಮಾಡಕ್ಕಾಗದಿರೋಷ್ಟು ನೋವಿನ ಕಥೆ ಸರ್. ಒಂದು ಉದಾಹರಣೆ ನನಗೆ ಚೆನ್ನಾಗಿ ನೆನಪಿದೆ ಸರ್, ನಾನು ಇದನ್ನ ಹೇಳಲೇಬೇಕು. ಜರ್ಮನಿಗೆ ಹೋಗೋ ಪ್ರಸಂಗ ಬಂತು ಸರ್. ಮಗುಗೆ ಆರೋಗ್ಯ ತಪ್ಪಿತು ವಿಮಾನದಲ್ಲಿ. ಅಲ್ಲಿ ಹೋಗಿ ಇಳಿದ ಮೇಲೂ ಎಲ್ಲ ಊರ್ನಲ್ಲೂ ಆರೋಗ್ಯ ಜಾಸ್ತಿ ಕೆಡ್ತಾ ಇತ್ತು, ಭಯ ಆಗ್ತಾ ಇತ್ತು. ಎಲ್ಲೋ ಮಲಗಿಸ್ಬಿಟ್ಟು ನಾನು ರಾಜ ಫುಲ್ ರಾಜನ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿನಿ. ಇವಳು ಇನ್ನೊಂದೇನೋ ಪಾತ್ರ. ಇಬ್ರು ಮಗುನ ಹಿಂಗೆ ಎತ್ಕೊಳ್ಳೋಂಗಿಲ್ಲ. ಎತ್ಕೊಂಡ್ರೆ ಮಗು ಅಲ್ಲೇನಾದ್ರು ಗಲೀಜ್ ಮಾಡ್ಕೊಂಡ್ಬಿಟ್ರೆ ಕಾಸ್ಟ್ಯೂಮು. ಜರ್ಮನಿ ನಾಟಕ ಆಗ್ತಾ ಇದೆ, ಮುಟ್ಟೋಂಗಿಲ್ಲ. ಮಗು ಅಳ್ತಾ ಇದೆ, ನೋಡ್ಬೇಕು, ಎಲ್ಲ ಮಾಡ್ತಾ ಇದ್ದೆ. ಮಗು ಮುಟ್ಟೋಂಗಿಲ್ಲ. ಎತ್ಕೊಂಡ್ರೆ ಇನ್ನೇನಾರು ಆಗ್ಬಿಡುತ್ತೆ. ಯಾರೋ ಇನ್ನೊಬ್ಬರ ಕೈಲಿ ಕೊಟ್ಬಿಟ್ಟು ಬಂದು ಓಡ್ ಬಂದು ಹಿಂಗೆ ಎತ್ಕೊಳ್ಳೋವು. ಇಂಟರ್ವೆಲ್ ಅಲ್ಲಿ ಒಂದ್ ದಿವಸ 2 ಫ್ಲೋರಿನ ಕೆಳಗಡೆ ಇವಳು ಇಳಿದು ಬಂದು ಮಗುಗೆ ಹಾಲು ಕುಡಿಸ್ತಾ ಇದ್ರು ಸರ್. ಸೆಕೆಂಡ್ ಬೆಲ್ ಆಗೋಯ್ತು, ಇಂಟರ್ವೆಲ್ ಬೆಲ್ ಆಗೋಯ್ತು. ಮಗುನ ಎದೆಯಿಂದ ಕಿತ್ತಿಟ್ಟು ಓಡ್ ಬಂದ್ಬಿಟ್ಲು ಸರ್. ಮೇಲೆ ಓಡ್ ಬಂದು ಆಕ್ಟ್ ಮಾಡ್ತಾ ಇದ್ದಾಳೆ. ಎಲ್ಲರೂ ಯಾಕೆ ಇಷ್ಟೊಂದು ಬೇವ್ತು ಬಿಟ್ಟಿದ್ದಾಳೆ, ಯಾಕೆ ಹಂಗೆ ಬೇವ್ಬಿಟ್ಟು. ಅದು ಬೇವ್ತಿರೋದಲ್ಲ ಸರ್, ಎದೆಯಿಂದ ಕಿತ್ತಿಟ್ಟಿದ್ದಕ್ಕೆ ಇವಳ ಇಡೀ ಮೈ ಹಾಲಾಗೋಗಿತ್ತು ಸರ್. ಮಗು ಹಾಲಿಲ್ಲ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಒಬ್ರು ಕಲಾವಿದರಾಗ್ತಾ ಇನ್ನೊಬ್ರು ಕಲೆಯ ಬಗ್ಗೆ ಆಸಕ್ತಿ ಇಟ್ಕೊಂಡ್ರೆ ಸಾಕು ಅನ್ನೋ ಪೇರ್ಗಳ ಬಗ್ಗೆ ನಾನು ಹೆಚ್ಚು ರೆಸ್ಪೆಕ್ಟ್ ಮಾಡ್ತೀನಿ ಸರ್. ಈಗ
ಓಕೆ, ಈಗ ಮಗಳು ಆಫ್ ಕೋರ್ಸ್ ಅವರು ಚಿತ್ರರಂಗಕ್ಕೆ ಬಂದಿದ್ದಾರೆ. ದಿಶಾ ಬಗ್ಗೆ ಹೇಳಿ ನಮಗೆ. ದಿಶಾ ನಮ್ಮಿಬ್ರು ಬೆಳಕು. ಬನ್ನಿ ಹರಸಿರಿ ತಂದೆಯೇ ಆಸೀನರಾಗಿರಿ ಮುಂದೆಯೇ, ಬನ್ನಿ ಹರಸಿರಿ ತಂದೆಯೇ ಆಸೀನರಾಗಿರಿ ಮುಂದೆಯೇ, ನಿಮ್ಮ ಆಶೀರ್ವಾದವ ಬೇಡುವೆ. ಬನ್ನಿ ಹರಸಿರಿ ತಂದೆಯೇ ಆಸೀನರಾಗಿರಿ ಮುಂದೆಯೇ. ನನಗಾಗಿ ಇದು ಮಾಡಬೇಕು. ಮೊದಲನೇದು ಯಾಕೆ ಅಂತ ಹೇಳ್ತೀನಿ ಸರ್. ಅವ್ರು ನಮಸ್ಕಾರ ಮಾಡಬೇಕು. ದಯವಿಟ್ಟು ಥ್ಯಾಂಕ್ ಯು, ಗಾಡ್ ಬ್ಲೆಸ್. ಇದು ಒಂದು ನಿಮಗೆ ಸರ್, ಇನ್ನೊಂದು ನಮಸ್ಕಾರ ಮಾಡಿ ಹೇಳ್ತೀನಿ ವಿಷಯ ಹೇಳ್ತೀನಿ. ಒಂದು ನಿಮಗೆ ಸರ್, ಇನ್ನೊಂದು ಯಾರಿಗೆ ಅಂತ ಹೇಳ್ತೀನಿ. ನನಗೆ ರಾಜ್ಯ ಪ್ರಶಸ್ತಿ ನಾಗಮಂಡಲ ಅವಾರ್ಡ್ ಅನೌನ್ಸ್ ಆಗುತ್ತೆ ಸರ್. ಪೋಷಕ ನಟ ನಾನು ಪೂರ್ಣವಾಗಿ ರಂಗಭೂಮಿಲಿ ಮುಳುಗೋಗ್ಬಿಟ್ಟಿದ್ದಾಳೆ. ಅವಳಿಗೆ ಬರೋಕ್ಕಾಗ್ತಾ ಇಲ್ಲ, ಅವಾರ್ಡ್ ಫಂಕ್ಷನ್ ಅವಳಿಗೆ ಬರೋಕ್ಕಾಗ್ತಾ ಇಲ್ಲ. ಇವಳಿಗೆ 2.25-3 ವರ್ಷ ಸರ್. ನಮ್ಮ ಅಪ್ಪ ಅಮ್ಮ, ವಯಸ್ಸಾದ ಅಪ್ಪ ಅಮ್ಮ, ಇವಳನ್ನ ಕರ್ಕೊಂಡು ನಾವು ಶಿವಮೊಗ್ಗಕ್ಕೆ ಹೋಗ್ತೀವಿ ಸರ್. ಶಿವಮೊಗ್ಗದಲ್ಲಿ ಪ್ರೋಗ್ರಾಮ್ ಆಗೋಕೆ ಸ್ಟೇಜ್ಗೆ ಹೋಗ್ಬೇಕು. ಮೂಗೆ ಜ್ವರ ಇದೆ ಅಂತ ಗೊತ್ತಾಗುತ್ತೆ. ಜ್ವರ ತಲೆನಸು ಹೋಗ್ತಾ ಇದೆ ಸಿಕ್ಕಾಬಟ್ಟೆ. ಪ್ರೋಗ್ರಾಮ್ ಆಗ್ತಾ ಇದೆ. ಪ್ರೋಗ್ರಾಮ್ ಮುಗಿದ್ಮೇಲೆ ಪಾರ್ಟಿ, 1.5 ಲಕ್ಷ ಜನ ಸೇರಿದ್ದಾರೆ. ಚಪ್ಪಾಳೆ, ದೊಡ್ಡ ಚಪ್ಪಾಳೆ, ಜನ ಎಲ್ಲ ಕಿಕ್ಕಿರಿತಾರೆ. ಸರ್ವಶ್ರೇಷ್ಠ ನಟ ಅಂತ ಒಬ್ಬ ನಟನಿಗೆ ಅವಾರ್ಡ್ ಬಂದಿದೆ, ಅವ್ರ ಮನೆಯವರೆಲ್ಲ ಬಂದಿದೆ. ಆ ಸೂಪರ್ ಸ್ಟಾರಿನ ಅವಾರ್ಡ್ ಬಂದಿದೆ ನಟನ ಹೆಂಡತಿ ಇಡೀ ರಾತ್ರಿ ಇವ್ರನ್ನ ಕಾಯ್ದುಕೊಂಡು ಇವಳಿಗೆ ಟ್ರೀಟ್ಮೆಂಟ್ ಕೊಡಿಸಿ ಪಕ್ಕದಲ್ಲೇ ಮಗು ನೋಡಿಕೊಂಡು ಬೆಳಗಿನ ಜಾವ ಮತ್ತೆ ಏನಾಗಿಲ್ಲ ನಿಮ್ಮ ಮಗುಗೆ ಅಂತ ತಂದ್ಕೊಡ್ತಾಳೆ. ಆ ಹೆಣ್ಣು ಮಗಳ ಹೆಸರು ಅರ್ಚನಾ ಅಂತ, ರಮೇಶ್ ಅರವಿಂದ್ ಅವರ ಹೆಂಡತಿ. ಹೇಳಿ, ತಂದೆ ಬಗ್ಗೆ ಹೇಳಿ, ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಹೇಳಿ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ, ಅದ್ರ ಬಗ್ಗೆ ಮಾತಾಡಿ. ಎಸ್, ತುಂಬಾ ಖುಷಿ ಆಯ್ತು ಸರ್ ನಿಜವಾಗ್ಲು. ಅಪ್ಪನ ಇಲ್ಲಿ ನೋಡ್ಬೇಕು, ಈ ಸೀಟ್ ಮೇಲೆ ನೋಡ್ಬೇಕಂತ ಸೀಸನ್ ಶುರುವಾದಾಗಿಂದ ನಾವ್ ಎಲ್ಲರೂ ಕೂಡ ಕನಸು ಕಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ತುಂಬಾ ಡಿಸರ್ವಿಂಗ್ ಇರೋಂಥವ್ರೆ ಅಲ್ಲಿ ಯಾವಾಗ್ಲೂ ಕೂರ್ತಾರೆ. ಹಾಗೆ ಅಪ್ಪ ಅದಕ್ಕೆ ಡಿಸರ್ವ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ಯಾವಾಗ್ಲಿಂದನೂ ಇತ್ತು. ನಾನು ತುಂಬಾ ಕಾಯ್ತಾ ಇದ್ದೆ. ಕನ್ನಡ ಮಾನವೀಯತೆ, ಸೂಕ್ಷ್ಮತೆ, ಸಾಹಿತ್ಯ, ಒಟ್ಟು ಒಂದು ಸ್ಪಂದನೆ, ಇದು ಎಲ್ಲದಕ್ಕೂ ಒಂದು ಪ್ರಬಲವಾದ ಶಕ್ತಿಯುತ ಮಾಧ್ಯಮ ಅಂದರೆ ರಂಗಭೂಮಿ ಅಂತ ಹೇಳ್ತಾರೆ. ಅದನ್ನು ಕಂಡುಕೊಂಡ ಅಪ್ಪ ನಟನಾ ರಂಗಶಾಲೆ ಅನ್ನೋ ಒಂದು ಬ್ಯೂಟಿಫುಲ್ ಜಗತ್ತನ್ನು ಕಟ್ಟಿಕೊಟ್ಟಿದ್ದಕ್ಕೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದಿಶಾ, ಥ್ಯಾಂಕ್ ಯು ದಿಶಾ. ಏನು ಮುಂದಿನ ಫಿಲ್ಮ್ಸ್ ಏನು, ಯಾವ ಸೈನ್ ಮಾಡಿದ್ದೀರಾ? ನಾನು ಸದ್ಯಕ್ಕೆ SLV ಅನ್ನೋದನ್ನ ಮಾಡಿದ್ದೀನಿ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಬನ್ನಿ, ರಂಗಾಯಣದಲ್ಲಿ ಇರ್ತೀರಾ, ನಂತರ ಸಿನಿಮಾಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಓ ಸರ್, ಕೆಳಗಿಳದೆ ತಗೋಬೇಕು ಸರ್. ಇರ್ಬೇಕು ಸರ್. ಎಸ್ ಸರ್. ಎಲ್ರಿಗೂ ಆ ಟೈಮಲ್ಲಿ ಎಷ್ಟು ದೊಡ್ಡ ಹಿಟ್ಟು ಸರ್ ಆ ಫಿಲ್ಮು, ಎಂತ ಜನಪ್ರಿಯತೆಯನ್ನ ಗಳಿಸ್ತು ಆ ಚಿತ್ರ. ಆ ಚಿತ್ರದ ಅವಕಾಶ ಹೇಗೆ ಸಿಕ್ತು ನಿಮಗೆ? ಸರ್, ರಂಗಾಯಣ ಬೇರೆ ಬೇರೆ ಕಡೆ ಕ್ಯಾಂಪ್ಸ್ಗಳನ್ನ ಮಾಡ್ತಾ ಇತ್ತು. ಹಾಗೆ ಒಂದು ತಿಂಗಳು ಬೆಂಗಳೂರಿನಲ್ಲಿ ಕ್ಯಾಂಪ್ ಮಾಡಿದ್ರು. HN ಕಲಾಕ್ಷೇತ್ರದಲ್ಲಿ ಒಂದು ನಾಟಕದಲ್ಲಿ ಇದನ್ನು ಬಳಸ್ಕೊಂಡು ಡ್ಯಾನ್ಸ್ ಏನೋ ಮಾಡ್ತಾ ಇದ್ದು. ಒಂದು ಪಾತ್ರ ಮಾಡಿದ್ದು. ನಾಗಾಭರಣ ಅವರು ಅಲ್ಲಿ ಪಾಸ್ ಆಗ್ತಾ ಇದ್ರು ಕಿಟಕಿ ಮೂಲಕ. ಒಂದ್ಸಲಿ ವಾಪಸ್ ಬಂದವ್ರು ಯಾರ ಹುಡುಗರು ಅಂತ ಕೇಳಿದ್ರು. ಸರ್ ಇಂಥೋ ನೀವು, ನೆಕ್ಸ್ಟ್ ಶಿವಣ್ಣನ ಜೊತೆ ಮಾಡ್ಸೋಣ ಕೇಳ್ರಿ ಅಂದರು. ಪ್ರಕಾಶ್ ರಾಜ್ ಮೇಹು ಅಂತ ಒಬ್ಬ ಸೆನ್ಸಿಟಿವ್ ಆದ ಒಬ್ಬ ಹುಡುಗ ಇದ್ದಾನೆ. ಆ ಪ್ರಕಾಶ್ ರಾಜ್ ಮೇಹು ಬಂದು ನಮ್ಮ ರಂಗಾಯಣದಲ್ಲಿ ನೀನು ಬೇಕಂತೆ, ಇವ್ರು ಬೇಕಂತೆ, ಇವ್ರು ಬೇಕಂತ 4-5 ಜನ ಆಯ್ಕೆ ಮಾಡಿದೆ. ಯಾಕೆ ಸಿನಿಮಾಕ್ಕೆ? ನಾನು ನಮ್ಮ ಅಕ್ಕನ ಕೇಳಿದೆ, ಸಿನಿಮಾಕ್ಕೆ ಇಲ್ಲಿ ವರ್ಷದ ಕೂಳು ಸಿಗ್ತಾ ಇದೆ, ಅಲ್ಲಿ ವರ್ಷದ ಕೂಳು ನೆಚ್ಕೊಂಡು ಹಾಳಾಗೋಗ್ಬಿಡ್ತೀಯ, ಬೇಡ ಹುಷಾರು ಅಂತಂದು. 2,000 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ನಾನು ಇಲ್ಲಪ್ಪ ಹೋಗಲ್ಲ, ಹೋಗಲಿಲ್ಲ. ಮತ್ತೆ ನಾಗಾಭರಣ ಅವರು ಎಲ್ಲೋ ಸಿಕ್ಕಿದ್ರು. ಏನು ರಮೇಶ್ ಹೇಳಿ ಕಳಿಸಿದ್ರು, ಬರಲೇ ಇಲ್ಲ, ದಿಮಾಕ ನಿಮಗೆ? ಇಲ್ಲ ಸರ್, ಅದು ಬನ್ರಿ ಅಂದರು. ಅಲ್ಲ ಅಲ್ಲಿ ಸಂಬಳ ಎಷ್ಟು ಕೊಡ್ತಾರೆ? 2,000, 4,000 ರೂಪಾಯಿ ಕೊಟ್ಟರೆ ಬರ್ತೀರಾ ಅಂದರು.
ಅಷ್ಟೊತ್ತಿಗೆ ಮಗಳು ಹುಟ್ಟಿದ್ಲು. 2,000 ರೂಪಾಯಿ ತೆಗೆದು ಅಕೌಂಟಲ್ಲಿ ಹಾಕ್ಬಿಟ್ರೆ 20 ವರ್ಷ ಆದ್ಮೇಲೆ ಒಂಚೂರು ದುಡ್ಡಾಗುತ್ತೆ, ಅವಳು ಮದುವೆಗಿದೆಯೋ ಮಾಡಕ್ಕೆ ದುಡ್ಡಾಗುತ್ತೆ ಅಂತ ನಾವು 2,000 ರೂಪಾಯಿ ಸರ್ ಆಸೆ. ಯಾರು ಸರ್ ಪ್ರೊಡ್ಯೂಸ್ ಮಾಡ್ತಾರೆ? ರಾಜ್ಕುಮಾರ ನನಗೆ ಆರಾಧ್ಯ ದೈವ ಸರ್ ರಾಜ್ಕುಮಾರ್ ಅವ್ರನ್ನ ಹತ್ತಿರದಿಂದ ನೋಡ್ಬೋದು. ಅವ್ರ ಮನೇಲಿ ಅಳತೆ ತಗೋತಾರೆ ಬಟ್ಟೆಗೆ, ಅವ್ರ ಮನೆಗೆ ಸೀದಾ ಕರ್ಕೊಂಡು ಹೋದು ಅಳತೆ ತಗೊಂಡ್ರು ಎಲ್ಲ ಎಲ್ಲಿ ಕಣ್ಣುಗಳು ಸದಾ ಹುಡುಕ್ತವೆ, ಎಲ್ಲಿ ರಾಜ್ಕುಮಾರ್ ಎಲ್ಲಿ ನೋಡೋದು. ಹಾಂ, ರಾಜ್ಕುಮಾರ್ ಇವತ್ತೆಲ್ಲ ನಾಳೆ ಸಿಗ್ತಾರೆ. ಅವ್ರ ಪ್ರೊಡಕ್ಷನ್ ಅಂದ್ರೆ ಬಂದೇ ಬರ್ತಾರೆ ಅವರು. ಸರಿ, ಜನ್ಮದ ಜೋಡಿ ಏನು ಪಾತ್ರ? ಕಂಸಾಳೆ ಮಾಡೋದ್ರೆ ಕಂಸಾಳೆನೇ ಹೇಳ್ಕೊಡಿ. ಆಯ್ತು, ಕಂಸಾಳೆ ಮಾಡ್ಬೋದು. 4 ಜನ ಜೊತೆ ಫ್ರೆಂಡ್ಸ್ ಜೊತೆಲಿ ಇರೋದು. ಅಲ್ಲಿ ಅವತ್ತು ಫ್ರೆಂಡ್ಸ್ ಮಾಡಿದವನು ಕಟ್ಟ ಕಡೆಗೆ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಫ್ರೆಂಡ್ ಮಾಡಿದೆ ಸರ್, ಯಾವುದು ಪವರ್ ಅನ್ನೋ ಪಿಕ್ಚರಲ್ಲಿ. ಈ ಪಿಕ್ಚರ್ ರಿಲೀಸ್ ಆಗಿ ಬಳ್ಳಾರಿನಲ್ಲ ಹುಬ್ಬಳ್ಳಿನಲ್ಲ 1 ವರ್ಷ ಓಡ್ಬಿಡ್ತು ಸರ್. ಅದು ಎಣಿಗೆ ಬಾಳಪ್ಪನವ್ರು ಬೇರೆ ಇದ್ರು. ಎಲ್ಲೋರು ಸಾಕು ಕೋಲು ಮಂಡ ಜಂಗಮ ದೇವರು ಗುರುವೆ ಕ್ವಾರಣ್ಯಕ್ಕೆ ದಯ ಮಾಡವ್ರೆ, ಅಕ್ವಾರಣ್ಯ ನೀಡವ್ವ ಕೋಡುಗಲ್ಲಮ್ಮ ದೇವನಿಗೆ. ಈ ಹಾಡನ್ನು ಹಾಡಿದ್ರಲ್ಲ, ಇದರ ಬಗ್ಗೆ ಅವ್ರು ಮಾತಾಡಕ್ ಬಂದಿದ್ದಾರೆ. ಹಾಯ್ ಮಂಡ್ಯ ರಮೇಶ್. ಫಸ್ಟ್ ಜ್ಞಾಪಕ ಬರೋದು ಜನ್ಮದ ಜೋಡಿ. ಒಂದು ಸಲ ಜ್ಞಾಪಕ ಇದೆ, ಒಂದು ಗುಂಡು ಕಣ್ಣು, ಒಂದು ಯಾವಾಗಿದ್ರು ಹಿಂಗೆ ಶಾರ್ಪ್ ಆಗಿಬಿಡೋ ಕಣ್ಣು, ಯಾವಾಗ ಎಕ್ಸ್ಪ್ರೆಷನ್ ಮಾಡಿದ್ರೆ ಅಯ್ಯೇ ಆ ಥರನೇ ಮಾಡ್ತಾ ಇರ್ತೀರ. ಯಾವಾಗಲೂ ಕಣ್ಣಲ್ಲೇ ನೀವು ಭಾವನೆಗಳನ್ನ ತೋರಿಸ್ತೀರ. ಅದನ್ನು ತುಂಬ ಇಷ್ಟ ಆಗಿದೆ. ಯಾವಾಗ ವೆರಿ ಫ್ಯಾಂಟಾಸ್ಟಿಕ್ ಆಗಿದೆ. ನಾಳೆ ರಾತ್ರಿ ನಾವು ಗಾಡಿ ತಕ್ಕಂಡು ಊರಿಗೆ ಹೋಗ್ಬೇಕು. ಫ್ಯಾಂಟಾಸ್ಟಿಕ್ ಪರ್ಸನ್, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್. ಸಂಬಂಧಗಳಿಗೆ ಗೌರವ ಕೊಡುವ ಒಂದು ಶಕ್ತಿ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಮ್ಮ ಸಂಬಂಧ ಜನ್ಮದ ಜೋಡಿಯಿಂದ ವಿಲನ್ ವಾಸ್ ಲಾಸ್ಟ್ ಫಿಲಮ್ ವಿ ಡಿಡ್ ವಿತ್ ಯು. ಕಂಸಾಳೆ ಸಾಂಗ್ ಜ್ಞಾಪಕ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ಕಂಸಾಳೆ ಸಾಂಗ್ಲಿ ನೀವು ಆ ಮಂಡ್ಯ ಪ್ರಾಂತ್ಯದವರು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಕಂಸಾಳೆ ಹೆಂಗ್ ಮಾಡ್ಬೇಕು ಅನ್ನೋದು. ಬಟ್ ನನಗೆ ಎಷ್ಟೇ ಡ್ಯಾನ್ಸ್ ಮಾಡಿದ್ರು ಆ ಒಂದು ಕಲ್ಚರ್, ಆ ಒಂದು ಕಂಸಾಳೆನ ಕರೆಕ್ಟಾಗಿ ಅಟ್ಲೀಸ್ಟ್ ಒಂದು 50% ನಾವು ಟ್ರೈ ಮಾಡಬೇಕಾಗಿತ್ತು. ತಾರಾ ಮಾಸ್ಟರ್ ತುಂಬಾ ಕಷ್ಟಪಟ್ಟು ನೀವು ನೋಡಿದ್ದೀರಾ. ಅಲ್ಲಿ ಹೀರೋ ಇನ್ನೊಂದು ಕ್ಯಾರೆಕ್ಟರ್ ಅನ್ನೋದು ಅಲ್ಲದೆ ಎಲ್ಲರೂ ಹೀರೋಗಳ ಥರನೇ ಇದ್ವು. ಆಮೇಲೆ ಆ ಸಾಂಗ್ ಮಾಡ್ಬೇಕಾದ್ರೆ ಅಷ್ಟೇ ಮಜವಾಗಿ ಸಾಂಗ್ ಮಾಡಿ. ಐ ಥಿಂಕ್ ಯು ರಿಮೆಂಬರ್ ದಟ್. ಇವತ್ತು ನೀವು ಈ ಸಾಧಕರ ಪಟ್ಟದಲ್ಲಿ ಕೂತ್ಕೊಂಡು ರಮೇಶ್ ಅವರ ಜೊತೆ ಮಾತಾಡ್ತಾ ಇರೋದು ನನಗೆ ಬಹಳ ಹೆಮ್ಮೆ ತರ್ತಾ ಇದೆ, ಖುಷಿ ತರ್ತಾ ಇದೆ. ಗಾಡ್ ಬ್ಲೆಸ್ ಯು ಅಂಡ್ ಐ ವಿಲ್ ಬಿ ಆಲ್ವೇಸ್ ದೇರ್ ವಿತ್ ಯು ಅಂಡ್ ಲವ್ ಯು ಆಲ್. ಎಸ್, ಶಿವಣ್ಣನ ಜೊತೆ ಎಷ್ಟೊಂದು ಫಿಲ್ಮ್ಸ್ ಮಾಡಿದಿರಿ ಜೊತೆಗೆ. ನಾವೇನು ಸರ್, ನಮ್ಮ ಥರ 100 ಜನ ಪೋಷಕ ನಟರು ಬರ್ತಾರೆ ಹೋಗ್ತಾರೆ, ತೀರಾ ಸಾಮಾನ್ಯದವ್ರು ನಾವು. ಆದ್ರೆ ನಮಗೆ ಕೂತ್ಕೊಂಡು ಒಂದು ಒಳ್ಳೆ ಮಾತು ಹೇಳಬೇಕು ಅಂತ ಅವ್ರಿಗೆ ಅನಿಸ್ತಲ್ಲ. ಇದಕ್ಕಿಂತ ಹೃದಯವಂತಿಕೆ ಏನಿದೆ ಸರ್? ಅದಾದ ನಂತರ ನೀವು ಮಾಡಿದಂತ ನಾಗಮಂಡಲ. ರಾಣಿ 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 ಏ ರಾಣಿ ರಾಣಿ ಎಲ್ಲದಿಯಾ ಮಗಳ? ರಾಣಿ ಏ ರಾಣಿ ಎಲ್ಲಿ ವಾದ್ಬೇಕು ಸ? ನಿನ್ನೆ ರಾತ್ರಿ ಏನಾತೋ ಏನಾಗಿಲ್ಲೋ ಏನೇನಾಗಬೇಕು ಅದಾಗ್ಯದ ಅಂತ ಕಾಣ್ತದ. ಏನಾಯ್ತು ಬೇಯವ್ವ? ನಿನ್ನೆ ರಾತ್ರಿ ಅಂತದೇನಾಗಿತ್ತು? ಏ ನಿನಗ್ ಸಂಬಂಧ ಇಲ್ಲ ತೆಗಿಯೋದು. ಅಪ್ಪಣ್ಣನ ಮನೆ ಮುಂದ ರಂಗೋಲಿ ಹಾಕೈತೇನ್ ನೋಡ. ಕಾಣವಲ್ದು ಬಿಡ್ಬೇ. ಅಯ್ಯೋ, ರಾತ್ರಿ ಎಲ್ಲ ನಿದ್ದೆಗಟ್ಟಿರ್ಬೇಕು, ಎದ್ದಿಲ್ಲ ಅಂತ ಕಾಣ್ತೈತಿ. ಏ ತಮ್ಮ, ಬಾಗ್ಲ ಬಡಿಯೋ ಎಬ್ಸೋಣ ಅಂತ. ಆಯ್ತು ಬೇ. ಕೀಲಿ ಜಡದ ಬಾಗಲ ಬಡದ್ರ ಅದ್ರಾಗ ಏನು ಗೊತ್ತಾಗತ್ತೆ ಬೇ? ಕೀಲಿ ಜಡದ ಬಾಗ್ಲ? ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಹೊಸ ಮದುಮಕ್ಕಳು ನೋಡು ಏನೇನ್ ಆಟ ಕಟ್ತಾರಂತ ಹೇಳಕ್ ಬರುದಿಲ್ಲ. ಇದು ಒಂದ್ ನಮೂನಿ ಆಟನ. ಅದೆಂತ ಆಟ ಬಿ? ಒಳಗೇನು ಸಾಪನ ಕೇಳಿಸವಲ್ದು. ಹೌದಾ? ಎಲ್ಲಿ ನಾ ಸ್ವಲ್ಪ ನೋಡ್ತೇನೆ. ಅಯ್ಯ, ಮುಂಜಾನೆ ಎತ್ತಾಗ ಹೊಂಟೋದ್ರು. ತೋಟದ ಮನೆ ಕಡೆ ಹೋಗಿರ್ಬೇಕು. ಏ ಏನ ಅದು? ನಾನಲ್ಲ ಬೇ, ನಿನ್ನ ಸೀರೆ ಬಾಗಲ ಸಿಕ್ಕೊಂಡೈತಿ. ಹೌದಾ? ರಾಣಿ 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 ಒಳಗಾದಳು. ಒಳಗಾದಳ? ಅಯ್ಯೋ ಅಪ್ಪಣ್ಣ, ಕಪ್ಪಣ್ಣ ಕಪ್ಪಣ್ಣ. ರಾಣಿ ಏ ಕಪ್ಪಣ್ಣ, ನನಕ್ಕೆ ಕೂಡ ಮಾತಾಡ್ಬೇಕು. ಏನಾರ ಮಾಡ. ತಡಿಬೇ, ಹಂಗಂದ್ರ ಇಲ್ಲೆಲ್ಲರ ಕಿಟಕಿ ಅದಾವ ನೋಡಿ, ಅಲ್ಲಿ ಹೋಗಿ ನೋಡು. ನಡಿ ನಡಿ ನಡಿ, ಲಘು ನಡಿ. ಬಾಬಾ. ರಾಣಿ ನನ್ನ ಮಗಳ ಎಲ್ಲದಿಯಾ? ರಾಣಿ ರಾಣಿ ಏ ರಾಣಿ ಎಲ್ಲದಿಯಾ ಮಗಳ? ಏಯವ್ವ ರಾಣಿ. ನಿಮ್ಮ ಪಾತ್ರಗಳಲ್ಲಿ ಒಂದು ಮೈಲಿಗಲ್ಲು ಪಾತ್ರ ಅಂದ್ರೆ ನೀವು ಮಾಡಿದಂತ ನಾಗಮಂಡದ ಪಾತ್ರ, ಅಪ್ಪಣ್ಣನ ಪಾತ್ರ. ಆ ಅವಕಾಶ ಹೇಗೆ ಸಿಕ್ತು? ಅದಕ್ಕೆ ಸ್ಟೇಟ್ ಅವಾರ್ಡ್ ಬೇರೆ ಬಂತು ನಿಮಗೆ. ಸರ್, ಅದು 2ನೇ ಪಿಕ್ಚರು. ಮೊದಲನೇ ಪಿಕ್ಚರ್ ಡಬ್ಬಿಂಗ್ ಮುಗಿಸ್ಬಿಟ್ಟು ಒಳಗಡೆ ಬರ್ತಾ ಇದ್ದೆ ಚಾಮುಂಡೇಶ್ವರಿಲಿ. ನಾಗಪ್ಪಣ್ಣವ್ರು ಕರೆದ್ರು, ಒಳಗೆ ಕಳಿಸ್ರಿ ಅವನ್ನ. ಒಳಗೆ ಬಂದು ನಾಗಮಂಡಲ ಮಾಡ್ತೇನೆ. ನಾನು ಅಷ್ಟೊಂದಾಗಲೇ ನಾಗಮಂಡಲ ನಾಟಕವನ್ನು ನಾಗಮಂಗಲದಲ್ಲಿ ಮಾಡಿಸಿದ್ದೆ ಸರ್. ಶೋ ಆಗಿತ್ತು. ಮಾಡ್ತೀನಿ ಸರ್. ನಾನು ಯಾರು ಏನು ಯಾಕೆ ಕೇಳಲಿಲ್ಲ.
ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಗೊತ್ತಾಯ್ತು ನನಗೆ ವರ್ಧನ್ ಅವರು, ರಾಜ್ಕುಮಾರ್ ಅವ್ರ ಬ್ರದರು, ಆ ಹುಡುಗನ ಕೆಲಸ ಮಾಡಿಸ್ಬೋದು ನೋಡ್ರಿ, ಯಾಕ್ರಿ ಯಾರ್ಯಾರು ಹುಡುಗ ಇಲ್ಲೆಲ್ಲ ಒದ್ದಾಡ್ತಾ ಇದ್ದೀರಿ ಅಂದ್ರಂತೆ. ಬಾಗಲಕೋಟೆಯಲ್ಲಿ ಶೂಟಿಂಗ್ ಅಂದ್ರು. ಹೋದೆ ಬಾಗಲಕೋಟೆಗೆ. ಬಾಗಲಕೋಟೆಯಲ್ಲಿ ಒಂದು 15-20 ದಿನಗಳ ಕಾಲ, ಆಮೇಲೆ ಮಂಚಿಕೇರಿಯಲ್ಲಿ ಒಂದು 15-20 ದಿನಗಳ ಕಾಲ ಉಳಿತು. ತಿಂಗಳುಗಟ್ಟಲೆ ಅದೇ ಮನೆ, ಅದೇ ಮೂಡು ಎಲ್ಲ. ನಾಗಮಂಡಲ ಅನ್ನೋದು ನನ್ನ ಜೀವನದಲ್ಲಿ ಒಂದು ಮರೆಯಲಾಗದ ಅಧ್ಯಾಯ ಆಯಿತು. ಕನ್ನಡಿಗರೆಲ್ಲ ಪ್ರೀತಿ ಮಾಡೋ ಪಾತ್ರ ಅದು. ಆಕ್ಚುಲಿ ನನ್ನ ಸಣ್ಣ ಪಾತ್ರ, ಸ್ಕ್ರೀನ್ ಸ್ಪೇಸ್ ನಂಗೆ ಕಮ್ಮಿ ಇದೆ, ಆದ್ರೆ ಜನ ಯಾಕಷ್ಟು ಪ್ರೀತಿ ಮಾಡಿದ್ರು. ಹೌದು, ಇಲ್ಲ ಅಜ್ಜಿನ ಹೊತ್ಕೊಂಡು ಬಂತಲ್ಲ ಸರ್ ಆ ಸೀನ್ ಇವತ್ತರೆಗೂ ಬರೆಯಕ್ಕಾಗಿಲ್ಲ. ಏನ್ ಚೆನ್ನಾಗಿ ಮಾಡಿದ್ರು ಸರ್ ಅವರು, ಅದ್ಭುತವಾಗಿ ಮಾಡಿದ್ರು. ಕಾಮಿಡಿ ಕಿಲಾಡಿಗಳು, ಪ್ರತಿಭೆಗಳು ಅವರಿಬ್ರು ಬಹಳ ಚೆನ್ನಾಗಿ ಮಾಡಿದ್ರು. ನನಗೆ ಹೌದಾ, ನನಗೆ ಮರ್ತೇ ಹೋಗಿದೆ ಸರ್, ನನಗೆ ಮರ್ತೇ ಹೋಗಿದೆ ನಾನು ಇದೆಲ್ಲ ಮಾಡಿದ್ದು. ಇವ್ರು ಎಷ್ಟು ಚೆನ್ನಾಗಿ ಅದೇ ತರ ಕೈ ಬಳ್ಕೊಂಡು ಎಲ್ಲ ನಿಸಾಮುದ್ದೀನ್ ಮತ್ತು ಸುಬ್ಬಲಕ್ಷ್ಮಿ ಅವರು ಮಾಡಿದಂತ ದೃಶ್ಯ ತುಂಬಾ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ನಿಮ್ಮ ನಾಗಮಂಡಲ ಚಿತ್ರದಲ್ಲಿ ನಿಮ್ ಜೊತೆ ಕೆಲಸ ಮಾಡಿದವರು ಬನ್ನಿ. ಥ್ಯಾಂಕ್ ಯು. ಬನ್ನಿ. ಥ್ಯಾಂಕ್ ಯು. ಬನ್ನಿ. ನಾಗಮಂಡಲ ಚಿತ್ರ, ನಿಮ್ಮ ಪಾತ್ರ, ನೀವು ಅವರು ಹೊತ್ಕೊಂಡು ಹೋಗಿದ್ದು ಮರೆಯಕ್ಕೆ ಆಗಲ್ಲ ರಮೇಶ್. ಎಷ್ಟು ಕ್ಯೂಟ್ ಆಗಿತ್ತು. ನೀವು ಆ ಫಸ್ಟ್ ಫಿಲ್ಮ್ ಬೇರೆ ನಿಮಗೆ ನಾವು ನೋಡಿದ್ದು, ಗಮನಿಸಿದ್ದು. ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನನ್ನು ಹೊತ್ಕೊಂಡು ಓಡಾಡೋದಕ್ಕೆ. ನಾನು ಕೇಳಿದೆ ಒಂದ್ಸರ್ತಿ, ಸೊಂಟ ನೋಯ್ತಾ ಇದೆಯಾ ಸರ್? ಆ ಥರದ್ದೇ ಪಾತ್ರ ಸಿಗುತ್ತೆ, ಆ ಥರದ್ದೇ ಒಂದು ಸಂಭ್ರಮ ಸಿಗುತ್ತೆ ಅಂದ್ರೆ ಇನ್ನೂ 100 ವರ್ಷ ಹೊತ್ಕೊಂಡು ಓಡಾಡ್ತೀನಿ ಸರ್. ಯಾಕೆಂದ್ರೆ ಹೌದು, ಅಲ್ಲಿಂದ ಅಮ್ಮನಾಗಿ ಬೆಳೆದು ಬಂದು ಹೌದು ಇವತ್ತು ಒಂದು ನಟನ ಕಟ್ಟೋದಕ್ಕೆ ಒಂದು BJ ಎಷ್ಟು ನೆರವಾದ್ರು ಅಂತ ಗೊತ್ತಿದೆ ಅಲ್ವಾ? ಅದು ತಾಯಿ ಮಗನ ಸಂಬಂಧ ಆಗಿ ರೂಪುಗೊಂಡ್ಬಿಡ್ತು ಕಡೆಗೆ. ಅದು ದೊಡ್ಡ ಸಹಾಯ. ಒಂದು ಪಾತ್ರ ಆದ್ರೆ ಇಷ್ಟೆಲ್ಲ ಆಗುತ್ತಾ ಸರ್? ನಾಟಕ ಮುಗಿಸಿ ಗುಬ್ಬಿ ವೀರಣ್ಣವರು ಕಾರಲ್ಲಿ ಕೂತಿರ್ತಾರೆ. ಮಹಾರಾಜರು ವೀರಣ್ಣವರು ಬರೇಳಿ ಅಂತಾರೆ. ಅರ್ಧ ಮೇಕಪ್ ತೆಗೆದಿದ್ದು ವೀರಣ್ಣವರು ಒಳಗಿಂದ ಓಡ್ ಬರ್ತಾರೆ. ಕಾರಲ್ಲಿ ಕೂತಿದ್ದು ಮಹಾರಾಜರಿಗೆ ಬಾಗಿಲು ತೆಗೆದ ತಕ್ಷಣ, ಸರ್ ನಂಗೆ ಗೊತ್ತಾಗ್ಲಿಲ್ಲ ಸ್ವಾಮಿ, ಸಮರ ಬುದ್ಧಿವರ ಅಂತ ಅಂದ್ಬಿಟ್ಟು ಅವ್ರು ನಮಸ್ಕಾರ ಹೆಂಗೆ ಮಾಡಕ್ ಹೋಗ್ತಾರೆ. ಇವರ ಅರ್ಧ ತೆಗೆದಿದ್ದ ಬಣ್ಣದ ಒಂದು ಚೂರು ಅವರ ಬಿಳಿ ಪಂಚಕ್ಕೆ ತಾಕ್ಬಿಡುತ್ತೆ. ಯಾರಿಗೆ? ಮಹಾರಾಜರಿಗೆ. ಏನಂದಿರ್ಬೇಕು ಸರ್ ಇವರು? ಪಂಚೆ ಬಣ್ಣ ಆಗ್ಬಿಡ್ತು. ಯಥಾ ಪ್ರಕಾರ ಕಲಾವಿದಂಗೆ ಇರ್ಬೇಕಾದ ಒಂದು ವಿನಯದಿಂದ ಅವ್ರು ಹಿಂಗೆ ಹೇಳ್ತಾರೆ. ತಕ್ಷಣ ಅವ್ರು ಅಂದ್ರಂತೆ, ನನ್ನ ಸೌಭಾಗ್ಯ, ಇಂಥ ಒಬ್ಬ ದೊಡ್ಡ ಮಹಾಮಾನವಿತ್ತನ ಬಣ್ಣ ನನ್ನ ಪಂಚೆ ತಾಕ್ತಲ್ಲ, ಇದರಿಂದಲಾರು ಕಲಾಪ್ರಜ್ಞೆ ಜಾಸ್ತಿ ಆಗ್ಲಿ ಅನ್ನಂತೆ ಮೈಸೂರು ಮಹಾರಾಜ. ಇವ್ರನ್ನ ಹೊತ್ಕೊಂಡು ಓಡಾಡ್ತೀನಿ, ಒಂದು ನಟನ ಆಗತ್ತೆ ಅಂದ್ರೆ ಇನ್ನೂ 100 ನಟನ ಆಗಲಿ ಸರ್, ನನಗೇನು ಬೇಜಾರಿಲ್ಲ. ಹೇಳಿ, ಆ ಥರದ ಬಾರ್ಗಳು 100 ಬೀಳಲಿ, ಇನ್ನೂ 100 ಜನ ಕಲಾವಿದರು ಒಳ್ಳೆಯವರು ಉಟ್ಕೊಳ್ಳಿ ಸರ್, ಸಾಕು ಅಷ್ಟೇ. ನನಗೆ ಪಾತ್ರ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಆ ಪಾತ್ರಕ್ಕೆ ಏನೇನ್ ಬೇಕೋ ಅದನ್ನ ನಾನು ಒದಗಿಸ್ಕೊತೀನಿ. ಹಳ್ಳಿ ಅಂತ ಅಂದ್ಮೇಲೆ ಅವರು ಹಚ್ಚೆ ಹಾಕಿಸ್ಕೊತಾರೆ. ಸೊ ನಾನು ಇಲ್ಲಿ ಹಚ್ಚೆ ಹಾಕ್ಸ್ಕೊಂಡ್ಲ ಬರೋಣ ಅಂತ ನಾಗಾಭರಣನ್ ಕೇಳಿದೆ. ಅಂತ ಯಾಕಂದ್ರೆ ಅವರು ಪಾಪ ಶೂಟಿಂಗ್ ನಲ್ಲಿ ಎಲ್ಲಿಂದ ಹುಡ್ಕಿದ್ರು ಸರ್ ಇದೆಲ್ಲ. ಸೊ ಶಶಿ ಅಡಪ್ಪಿದ್ರು, ಅವ್ರನ್ನ ಕೇಳಿ ದಯವಿಟ್ಟು ನನಗೆ ಎಡಗೈಗೆ ಬರೀರಿ ಹಚ್ಚೆ. ನಾನು ಹೆಂಗೆ ಬರೀಬೇಕು? ಯಾವುದೋ ಒಂದು ಬರೀರಿ ಹಚ್ಚೆ, ಒಟ್ಟಲ್ಲಿ ಕೈನಲ್ಲೇ ಹಚ್ಚೆ ಇರಬೇಕು. ಅದು ಹಾಕ್ಸ್ಕೊಂಡೆ. ನೆಕ್ಸ್ಟ್ ಡೇ ಏನಾಯ್ತು, ನಂದೇ ಶೂಟಿಂಗ್ ಇತ್ತು. ನೆಕ್ಸ್ಟ್ ಡೇ ಸ್ನಾನ ಮಾಡಿದೆ, ಹಚ್ಚೆ ಎಲ್ಲ ಪ್ರತಿ ದಿನ ಬೆಳಗ್ಗೆ ಸರ್ 5:05ವರೆಗೆ ಅಮ್ಮ ರೆಡಿ ಆಗಿ ಕೂತಿರೋರು ಹಚ್ಚೆ ಬರಿಬೇಕು. ಈ ಥರದಲ್ಲಿ ಹಚ್ಚೆ ಹಾಕ್ಸ್ಕೊಂಡು ಅದೊಂದು ದೊಡ್ಡ ಸಾಹಸ ಆಗೋಯ್ತು. ನಟ ನಟಿಗೆ ರಂಗದ ಮೇಲೆ ಆಟಗಳು ಆಡದಿದ್ರೆ, ತುಂಟ ಆಟಗಳಿಲ್ಲದಿದ್ರೆ ಅದು ಏನು ಗಿಟ್ಟದೇ ಇಲ್ಲ ಸರ್. ನಿಮ್ಗೆ ಗೊತ್ತಿರ್ತದೆ. ಯಾಕೆಂದ್ರೆ ನೀವು ಆ ಥರದ್ದೊಬ್ಬ ನಟ ಅಂದ್ರೆ ಎಲ್ಲಾ ಪ್ರಿಪೇರ್ ಮಾಡ್ಕೊಂಡಿರ್ತೀರಿ. ಅದರ ಕಡೆಯಲ್ಲಿ ನೀವು ಶಾರ್ಟ್ ಹೇಳುವಾಗ, ಆಕ್ಟ್ ಮಾಡುವಾಗ ಅಲ್ಲ ಕಡೆ ಕ್ಷಣದಲ್ಲಿ ಏನೋ ಒಂದು ಹೊಸ ಉತ್ಪತ್ತಿ ಆದ್ರೆ ತಗೊಂಡ್ಬಿಡ್ತೀರಿ ಆರೋಗ್ಯಕರವಾಗಿದ್ರೆ. ಅದನ್ನ ಅಮ್ಮ ತುಂಬಾ ಮಾಡ್ತಾರೆ. ಆಮೇಲೆ ಒಬ್ಬ ನಟನನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಹೇಳ್ಕೊಡೋ ರೀತಿನೂ ಅಷ್ಟೇ ತುಂಬಾ ಚಂದವಾಗಿರ್ತದೆ. ಇವ್ರ ಎನರ್ಜಿಗೆ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಸರ್, ಬಹಳ ಕಷ್ಟ. ಅದ್ ಸರಿ, ನಿಮ್ಮಿಬ್ಬರ ಮಧ್ಯೆ ಮಾತ್ರ ಏನೋ ಒಂದು ಸೀಕ್ರೆಟ್ ಇದೆಯಂತ, ಇಬ್ಬರ ಮಧ್ಯೆ ಮಾತ್ರ ಅದು ಏನು? ಅದು ಹೇಳಿದ್ದೀನಲ್ಲ ಸರ್, ನಮ್ಮಿಬ್ಬರ ಮಧ್ಯದಲ್ಲೇ ಅದೇ ನಮ್ಮಿಬ್ಬರ ಜೊತೆಲೇ ಮಣ್ಣಾಗ್ಲಿ ಅಂತ. ನಿಜವಾದ ಅಮ್ಮ ನನಗೆ. ನಾನು ಹೇಳಿದ್ನಲ್ಲ ಸರ್, ಈ ಥರದ್ದು ಅಮ್ಮ ಇದ್ರೆ ನಾನು ಎಷ್ಟು ಕಾಲ ಬೇಕಾದ್ರೂ ಬೆನ್ ಮೇಲೆ ಹೊತ್ಕೊಂಡು ಇನ್ನೂ ಖುಷಿಲಿ ಓಡಾಡ್ತೀನಿ ಅಂತ. ಥ್ಯಾಂಕ್ ಯು ಸೊ ಮಚ್. ಬನ್ನಿ. ಇದರೆಲ್ಲರ ಮಧ್ಯೆ 2001ರಲ್ಲಿ ನಿಮ್ದೇ ಆದಂತ ನಟನ ಅನ್ನೋ ಸಂಸ್ಥೆಯನ್ನ ಶುರು ಮಾಡ್ತೀರಾ. ನಿಮ್ಮ ಕನಸಿನ ಬಗ್ಗೆ ಹೇಳಿ. ರಜಾಮಜಾ ಅಂತ ಒಂದು ಮಕ್ಕಳ ಶಿಬಿರದ ಮೂಲಕ ಶುರು ಮಾಡಿದೆ ಸರ್. ಅದು ನಟನಾ ಸಂಸ್ಥೆನ ಮನೆ ಮೇಲೆ ಒಂದು ಸಣ್ಣ ಹಾಲ್ ಮಾಡ್ಕೊಂಡು ಅಲ್ಲಿ ಮಾಡಿದೆ. ಅದಕ್ಕೆ ನಿಜವಾಗ್ಲೂ ನಮ್ಮಪ್ಪ ಕಾರಣ. ಮನೆ ಮೇಲೆ ಒಂದು ಹಾಲ್ ಮಾಡ್ಕೊಳಕ್ಕೆ ಅವ್ರು ಸಹಾಯ ಮಾಡಿದ್ರು. ಆಮೇಲೆ ನಾನು ಅವಾಗ ಅವ್ರ ಜೊತೆ ಇದ್ದೆ. ಹೀಗಾಗಿ ಒಂದು ದೊಡ್ಡ ಸಂತೋಷ ಕೊಡ್ತು. ಅಲ್ಲಿ ಶುರುವಾದಂಥ ಒಂದು ನಟನಾ ರಂಗಕೇಂದ್ರ ಅನ್ನೋದು
ನಿಧಾನವಾಗಿ ಅಳ್ಕೊಳಕ್ ಶುರು ಮಾಡ್ತು. 100 ಜನ 80 ಜನ ಇದ್ದಿದ್ದು 200 ಜನ 300 ಜನ ವಿದ್ಯಾರ್ಥಿಗಳು ಬರಕ್ ಶುರು ಮಾಡಿದ್ರು. ಬರೀ ಒಂದು ಸಣ್ಣ ಸಾಧಾರಣ ಸಂಸ್ಥೆ ಆಗಿದ್ದು ನಿಧಾನವಾಗಿ ನೋಂದಾಯಿತ ಸಂಸ್ಥೆ ಆಯಿತು. ಆಮೇಲೆ ಮಕ್ಕಳ ರಂಗಶಿಕ್ಷಣ ಕೇಂದ್ರ ಆಯಿತು. ನಟನ ಅನ್ನೋದು ಒಂದು ದೊಡ್ಡ ಸಂಸ್ಥೆಯಾಗಿ ರೂಪುಗೊಳ್ಳಕ್ಕೆ ಶುರುವಾಯಿತು. ಇವತ್ತು ನಟನ ಅನ್ನೋದು ಇಡೀ ನಾಡು ಹೆಮ್ಮೆ ಪಡಬಹುದಾದಂಥ ಒಂದು ಸಂಸ್ಥೆ ಆಗಿದೆ. ಎಸ್, ನಟನ ಬಗ್ಗೆ ಒಂದು ವಿಟಿ ಇದೆ, ನೋಡೋಣ. ಮಂಡ್ಯ ರಮೇಶ್ ಅಣ್ಣ ಹೆಂಗಿದ್ದೀಯಾ? ರಮೇಶ್ ಬಹಳ ಒಳ್ಳೆಯ ನಟ ಮತ್ತು ಒಳ್ಳೆಯ ಸಂಘಟಕ. ರಮೇಶ್ ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ಕೆಲಸ ಮಾಡಿ 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 ಆ ದುಡ್ಡೆಲ್ಲ ತಂದು ಈ ಮೈಸೂರಲ್ಲಿ ತನ್ನ ನಟನಾ ತಂಡಕ್ಕೆ ಅದರ ರಂಗಮಂದಿರ ಕಟ್ಟೋದಕ್ಕೆ ಹಾಕಿ ಅಲ್ಲೊಂದು ಥಿಯೇಟರ್ ಆಗೋಂಗೆ ಮಾಡಿ ಅಲ್ಲಿ ಮಕ್ಕಳ ಜೊತೆ ಕೆಲಸ ಮಾಡಿ ದೊಡ್ಡವ್ರ ಜೊತೆ ಕೆಲಸ ಮಾಡಿ ಇವತ್ತೂ ಒಂದು ಹಠ ಹಿಡಿದು ರಂಗ ಚಳುವಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಅದ್ಭುತ ಸಾಧನೆ ನಾಟಕದಲ್ಲಾಗಲಿ ಸಿನಿಮಾದಲ್ಲಾಗಲಿ ಯಾವುದೇ ಒಂದು ಕಾರ್ಯದಲ್ಲೂ ನೀವು ಒಂಥರ ಸಾಧನೆಯ ಸರದಾರ. ಎಷ್ಟೋ ಅಸ್ಥಿರ ಯೋಚನೆ ಅಸ್ಥಿರ ಬದುಕುಗಳಿಗೆ ಒಂದು ಸುಸ್ಥಿರ ಸ್ಥಿತಿಯನ್ನು ಕಲ್ಪಿಸಿಕೊಟ್ಟಿದ್ದೀರಿ ನಟನ ಅನ್ನುವ ಸೂರಿನ ಕೆಳಗಡೆ. ನಾನು ಮೊದಲನೇ ಸಲ ನಟನಾಗಿ ಬಂದು ಸೇರಬೇಕು ಅಂತ ಬಂದಾಗ ಅವರು ಇನ್ನು ಈಗ ಏನು ಸ್ಟೇಜ್ ಇದೆಯೋ ಆ ಸ್ಟೇಜ್ ಇನ್ನೂ ಕಟ್ಟಿರಲಿಲ್ಲ. ನಟನದಲ್ಲಿ ಮೊಟ್ಟ ಮೊದಲ ಕ್ಲಾಸ್ನ ನನಗೆ ಮಾಡಿದ್ರಿ. ಅಲ್ಲಿಂದ ಶುರುವಾದ ನನ್ನ ಜರ್ನಿ ಇವತ್ತು ಏನೇನೋ ದೇಶಗಳನ್ನ ಸುತ್ತಿ ಲೈಟಿಂಗ್ ಮಾಡೋದು ಇವೆಲ್ಲ ಆಗಿರಬಹುದು. ಮೈಸೂರಿನ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲ ರೀತಿಯ ಮಕ್ಕಳಿಗೆ ನಾಟಕ ಕಲಿಸ್ತಾ ಈ ರಂಗ ಚಳುವಳಿಯನ್ನ ಸಾರ್ಥಕಗೊಳಿಸುವ ಕೆಲಸ ಮಾಡ್ತಾ ಇರುವಂತ ಹಾರೈಸ್ತೀನಿ. ನೀವು ನಡೆಸ್ತಾ ಇರತಕ್ಕಂಥ ನಟನೆ ಶಾಲೆಯು ಕೂಡ ಭಾರಿ ಚೆನ್ನಾಗಿದೆ. ಎಷ್ಟೋ ಜನ ಮಕ್ಕಳು ಕನ್ನಡವನ್ನ ನಮ್ಮ ಹಳೆಯ ಸಂಸ್ಕೃತಿ ಸಂಪ್ರದಾಯವನ್ನ ಎತ್ತಿಡಿಯುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ನಟನ ರಜಾ ಮಜಾ ಈ 2 ವಿಷಯಗಳು ನನ್ನ ಲೈಫಲ್ಲಿ ಬಹಳ ದೊಡ್ಡ ಸ್ಥಾನ ತಗೊಂಡಿದೆ. ಒಂದು ಸಂಘಟನಾತ್ಮಕವಾದ ತಂಡ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ. ಈ ಬಿಲ್ಡಿಂಗನ್ನು ಕಟ್ಟಕ್ಕೆ ಶುರು ಮಾಡ್ತೀನಿ ಸರ್. ತುಂಬ ಕಷ್ಟಗಳು ಎದುರಾಗ್ತವೆ. ಆ ಟೈಮಲ್ಲಿ ಒಂದು ಪಿಕ್ಚರ್ ಶೂಟಿಂಗ್ ನಡೀತಾ ಇರುತ್ತೆ. ನಾನು ವಿಷ್ಣು ಸರ್ ಮತ್ತು ನೀವು ಪಿಕ್ಚರ್ ಆ್ಯಕ್ಟ್ ಮಾಡ್ತಾ ಇರ್ತೀರಿ, ಏಕದಂತ. ನಾನು ಬಂದು ನಿಮ್ಮನ್ನು ಕೇಳ್ತೀನಿ, ನೋಡಿ ಸರ್, ನಮ್ಮ ನಟನಾ ರಂಗಶಾಲೆ ಮೊಟ್ಟ ಮೊದಲು ಅಲ್ಲಿಗೆ ಕಾಲಿಟ್ಟ 2 ಕಲಾವಿದರು ನೀವು ಮತ್ತು ವಿಷ್ಣು ಸರ್. ಎಸ್, ಅವತ್ತು ಅಲ್ಲಿ ನಿಂತ್ಕೊಂಡು ನೀವು ಆ ಗಿಡಕ್ಕೆ ಗುದ್ದಲಿ ನೀವು ಫಸ್ಟ್ ತೋಡಿ ಗುದ್ದಿ ಹಾಕಿ ಒಂದು ಗಿಡ ಇಟ್ಟು ಅದಕ್ಕೆ ಹಾಲು ಸುರಿದು ಅದಕ್ಕೆ ನೀರು ಸುರಿದು ಅದು ನಿಮ್ಗೆ ಒಳ್ಳೇದಾಗಲಿ ಅಂತ ಹಾರೈಸ್ಬಿಟ್ಟು ಹೋಗಿದ್ದು ಇವತ್ತು ಫಲ ಕೊಟ್ಟಿವಿ ಸರ್. ಅಲ್ಲಿ ಮುಂದೆ ನೆಟ್ಟ ಮಾವಿನ ಸಸಿ ಭಾಳ ಅದ್ಭುತವಾದಂಥ ಮಾವಿನ ಹಣ್ಣುಗಳು ಬಿಡ್ತವೆ. ಅದು ರೂಪಕ. ಅಲ್ಲಿ ಬೆಳೆದಂಥ ಅನೇಕ ಕಲಾವಿದರು ಇಡೀ ವರ್ಲ್ಡ್ ವೈಡ್ ಬೇರೆ ಬೇರೆ ಕಡೆ ತುಂಬ ಜನ ಚದುರಿ ಹೋಗಿದ್ದಾರೆ. IAS ಮಾಡಿದವರಿದ್ದಾರೆ, IPS ಮಾಡಿದವರಿದ್ದಾರೆ, KS ಮಾಡಿದ್ದಾರೆ, ಅನೇಕ ಜನ DVSPಗಳಾಗಿದ್ದಾರೆ, ಇನ್ನೊಂದು ಜನ ದೊಡ್ಡ ಕೆಲಸದಲ್ಲಿ ಹೋಗಿದ್ದಾರೆ. ಆದರೆ ರಂಗಭೂಮಿಯನ್ನು, ಪುಸ್ತಕ ಓದುವುದನ್ನು, ಮಾನವ ಆ್ಯಕ್ಟಿಂಗ್ ಮಾಡುವುದನ್ನು, ಹಾಡುವುದನ್ನು ಯಾವುದನ್ನು ಬಿಟ್ಕೊಟ್ಟಿಲ್ಲ. ನಿರಂತರವಾದ ರಂಗಭೂಮಿ ಚಳುವಳಿ ಮಾಡ್ತಾನೆ ಇದೆ. ಅದಕ್ಕೆ ಆ ಥರ ಹಿರಿಯರು ಬಂದು ಅಲ್ಲಿ ಓಡಾಡಿ ಆಶೀರ್ವಾದ ಮಾಡಿದ್ದೇ ಕಾರಣ ಅಂತ ನಂಗೆ ಬಲವಾದ ನಂಬಿಕೆ. ಎಲ್ಲ ವಿಷ್ಣು ಸರ್ ನೆನಪಾಯ್ತು ಫೋಟೋ ನೋಡಿದಾಗ. ರಮೇಶ್, ನಿಮ್ಗೆ ಗೊತ್ತಿದೆ ಈ ಸೀಸನ್ ಅಲ್ಲಿ ನಮ್ಮ ಆಡಿಯನ್ಸ್ ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ನಿಮ್ಮ ಉತ್ತರಗಳಿಗೆ ಅವ್ರು ಕಾಯ್ತಿದ್ದಾರೆ. ಎಸ್ ಸರ್, ನಮಸ್ಕಾರ. ನಮಸ್ಕಾರ ತಾಯಿ. ನಿಮ್ದು 2 ಕ್ಷೇತ್ರದಲ್ಲೂ ತುಂಬಾ ಹೆಸರುವಾಸಿ ಮಾಡಿದೀರಾ ನೀವು, ರಂಗಭೂಮಿ ಮತ್ತೆ ಸಿನಿಮಾದಲ್ಲೂ. ಈ 2ರಲ್ಲಿ ಆಯ್ಕೆ ಮಾಡ್ಬೇಕು ಅಂದ್ರೆ ಯಾವ್ದನ್ನ ಫಸ್ಟ್ ಆಯ್ಕೆ ಮಾಡ್ತೀರಾ? ನೋಡಮ್ಮ, ಇದು ಸಿನಿಮಾ, ಇದು TV. ಈ 2 ಕಣ್ಗಳು ಇಲ್ಲದೆ ಹೋಗಿದ್ರೆ ನಾನು ಹೊರಗಡೆ ಜಗತ್ತು ನೋಡೋಕ್ಕಾಗ್ತಾಯಿಲ್ಲ. ಹೊರಗಡೆ ಜಗತ್ತು ಕೂಡ ಇದು ನೋಡೋಕೆ ಸಾಧ್ಯ ಆಗಿದ್ದು. ಆದರೆ ನನ್ನ ಉಸಿರು ಆತ್ಮ ಮಾತ್ರ ರಂಗಭೂಮಿ ನಮ್ಮ. ಅದಿರೋದ್ರಿಂದ ಉಸಿರಾಡ್ತಾ ಇದ್ದೀನಿ. ರೈಟ್ ರಮೇಶ್ ಅವರೇ, ನಿಮ್ಮ ಇಡೀ ಜರ್ನಿಯನ್ನು ರಿವೈಂಡ್ ಮಾಡಿ ಒಂದು ಶಾರ್ಟ್ ಟೈಮ್ ಅಲ್ಲಿ ತೋರ್ಸಕ್ ಪ್ರಯತ್ನ ಪಟ್ಟಿದೀವಿ. ಹೇಗೆ ಅನಿಸ್ತು ಓವರ್ ಆಲ್? ಇನ್ನೊಂದಷ್ಟು ಚೈತನ್ಯ ಕೊಟ್ರಿ ಅಂತ ಮಾತ್ರ ಹೇಳಬಲ್ಲೆ ಸರ್. ನನಗೆ ಇದೊಂದು ದೊಡ್ಡ ಚೈತನ್ಯ ಸಿಕ್ತು. ಇಲ್ಲಿಂದ ಆಚೆಗೆ ಇನ್ನಷ್ಟು ಶ್ರದ್ಧೆಯಿಂದ, ಇನ್ನಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತೀವಿ. ಮತ್ತು ಕನ್ನಡ ಬಿಟ್ಟು ರಂಗಭೂಮಿ ಬಿಟ್ಟು ನನಗೆ ಇನ್ನೇನು ಗೊತ್ತೇ ಇಲ್ಲ ಸರ್, ಅಷ್ಟೇ. ರೈಟ್ ರಮೇಶ್ ಅವರೇ, ನಮ್ಮ ಸಂಚಿಕೆಯ ಕೊನೆ ಹಂತ. ಸಾರಿ ಕೇಳೋದಾದ್ರೆ ಸಾರಿ ಯಾರು ಕೇಳ್ತೀರಿ? ಥ್ಯಾಂಕ್ಸ್ ಹೇಳೋದಾಗಿದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ? ಏನಾದ್ರು ಕನ್ಫೆಷನ್ ಇದೆಯಾ ಸರ್? ಥ್ಯಾಂಕ್ಸ್ ಹೇಳೋದಾದ್ರೆ ಇಷ್ಟು ದೀರ್ಘಕಾಲ 42 ವರ್ಷಗಳ ಕಾಲ ನನ್ನನ್ನು ಕಾಪಾಡಿದ್ರಲ್ಲ ಕನ್ನಡದ ಜನ, ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಸರ್. ಜನ ಕಾಪಾಡಿದ ನನ್ನ. ಸಾರಿ ಕೇಳೋದಾಗಿದ್ರೆ, ನಾನು ತಾಲೀಮು ಮಾಡಿಸುವಾಗ ತುಂಬಾ ಕೆಟ್ಟದಾಗಿ ಬೈದು ಬಿಡ್ತೀನಿ. ಆದ್ರೆ ಆ ಬೈದಿದ್ದಕ್ಕೆ ಬೇಜಾರಾಗ್ತಾ ಇಲ್ಲ ನನಗೆ.
ಬೈದಾದ್ಮೇಲೆ ಅದು ತುಂಬ ಗಿಲ್ಟ್ ಆಗಿಬಿಡುತ್ತೆ, ನಂಗೆ ಕಾಡ್ತಾ ಇರ್ತೀನಿ. ಹಾಗೆ ಯಾರು ಬೈದು ನನ್ನಿಂದ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ದೂರ ಹೊರಟೋಗಿದ್ರೆ ಈ ದೊಡ್ಡ ವೇದಿಕೆಯಲ್ಲಿ ಅವರೆಲ್ಲ ನನ್ನ ಶಿಷ್ಯವರ್ಗಕ್ಕೆ ಮತ್ತು ಅಷ್ಟು ಜನಕ್ಕೂ ನಾನು ದಯವಿಟ್ಟು ಕ್ಷಮಿಸಿ ಅಂತ ನಾನು ಮಾತು ಕೇಳ್ತೀನಿ. ಏನಾದ್ರು ಪಾಪ ಪ್ರಜ್ಞೆ ಕಾಡ್ತಿದ್ಯಾ? ನನ್ನ ಮುಂದೆ ಒಂದೇ ಗೊತ್ತಿರೋದು, ರಂಗಭೂಮಿಯನ್ನ ನಿರಂತರವಾಗಿ ಹಳ್ಳಿಗಳಲ್ಲಿ ಬಹಳ ಸಂಭ್ರಮದಿಂದ, ಸಂತೋಷದಿಂದ, ವೈಚಾರಿಕವಾಗಿ ಪ್ರೀತಿಯಿಂದ ನಡ್ಸ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ಎಲ್ಲ ಪಂಥಗಳವರು ನನ್ನ ಜೊತೆ ಇರಬೇಕು, ನಾನು ಭೂಮಿಯಲ್ಲಿ ನೆಲಕ್ಕೆ ಅಂಟಿಕೊಂಡೇ ಇರಬೇಕು ಅಂತ ನನ್ನ ಆಸೆ ಸರ್. ಥ್ಯಾಂಕ್ ಯು ರಮೇಶ್, ಬಹಳ ಖುಷಿ ಆಯ್ತು. ನಿಮಗೆ ಕೆಲವು ಉಡುಗೊರೆಗಳನ್ನ ನಮ್ಮ ಸ್ಪಾನ್ಸರ್ಸ್ ಕಳಿಸಿದ್ದಾರೆ. ಲಕ್ಸುರಿ ಗಿಫ್ಟ್ ಹ್ಯಾಂಪರ್ ಫ್ರಮ್ ಪರಿಶ್ರಮ ನೀಟ್ ಅಕಾಡೆಮಿ, ಸೈಕಲ್ ಬ್ರ್ಯಾಂಡ್ ಅವರು ಈ ಗಿಫ್ಟ್ ಹ್ಯಾಂಪರ್ ನ ಕೊಟ್ಟು ಕಳಿಸಿದ್ದಾರೆ. ಅಗರ್ಬತ್ತಿ ಅಂದ್ರೆ ಸೈಕಲ್ ಅಂತ ಹೇಳ್ತಾರೆ, ಅವರು ಅಗರ್ಬತ್ತಿಯಲ್ಲೇ ಒಂದು ಪೇಂಟಿಂಗ್ ಅನ್ನು ಮಾಡಿ ಕಳಿಸಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ ಸರ್. GRB ತುಪ್ಪ ಅವ್ರ ಕಡೆಯಿಂದ ಈ ಉಡುಗೊರೆ. ಅಮೃತ್ ನೋನಿ ಅವರು ಇದನ್ನ ಕಳಿಸ್ಕೊಟ್ಟಿದ್ದಾರೆ. ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ ಕಡೆಯಿಂದ ದಿಶಾ ನಿಮ್ಗೆ ಸ್ಪೆಷಲ್. ಮಂಡ್ಯ ರಮೇಶ್ ಅವರ ಕಡೆಯಿಂದ ನಿಪಾನ್ ಬ್ಲಾಬಿಗೆ ಸಿಗ್ತಾ ಇದೆ ಒಂದು ಬ್ಯೂಟಿಫುಲ್ ಆಟೋಗ್ರಾಫ್. ಧನ್ಯವಾದಗಳು. ಫ್ಯಾಮಿಲಿ ಫೋಟೋ ಸಮಯ, ಬನ್ನಿ ಪ್ಲೀಸ್. ರಂಗಕರ್ಮಿ ಮಂಡ್ಯ ರಮೇಶ್ ಅವರ ಜೀವನದ ಸೂತ್ರಧಾರಿಗಳು, ಪಾತ್ರಧಾರಿಗಳು, ಎಂಟೈರ್ ಕ್ಯಾಸ್ಟ್ ಸಿಕ್ಕಿದೆ ಈ ಫೋಟೋ ಫ್ರೇಮ್ ಅಲ್ಲಿ. ಇದು ಸೇರುತ್ತೆ ನಮ್ಮ ನಿಪಾನ್ ಪೇಂಟ್ ವಾಲ್ ಆಫ್ ಫೇಮ್ಗೆ. ಯಾವುದೋ ಟ್ರಿಪ್ಪು ವೆಕೇಶನ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ, ಆದ್ರೆ ಬಜೆಟ್ ಕುದುರ್ತಿಲ್ಲ, ಪೋಸ್ಟ್ಪೋನ್ ಮಾಡಿ, ಇಟ್ಸ್ ಓಕೆ. ಸ್ವಂತ ಮನೆ ಮಾಡಬೇಕು ಅಂತ ಬಹಳ ದಿನಗಳಿಂದ ಆಸೆ ಪಡ್ತಿದ್ದೀರಾ, ಏನೋ ಆಗ್ತಿಲ್ಲ, ಪೋಸ್ಟ್ಪೋನ್ ಮಾಡಿ, ಇಟ್ಸ್ ಓಕೆ. ಪ್ರೀತಿಸಿದ್ರಿ ಅಂತ ಹೇಳ್ಕೋಬೇಕು ಅಂತ ಆಸೆ ಪಡ್ತಿದ್ರಾ, ಮುಂದಕ್ಕೆ ಹೋಗ್ತಾನೆ ಇದೆ, ಪೋಸ್ಟ್ಪೋನ್ ಮಾಡಿ, ಇಟ್ಸ್ ಓಕೆ. ಆದ್ರೆ ಸಂತೋಷನ ಮಾತ್ರ ಪೋಸ್ಟ್ಪೋನ್ ಮಾಡ್ಬಿಡಿ. ನಾಳೆ ಬೆಳಗ್ಗೆ ಎದ್ದು ಹಲ್ಲು ಉಜ್ಬಿಟ್ಟು ಆಮೇಲೆ ಹ್ಯಾಪಿ ಆಗಿರ್ತೀನಿ ಅನ್ನೋದಲ್ಲ, ಇಲ್ವೇ ಇಲ್ಲ. ಪ್ಲೀಸ್ ಬಿ ಹ್ಯಾಪಿ ರೈಟ್ ನೌ. ಈಗಲೇ ಖುಷಿಯಾಗಿರಿ, ಸಂತೋಷವಾಗಿರಿ, ಹ್ಯಾಪಿಯಾಗಿ ನಿದ್ದೆ ಮಾಡಿ. ದಸ್ ಇಸ್ ನಿಪಾನ್ ಪೇಂಟ್ Weekend with Ramesh Season 5, co-powered by Amrit Noni Gastron, special partner Parishrama Neat Academy, GRB Tupa, Cadbury's Gems, Sudarshan Silks Malleshwaram, prayer partner Cycle Pure Agarbattis, steel partner Turbo Steel, LPS TMT Bars, associate sponsor Volkswagen Virtus, iBaco and digital streaming partner Z5. See you soon.